నమస్కారం మామ. నమస్కారం. இங்க கோயில்ல என்ன காரியக்கிரமம் நாளைக்கு? அபிஷேகம் இருக்கு, திருமஞ்சனம், அப்புறமா சீதா கல்யாணம். சீதா கல்யாணம் இருக்கு. 10:30 மணி 11 மணிக்கு சீதா கல்யாணம் இருக்கு. காலமே அபிஷேகம் ராமன். சரி சரி. அங்கேன் விஷயம் ஏதாச்சா பாராயணம்? அவங்க எதுவும் இல்லை மாமா, பாராயணம் எதுவும் இல்லை. சரி சரி. 78 புண்ணியாவாசம் பண்ணிட்டு இது சொன்ன போன்றதான் பெரிய ஆள் இல்லை அவருக்கு. ಈ ಬಾರಿಯ ರಾಮೋತ್ಸವ ಬಹಳ ವಿಶೇಷವಾದದ್ದು. ಯಾಕೆಂದ್ರೆ ರಾಮ ತನ್ನ ಹುಟ್ಟಿದ ಜಾಗದಲ್ಲಿ ಪ್ರತಿಷ್ಠೆ ಆಗಿದ್ದಾನೆ. ಸೊ ಅದು ಸಿಗ್ನಿಫಿಕೆನ್ಸ್. ಯೂಶಲ್ ಆಗಿ ನವಾಹ ಪಾರಾಯಣ ಯುಗಾದಿ ದಿವಸ ಶುರು ಮಾಡಿ ನವಮಿಗೆ ಮುಗಿಸೋದು 9 ದಿವಸ. 9 ದಿವಸದಲ್ಲಿ ಇನ್ಕ್ಲೂಡಿಂಗ್ ಉತ್ತರಕಾಂಡ, ಅಲ್ಲಿಗೆ 24,000 ಶ್ಲೋಕಗಳು. ಇಂದ ರಂಗರಾಜನಿಂದಾಳೆ ಅವ ಐಲಪ್ಪಣ್ಣ ಇನ್ಕ್ಲೂಡಿಂಗ್ ಇದೆ ಅನ್ನಕ ಯು ಹ್ಯಾವ್ ಟು ಸಿಟ್ ಫಾರ್ ಅಬೌಟ್ 7 to 8 hours. ಅರ್ಲಿ ಮಾರ್ನಿಂಗ್ 4:30-5 ಮಣಿக்கு ಎಲ್ಲ ಬೇಗ ನಿತ್ಯವಿಧಿ ಮುಡಿச்சுಕೊಂಡು 5:30 ಒಳ್ಳೆ ಶುರು ಪಡಿಕೊಂಡು ಪಾರಾಯಣ ஒரே நாளில் சுந்தரகாண்ட ஆயிப்பறது. 68 ಸರ್ಗಗಳು ಕೂಡ. ನಾನು ಒಂದ್ 2 ವರ್ಷದಲ್ಲಿ ಮಾಡಿದ್ದೆ. ಈಗೆಲ್ಲಿ ಅಷ್ಟು ಕೂತ್ಕೊಳ್ಳೋಕ್ಕಾಗಲ್ಲ, ಬರೀ ಸುಂದರಕಾಂಡ ಇದು ನಿತ್ಯ ಪಾರಾಯಣ ಮಾಡ್ತಾ ಇದೆ ಕಂಟಿನ್ಯೂ. ಅರಣ್ಯಕಾಂಡದಲ್ಲಿ ಇವಾಗ ತಾನೇ ಸುತೀಕ್ಷ್ಣ ಇವರುಗಳ ಜೊತೆಗೆ ಅವನ್ ಬಂದು ಅಗಸ್ತ್ಯರನ್ನು ಭೇಟಿಯಾಗಿ ಹೋಗ್ತಾ ಇದ್ದಾನೆ ರಾಮ ಆ ಜಾಗದಲ್ಲಿ. ಬಟ್ ಇದು ವರ್ಷಕ್ಕೆ 3-4 ರೆಗ್ಯುಲರ್ ಆಗಿ, ನವರಾತ್ರಿ ಟೈಮ್ನಲ್ಲಿ ಒಂದ್ಸಲಿ, ಯುಗಾದಿ ಒಂದು ಇದ್ರದಕ್ಕೆ ಹೀಗೆ ನಿತ್ಯ ಪಾರಾಯಣದ್ದು ಯಾವತ್ ಮುಗಿಯುತ್ತೋ ಅವಾಗ ಪಟ್ಟಾಭಿಷೇಕಗಳು. ಏನೇ ಇದ್ ಮಾಡಿದ್ರು ಕೂಡ ಅವತ್ತು ಒಂದ್ ದಿವಸ பாராயணம்னு ஒரு ஸ்லோகம் வாசிக்கணுமா மாமா, இல்ல இது கத்தியம் மாதிரி வாசிச்சாலும் ஆறுதா ராமாயணம்? ಗದ್ಯ ಆನಾಲೆ ಪಾರಾಯಣವನ್ನ ಒಂದು ಶ್ಲೋಕಮೇ ವಾಸಿಕணும். ಅದಕ್ಕೊಂದು ಉಪದೇಶ ಇಟ್ಕೊಂಡು ಇಪ್ಪ ದಿವ್ಯ ಪ್ರಬಂಧ ಅದ್ರ ಕನ್ನಡ ಅನುವಾದ ಹೇಳ್ಬಿಡ್ತೀನಿ, ತಮಿಳ್ ಬರಲ್ಲ ಅಂತಂದ್ರೆ ಆಗಲ್ಲ. ದಿವ್ಯ ಪ್ರಬಂಧ ಅಂದ್ರೆ ತಮಿಳೇ ಹೇಳ್ಬೇಕು. ಹಾಗೆ ಯಾವ್ದು ಸಂಸ್ಕೃತದಲ್ಲಿಯೂ ಅದನ್ನೇ ಅರ್ಥಾನುಸಂಧಾನಕ್ಕೆ ಆಗ್ಬೋದು. ಹಿರೇಮಗಳೂರು ಕಣ್ಣ ಪಣ್ಣಿರ್ಕಾಯ ಎಲ್ಲ ವೇಣ್ಮ ಅಂತ ಕನ್ನಡದಲ್ಲಿ
ಕನ್ನಡದಲ್ಲಿ ಪೂಜೆ ಗೀಜೆ ಎಲ್ಲ ಸರಿ, ಆದ್ರೆ ನಮಗೆ ಆಧಾರ ರಾಮಾನುಜರ ನಿತ್ಯ ಗ್ರಂಥ. ಅದ್ರಲ್ಲಿ ಹೇಗಿದೆಯೋ ಅದು ನಿತ್ಯನೇ ಇರ್ತದೆ. ಹ್ಮ್. ಶ್ಲೋಕ ಪರ ಹ್ಮ್. ಗದ್ದಿನೇ ತಪ್ಪಿಲ್ಲ, ಅದನ್ನು ಓದಬಹುದು. ಆದ್ರೆ ಪಾರಾಯಣ ಅಂತಂದ್ರೆ ಆಕ್ಚುಲ್ ಆಗಿ ಶ್ಲೋಕಗಳನ್ನೇ ಹೇಳ್ಬೇಕು. ಅದು ಎಲ್ರಿಗೂ ಅವಕಾಶ ಇಲ್ಲ ಆಕ್ಚುಲ್ ಆಗಿ. ಅದೈತೆ ಪಾರಾಯಣ ಶ್ರವಣ ಮಾಡ್ಬೋದು ಕೂತ್ಕೊಂಡು, ಇತರೆ ಇವರುಗಳಿಗೆ ಅವರೇ ಪಾರಾಯಣ ಮಾಡೋ ಹಾಗಿಲ್ಲ. ಇಪ್ಪ ಭಾಗವತ ಒತ್ತು ಶ್ರೋತ್ರಿಯನ್ನು ಕರ್ಚ್ಕೊಂಡು சொல்லுங்க ಭಾಗವತ ಸಪ್ತಾಹ ಇದೆಲ್ಲ பண்ணிதானே. எல்லாம் ஒரு செட் ஆஃப் ப்ரொசீஜர்ஸ், அந்த மாதிரி பண்ணாலே சரியா. ಸಮಯದ ಸದುಪಯೋಗ, ಪುರಾಣಗಳು ಇದುಗಳು ಉಲ್ಲೇಖಗಳನ್ನ ಅರ್ಥಾನುಸಂಧಾನದಕ್ಕೆ ಇದ್ ಮಾಡ್ಬೋಂತದ್ದು. ಈಗ ಇದುಗಳು ಅಷ್ಟೇ. ಈಗ ವಿಷ್ಣು ಪುರಾಣ ಶ್ಲೋಕಗಳು ಬೇರೆ ಇದೆ, ಅರ್ಥ ಇದು ಇದೆ. ಬರ್ತಿ ಅರ್ಥ ತಿಳ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟದು ಅದು ತಪ್ಪಲ್ಲ. வரதுனால இது பண்ணிக்கல. ராமகிருஷ்ண அஷ்டதேவ பப்ளிஷ் பண்ணியிருந்தா. இன்னும் பின்னே யாரோ பண்ணிருக்கேன். தூப்புல் ராகவாச்சார, தூப்புல் வெங்கடாச்சாரன் ಅವರು பண்ணியிருந்தாರೆ ವಿಷ್ಣು ಪುರಾಣ. ಮಾಧ್ವಳಿಗೆ ಎಲ್ಲ ವರದ್ನೆಲ್ಲ ಪಂಡಿತ ಗದಗ ವೆಂಕಟದೇವಗಳೆಲ್ಲ ಎಲ್ಲಾ ಪುರಾಣಗಳೆಲ್ಲ ಇವ್ರು ಮಾಡಿರ್ಬೇಕು. ಗೀತಾ ಪ್ರಶ್ನವರು ಎಲ್ಲ ಸಂಸ್ಕೃತ ಪುರಾಣಗಳು ಇವುಗಳೆಲ್ಲ ಅಷ್ಟಾದಶ ಪುರಾಣಗಳು 18 ಪುರಾಣನೂ ಓದ್ಬೇಕು. ಈಗ ಮೊನ್ನೆ ಅಲ್ಲಿ ಗರುಡ ಪುರಾಣ ಒಂದ್ 4-5 ದಿವಸ ಅಂತ ಹೇಳಿದ್ನಲ್ಲ, ಅದಕ್ಕೂ ಅಷ್ಟೇ ಮಿನಿಮಮ್ 8-10 ದಿವಸ ಬೇಕು. ನಾವು ಅಷ್ಟರಲ್ಲಿ ಕನ್ಸೈಸ್ ಮಾಡಿದ್ದು. 1800 ಮೇಲಿದೆ. ಇದು ತಗೊಂಡಿದ್ದು 2ನೇ ಭಾಗ, ಅದರಲ್ಲೂ ಕೂಡ 2 ಇದೆ. ಒಂದು ನರಕದ ವರ್ಣನೆ, ಇವುಗಳ ಜೊತೆಗೆ ಮೋಕ್ಷ ಇದಕ್ಕೆ ಹೋಗ್ಬೇಕಾದ್ರೆ ಹೇಗೆ ಅನ್ನೋದನ್ನ ಹೇಳ್ಬೇಕಾದ್ದು ಒಂದು ಭಾಗ. ಅದಕ್ಕೆ ಮೊದಲಿನ ಭಾಗ ಇದೆ 2, ಪೂರ್ವಖಂಡ ಉತ್ತರಖಂಡ ಅಂತ 2 ಭಾಗ ಮಾಡಿದ್ದಾರೆ. ಈಗ ಈ ಭಗವದ್ಗೀತೆನ ಷಟ್ಕಗಳು ಅಂತ ಮಾಡಿದ್ದಾರೆ. ಮೊದಲನೇ ಷಟ್ಕ ಅಂದ್ರೆ 6 ಅಧ್ಯಾಯ, 2ನೇ ಷಟ್ಕ 13ರಿಂದ ಇದು, 3ನೇದನ್ನ ಇವರು CM ವೀರರಾಜ ಅವರು ಪೂರ್ವ ಭಾಗ ಉತ್ತರಾರ್ಧ ಅಂತ ಮಾಡಿದ್ದಾರೆ. ಯಾಕಂದ್ರೆ ಅಷ್ಟಿದೆ ವಿಷಯ ಅದು. ಹಾಗಾಗಿ 3 ಪುಸ್ತಕದಲ್ಲಿ ಆಗೋಗ್ಬೇಕು. ಇವ್ರು 4 ಮಾಡಿದ್ದಾರೆ. 4 கிட்ட கம்ப்ளீட் அவ என்ன சேஞ்ச் பண்ணியிருந்தாக்கிக்கலாம். ಬಟ್ CM ವಿಜಯರಾಘವ ಮೊದಲು ಪೋಟಿಂದಲೇ ಈಗ ನಾನು ಇಟ್ಕೊಂಡಿರೋದು ಅವ್ರದೇನೆ ಹಳೆ ಪುಸ್ತಕ. ಅದು 4 ಪುಸ್ತಕನೂ ಇದೆ. ಜಗದೀಶ್ ಇವರಪ್ಪ ಕೆಲ ಬೈಂಡ್ ಎಲ್ಲ ಪಂಚ್ಕೊಂಡಿದ್ದೆ. ஒரு ಬೈಂಡ್ಗೆ 500 ರೂಪಾಯಿ ಖರ್ಚು பண்ணிருக்கேன். இந்த புஸ்தகத்துக்கு 15 ರೂಪಾಯಿ 20 ರೂಪಾಯಿ. ಅದಕ್ಕೆ ಬೈಂಡ್ಗೆ 10. ಆರಂಭ ಮಾಡೋಣ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಗೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಗುರುಭ್ಯಃ ತದ್ಗುರುಭ್ಯಶ್ಚ ನಮೋ ವಾಗಮಧೀಮಹೇ ವೃಣೀಮಹೇ ಚ ತತ್ರಾದ್ಯೋ ದಂಪತಿ ಜಗದಾಂಪತಿ ಸ್ವಶೇಷಭೂತೇನ ಮಯಾ ಸ್ವೀಃ ಸರ್ವಪರಿಚ್ಛದೈಃ ವಿಧಾತುಂ ಪ್ರೀತಮಾತ್ಮಾನಂ ಶ್ರೀಮಾನ್ ಪ್ರಕೃಮದೇ ಸ್ವಯಂ ರಾಮಾನುಜದಯಾಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮಂ ವ್ಯಾಮೋಹದಸ್ತದಿತರಾಣಿ ಧೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೈಹಿಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಮಾತಾಪಿತಾ ಯುವತಿಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ಮಯಾನಃ ಆದ್ಯಸ್ಯ ನ ಕುಲಪತೇರ್ವಕುಲಾವಿರಾಮಂ ಶ್ರೀಮತ್ತದಂಗ್ರಿಗುಣಂ ಪ್ರಣಮಾಮಿ ಮುದ್ದ ಭೂತಂ ಸರಶ್ಚ ಮಹದಾಯಕೈವಡ್ಡನಃ ಶ್ರೀಭಕ್ತಿಸಾರ ಕುಲಶೇಖರ ಯೋಗಿವಾಹನ್ ಭಕ್ತಾಂಗ್ರಿರೇಣ ಪರಕಾಲಯತೀಂದ್ರ ಮಿಶ್ರಾನ್ ಶ್ರೀಮತ್ಪರಾಂಗುಜಮುನಿಂ ಪ್ರಣತೋಸ್ಮಿ ನಿತ್ಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ಗರುಡವಕ್ತ್ರಾದ್ಯಾಃ ಪರಿಷದ್ಯಾಃ ಪ್ರಕೃಶತಂ ವಿಘ್ನಂ ನಿಘ್ನಂತಿ ಹರತಾಂ ವಿಶ್ವಕ್ಸೇನಂ ನಮಾಶ್ರಯೇ. ದಿವ್ಯಾಕಾರಂ ಸರ್ವಜಾಕ್ಷಂ ಶಂಖಚಕ್ರಗದಾಧರಂ ಮುಕುಂದಧ್ವಾನನಿಲಯಂ ವಿಶ್ವಕ್ಸೇನಮುಪಾಸ್ಮಹೇ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ಮಷಂ
ಪರಾಶರಾತ್ಮಜಂ ವಂದೇ ಸುಖದಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿದಂ ವಾङ्ಮಯಮೃತಂ ಜಗತ್ಪಿಬತಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಕೃಷ್ಣಂ ಗರ್ಭಭದ್ರಾಕ್ಷಂ ಪುಣ್ಯಶ್ರವಣಕೀರ್ತನಂ ವಾಸುದೇವಂ ಜಗದ್ಯೋನಿಂ ನೌಮಿ ನಾರಾಯಣಂ ಹರಿಂ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ ನಮೋ ಅಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯ ತಪತ್ತನೇತ್ರ येन त्वया भारत तैलपूर्णः प्रज्वालितो ज्ञानमय प्रदीपः युधिष्ठिरो धर्ममयो महाद्रुमः स्कन्दोऽर्जुनो भीमसेनोऽस्य शाखाः माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च भीष्मद्रोणतटा जयद्रथुशला गान्धार नीलोत्पल शल्यग्राहवती कृपेण वहिनी कर्णेन वेलाकुला अश्वत्थाम विकर्णघोरमकरा दुर्योधनावर्तिनी सोत्तीर्णा कल्पण्डवैरण नदी कैवर्तके केशवे धर्मे चार्थे जगामे च मोक्षे च भरतर्षभ यदि हस्ति तदन्यत्र यन्ने हास्ति न तत्क्वचित् अष्टमहिषी समेत श्रीकृष्णाय परब्रह्मणे नमः अथ श्रीमन्महाभारते उद्योग पर्वे अंबोपाख्यान पर्व 195ನೇ ಅಧ್ಯಾಯ ನಿನ್ನೆ ಅಲ್ಲಿ ನಿಲ್ಲಿಸಿದ್ವಿ. ದುರ್ಯೋಧನ ತನ್ನ ಸೈನ್ಯವನ್ನು 3 ಶಾಖೆಗಳಾಗಿ ಹೊರಡಿಸಿದ್ದು. ಅಷ್ಟಮಹಿಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ಜನಮೇಜಯ ರಾಜ ಕೇಳು, ಬೆಳಗಾದ ಮೇಲೆ ದುರ್ಯೋಧನ ಪ್ರೇರಣೆಯಿಂದ ಅವನ ಮಿತ್ರರಾಜರೆಲ್ಲ ಪಾಂಡವರ ಮೇಲೆ ಯುದ್ಧಕ್ಕೆ ಹೊರಟರು. ನಿನ್ನೆ ಎಲ್ಲ ಇವರು ಎಲ್ಲ ಹೇಳಿದ್ದಾಯ್ತು, ನಾನು 5 ದಿವಸದಲ್ಲಿ ಮುಗಿಸ್ತೀನಿ ಅಂತ ಭೀಷ್ಮ ಅದಕ್ಕೆ ಹೇಳದ. ಇವನ್ ಬರೀ ಬೊಗಳೆ ಅಷ್ಟೇನೆ, ಕರ್ಣ ಹೇಳಿದ್ದು ಅಂತ ಅಂದ್ಬಿಟ್ಟೆಲ್ಲ ಬಂತಲ್ಲ. ಅದು ಧರ್ಮರಾಜನನ್ನ ಮತ್ತೆ ಅರ್ಜುನನ್ ಕರೆದು ಕೇಳ್ದ, ಲಾಸ್ಟ್ ಚಾಪ್ಟರ್ ನಲ್ಲಿ ಬಂದಿದ್ದು. ನನಗೆ ಕೃಷ್ಣನ್ ಸಹಾಯ ಇದ್ರೆ ನಾನು ಅಷ್ಟು ದಿವಸ ಅಲ್ಲ ಎಲ್ಲಾರನ್ನು ಮುಗಿಸ್ತೀನಿ ಅಂತ. ಅಂಡ್ ಯು ಆರ್ ಆಲ್ಸೋ, ನೀನ್ ಕೋಪದಿಂದ ಯಾರು ನೋಡ್ತೀಯೋ ಅವನುಟ್ಟೆ ಇರೋಲ್ಲ ಅಂತ ಅಂದ್ಬಿಟ್ಟು ಹೇಳಿದ್. ಈಗ ಮುಂದಕ್ಕೆ ದುರ್ಯೋಧನ. ಹೇ ಜನಮೇಜಯ ರಾಜ ಕೇಳು, ಬೆಳಗಾದ ಮೇಲೆ ದುರ್ಯೋಧನ ಪ್ರೇರಣೆಯಿಂದ ಅವನ ಮಿತ್ರರಾಜರೆಲ್ಲರೂ ಪಾಂಡವರ ಮೇಲೆ ಯುದ್ಧಕ್ಕಾಗಿ ಹೊರಡೋದಕ್ಕೆ ಮೊದಲು ಎಲ್ಲರೂ ಸ್ನಾನ ಮಾಡಿ ಶುದ್ಧರಾಗಿ ಪುಷ್ಪ ಮಾಲಿಕೆಗಳನ್ನ ಬಿಳಿ ಬಟ್ಟೆಗಳನ್ನ ಧರಿಸಿ ಶಸ್ತ್ರಗಳನ್ನೆಲ್ಲ ತೆಗೆದಿಟ್ಕೊಂಡ್ರು, ಧ್ವಜಗಳನ್ನು ಏರಿಸಿದ್ರು, ಬ್ರಾಹ್ಮಣರಿಂದ ಸ್ವಸ್ತಿ ವಾಚನ ಮಾಡಿಸಿದ್ರು. ಆ ರಾಜರೆಲ್ಲರೂ ವೇದಗಳನ್ನು ಓದಿದವರು, ಎಲ್ಲರೂ ಶೂರರು, ಎಲ್ಲರೂ ಅನೇಕ ವ್ರತಗಳನ್ನು ನಡೆಸಿದವರು, ಎಲ್ಲರೂ ಅರ್ಥಿಗಳಿಗೆ ಬೇಕಾದದ್ದನ್ನೆಲ್ಲ ಕೊಟ್ಟು ಅವರ ಕೋರಿಕೆಗಳನ್ನು ಈಡೇರಿಸಿದವರು, ಎಲ್ಲರೂ ಯುದ್ಧ ಲಕ್ಷ್ಯಗಳನ್ನು ಬಲ್ಲವರು. ಮಹಾಬಲಾಢ್ಯ ರಾಜರೆಲ್ಲರೂ ತಮ್ಮೊಳಗೆ ಅನ್ಯೋನ್ಯ ದೃಢ ವಿಶ್ವಾಸದಿಂದ ಯುದ್ಧದಿಂದಲೇ ತಾವು ಸರ್ವೋತ್ತಮಗಳಾದ ಪುಣ್ಯಲೋಕಗಳನ್ನು ಪಡೆಯಬೇಕು ಅಂತ ಬಯಸಿ ಯುದ್ಧಾಭಿಮುಖರಾಗಿ ಹೊರಟರು. ಮೊದಲು ಆವಂತಿ ದೇಶದ ವಿಂದಾನುವಿಂದರು, ಕೇಕಯ್ಯರು, ಬಾಕ್ಲೀಕರು ಇವರೆಲ್ಲರೂ ದ್ರೋಣನನ್ನ ಮುಂದಿಟ್ಕೊಂಡು ನೆರೆದ್ರು. ಎಲ್ಲ ಬೇರೆ ಎಲ್ಲ ಮಾಡಿದ್ ಸರಿ, ಆದ್ರೆ ಅಧರ್ಮದ ಜೊತೆಗಿದ್ದಾರೆ, ಅದರಿಂದ ಇವರಿಗೆ ಇಲ್ಲ, ನಾನೆಲ್ಲ ಎಲ್ಲದನ್ನು ಮಾಡಿದ್ದೀನಿ ಅಂತ. ಆದ್ರೆ ಉದ್ದೇಶ ಇಟ್ಕೊಂಡು ಯಾವ್ದಕ್ ಹೋಗ್ತೀರಿ? ಧರ್ಮದ ಜೊತೆಗ ಅಧರ್ಮದ ಜೊತೆಗ? ಆಮೇಲೆ ಅಶ್ವತ್ಥಾಮ, ಭೀಷ್ಮ, ಜಯದ್ರಥ ಪೂರ್ವೋತ್ತರ ದಕ್ಷಿಣ ಪಶ್ಚಿಮಾದಿ ದೇಶದ ಅಧಿಪತಿಗಳು, ಪೂರ್ವ ಉತ್ತರ ದಕ್ಷಿಣ ಪಶ್ಚಿಮ ಪರ್ವತವಾಸಿಗಳಾದಂತ ಪಾರ್ವತಿಯರು, ಶಕುನಿ, ಶಕರು, ಕಿರಾತರು, ಯವನರು, ಶಿಬಿಗಳು, ವಸಾತಿಗಳು ಇವರೆಲ್ಲ ತಮ್ಮ ತಮ್ಮ ಮಹಾ ಸೈನ್ಯಗಳೊಡಗೂಡಿ ಆಯಾ ವಿಭಾಗಗಳಿಗೆ ಪ್ರಧಾನನಾದಂತಹ ಒಬ್ಬೊಬ್ಬ ಮಹಾರಥನ ಕೈಗಳಿಗೆ 2ನೇ ಶಾಖೆಗೆ ಹೊರಟರು. ದುರ್ಯೋಧನ ಕಡೆಯಲ್ಲಿ 3 ಮೇನ್ ಸ್ಟ್ರೀಮ್ಸ್ ಹೋಗಿದ್ದು. ಒಂದು ದ್ರೋಣನನ್ನು ಇಟ್ಕೊಂಡಿದ್ದು, 2ನೇದು ಅಶ್ವತ್ಥಾಮ. ಅದರಿಂದ ಆಚೆಗೆ ತನ್ನ ದೊಡ್ಡ ಸೈನ್ಯ ನಡೆಸಿಕೊಂಡು ಕೃತವರ್ಮ, ಮಹಾರಥನಾದ ತ್ರಿಗರ್ತ ರಾಜ, ತನ್ನ 100 ಮಂದಿ ಸಹೋದರನ್ನೇ ದುರ್ಯೋಧನನು, ಶಲ, ಶಲ್ಯರು, ಭೂರಿಶ್ರವಸ್ಸು, ಕೋಸಲಾಧಿಪತಿಯಾದ ಬೃಹದ್ರಥ ಇವರೆಲ್ಲರೂ ಧೃತರಾಷ್ಟ್ರ ಪುತ್ರನ ಮುಂದಿಟ್ಕೊಂಡು ಎಲ್ಲಕ್ಕಿಂತ ಹಿಂಭಾಗದಲ್ಲಿ 3ನೇ ಶಾಖೆಗೆ ಹೊರಟರು. 3 ಬ್ಯಾಚಸ್. ಫಸ್ಟ್ ಮುಂದ್ಗಡೆ ಒಂದು ಬ್ಯಾಚ್ ಇದೆ, ಅದಾದ್ಮೇಲೆ ಒಂದು ನೆಕ್ಸ್ಟ್. ಬಲಾಢ್ಯರದ ಧಾರ್ತರಷ್ಟರೆಲ್ಲ ಯುದ್ಧ ಯೋಗ್ಯವಾದ ಕವಚಾದಿಗಳನ್ನು ಧರಿಸಿ ಅವರವರಿಗೆ ಯೋಗ್ಯ ಸ್ಥಾನದಲ್ಲಿ ಒಂದಾಗಿ ಸೇರಿ ಕುರುಕ್ಷೇತ್ರದಲ್ಲಿ ಪಶ್ಚಿಮಕ್ಕಿರುವ ಅರ್ಧ ಭಾಗವನ್ನ ಆಕ್ರಮಿಸಿ ನಿಂತರು. ಅಲ್ಲಿ ದುರ್ಯೋಧನ ಅವರೆಲ್ಲರಿಗೂ 2ನೇ ಹಸ್ತಿನಾಪುರದಂತೆಯೇ ಸಮಸ್ತ ಸೌಕರ್ಯಗಳಿಂದ ಕೂಡಿದ ಬಿಡಾರವನ್ನು ಕಲ್ಪಿಸಿದ. ಒಳ್ಳೆ ಬುದ್ಧಿಶಾಲಿಗಳಾದ ನಗರವಾಸಿಗಳು ಕೂಡ ತಮ್ಮ ಹಸ್ತಿನಾಪುರಕ್ಕೂ ಅಲ್ಲಿನ ಶಿಬಿರಕ್ಕೂ ವ್ಯತ್ಯಾಸ ಏನು ಕಂಡುಹಿಡಿಯಲಾರದಿದ್ರು. ಅಷ್ಟು ಮಟ್ಟಿಗೆ ಅವನ ವ್ಯವಸ್ಥೆ ಚೆನ್ನಾಗಿತ್ತು ದುರ್ಯೋಧನ. ಮತ್ತು ಅಲ್ಲಿ ದುರ್ಯೋಧನ ತನ್ನ ಸ್ವಂತಕ್ಕೆ ಹೇಗೋ ಹಾಗೆ ತನ್ನ ಕಡೆ ಎಲ್ಲ ರಾಜರಿಗಾಗಿ
100,000 ಲೆಕ್ಕದಿಂದ ದುರ್ಗಗಳನ್ನು ಮಾಡಿಸಿಟ್ಟ. ಈ ರಾಜರಿಗಾಗಿ ಮಾಡಿದ ಶಿಬಿರಗಳು ಆ ಕುರುಕ್ಷೇತ್ರದಲ್ಲಿ ಪೂರ್ಣವಾಗಿ 5 ಯೋಜನೆಗಳ ವಿಸ್ತಾರವನ್ನ ಆಕ್ರಮಿಸಿಕೊಂಡು, 1 ಯೋಜನ ಅಂದ್ರೆ 9 ಮೈಲಿ, ಅಷ್ಟು ದೊಡ್ಡದಾಗಿದೆ. ಈ ರಾಜರಿಗಾಗಿ ಮಾಡಿದ ಶಿಬಿರಗಳು 5 ಯೋಜನ ಅಷ್ಟು ವಿಸ್ತಾರವಾಗಿತ್ತು. ಸರ್ವವಸ್ತು ಸಮೃದ್ಧಗಳಾಗಿ ಸಾವಿರಾರು ಸಂಖ್ಯೆಯಿಂದ ನಿರ್ಮಿಸಲ್ಪಟ್ಟಂತ ಈ ಶಿಬಿರಗಳಲ್ಲಿ ಆಯಾ ರಾಜರು ತಮ್ಮ ತಮ್ಮ ಉತ್ಸಾಹಕ್ಕೂ ಸೇನಾಬಲಕ್ಕೂ ತಕ್ಕಂತೆ ಬೇಕಾದದನ್ನು ಆರಿಸಿಕೊಂಡ್ರು. ಚತುರಂಗ ಸೈನ್ಯಗಳನ್ನ ಬಂದಿದ್ದ ರಾಜರೆಲ್ಲರಿಗೂ ದುರ್ಯೋಧನ ಬೇಕಾದ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಒದಗಿಸಿದ. ಶಿಲ್ಪಿಗಳು, ಸೂತರು, ಮಾಗಧರು, ವಂದಿಗಳು, ವರ್ತಕರು, ವೇಶ್ಯರು, ಚಾರರು, ಯುದ್ಧವನ್ನು ನೋಡೋಕ್ಕಾಗಿ ಬಂದವರು, ಇವರೆಲ್ಲರಿಗೂ ದುರ್ಯೋಧನ ಬೇಕಾದ ಸೌಕರ್ಯಗಳನ್ನೆಲ್ಲ ಕಲ್ಪಿಸಿಕೊಟ್ಟ. ಅವರನ್ನೆಲ್ಲ ಚೆನ್ನಾಗಿ ವಿಚಾರಿಸ್ಕೊಳ್ತಾ ಇದ್ದ. ಇಲ್ಲಿಗೆ 185ನೇ ಅಧ್ಯಾಯ. 95 195 ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 196ನೇ ಅಧ್ಯಾಯ. ಇತ್ತ ಕಡೆ ಯುಧಿಷ್ಠಿರನು ತನ್ನ ಸೈನ್ಯಗಳನ್ನು 3 ವಿಭಾಗ ಮಾಡಿ ಕಳಿಸಿದ್ದು. ಹೇ ಜನಮೇಜಯ ರಾಜ, ಕೇಳು. ಇದರಂತೆ ಅತ್ತಲಾಗಿ ಯುಧಿಷ್ಠಿರನು ಕೂಡ ಧೃಷ್ಟದ್ಯುಮ್ನನೇ ಮೊದಲಾದ ತನ್ನ ಕಡೆಯ ವೀರರನ್ನ ಯುದ್ಧಕ್ಕೆ ಹೊರಡಲು ಪ್ರೇರೇಪಿಸಿದ. ಛೇದಿ, ಕಾಶಿ, ಕರುಷ ಸೈನ್ಯಗಳಿಗೆಲ್ಲ ಅಧಿಪತಿಯು ದೃಢ ಪರಾಕ್ರಮಿಯಾದಂತಹ ದೃಷ್ಟಕೇತುವನ್ನ ಆ ಸೈನ್ಯಗಳನ್ನ ನಡೆಸಿಕೊಂಡು ಹೊರಡುವಂತೆ ನೇಮಿಸಿದ. ವಿರಾಟ ದೃಪದರನ್ನ, ಯುಯುಧಾನನ್ನ, ಶಿಖಂಡಿಯನ್ನ, ಪಾಂಚಾಲ ದೇಶ ಯುಧಾಮನ್ಯು ಮತ್ತು ಉತ್ತಮೌಜಸ್ ಎಂಬ ರಾಜಕುಮಾರರು ಯುದ್ಧಕ್ಕೆ ಹೊರಡುವಂತೆ ಪ್ರೇರಿಸಿದ. ಮಹಾಶೂರರು ಎನಿಸಿದ ಈ ರಾಜರೆಲ್ಲ ವಿಚಿತ್ರ ಕವಚಗಳನ್ನ, ಸುವರ್ಣ ಕುಂಡಲಗಳನ್ನ ಧರಿಸಿದಾಗ ಹೋಮಕುಂಡಗಳಲ್ಲಿ ಆಜ್ಯಾವತಿಯಿಂದ ಹುತ ಮಾಡಿದ ಅಗ್ನಿಗಳಂತೆಯೋ ತೇಜಸ್ಸಿನಿಂದ ಜ್ವಲಿಸುವ ಗ್ರಹಗಳಂತೆಯೂ ಪ್ರಕಾಶಿಸ್ತಾ ಇದ್ರು. ಯುಧಿಷ್ಠಿರನು ತನ್ನ ಕಡೆ ಯುದ್ಧ ವೀರರನ್ನೆಲ್ಲ ಯಥೋಚಿತವಾಗಿ ಸತ್ಕರಿಸಿದ. ಸಹಾಯಕ್ಕಾಗಿ ಬಂದ ಎಲ್ಲ ರಾಜರು ಅವರ ಚತುರಂಗ ಸೈನ್ಯಗಳಿಗೂ ಅವರ ವಾಹನಗಳಿಗೂ ಸೈನ್ಯಕ್ಕೆ ಸೇರಿದೆ ತಟಸ್ಥರಾಗಿ ಬಂದ ಹೊರಗಿನವರೆಗೂ ಬೇಕಾದ ಭಕ್ಷ್ಯ ಭೋಜ್ಯಾದಿಗಳನ್ನೆಲ್ಲ ಒದಗಿಸಿಟ್ಟ. ಸೈನ್ಯದ ಶಿಲ್ಪಿಗಳಿಗೆಲ್ಲ ಬೇಕಾದ ಸೌಕರ್ಯಗಳನ್ನು ಕಲ್ಪಿಸಿದ. ಆಮೇಲೆ ಯುಧಿಷ್ಠಿರ ಅಭಿಮನ್ಯವನ್ನ, ಬೃಹತ್ ಬಲನನ್ನ, 5 ಮಂದಿ ಉಪ ಪಾಂಡವರನ್ನ ಮೊದಲು ಸೇನೆಯ ಮುಂಭಾಗದಲ್ಲಿ ಬಿಟ್ಟು ಅವರೆಲ್ಲರಿಗೂ ಧೃಷ್ಟದ್ಯುಮ್ನನ್ನ ನಿಯಾಮಕನಾಗಿ ಮಾಡಿದ. ಅದರ ಹಿಂದೆ 2ನೇ ಶಾಖೆಯಾಗಿ ಒಂದು ದೊಡ್ಡ ಸೈನ್ಯ ಕೂಡಿಸಿ ಅದಕ್ಕೆ ಭೀಮ ಅರ್ಜುನರನ್ನ, ಸಾತ್ವಿಕಿಯನ್ನ ಮುಂದಾಳುಗಳನ್ನಾಗಿ ಮಾಡಿದ. ಈ ಸೈನ್ಯಗಳು ಹೊರಡುವಾಗ ಯುದ್ಧ ಸಾಧನಗಳನ್ನ ಬಂಡಿಗಳಿಗೆ ಏರಿಸುವವರ, ಅಲ್ಲಿಂದ ಇಲ್ಲಿಗೆ ನಡೆಯುವವರು, ಓಡುವವರು, ಉತ್ಸಾಹದಿಂದ ಮಾತಾಡತಕ್ಕವರು, ಇಂಥ ಅನೇಕ ಯೋಧರ ಕೋಲಾಹಲವು ಆಕಾಶವನ್ನೆಲ್ಲ ತುಂಬಿತು. ಆಮೇಲೆ ಧರ್ಮರಾಜನು ವಿರಾಟ ದೃಪದರನ್ನ ಇನ್ನು ಕೆಲವು ರಾಜರನ್ನ ಸಂಗಡ ಕರೆದುಕೊಂಡು 3ನೇ ಶಾಖೆಯಾಗಿ ತಾನೇ ಹೊರಟ. ಎಲ್ಲಾ ಸೈನ್ಯಕ್ಕೂ ಮುಖ್ಯ ಸೈನ್ಯಾಧಿಪತಿಯಾದಂತಹ ದೃಷ್ಟದ್ಯುಮ್ನಿಂದ ರಕ್ಷಿತವಾಗಿ ಭಯಂಕರ ಧನುರ್ಧಾರಿಗಳಿಂದ ತುಂಬಿದ ಆ ಪಾಂಡವ ಸೈನ್ಯ ತುಂಬಿ ಹರಿಯುವ ಗಂಗಾಪ್ರವಾದಂತೆ ಗಂಭೀರವಾಗಿ ಸಾಗ್ತಾ ಇತ್ತು. ಆಮೇಲೆ ಯುಧಿಷ್ಠಿರನು ಕೌರವನ ಮನಸ್ಸಿಗೆ ಮಯಕ ಉಂಟಾಗುವಂತೆ ತನ್ನ ಸೇನಾಭಾಗಗಳನ್ನ ಬೇರೆ ಬೇರೆ ಶಾಖೆಗಳಾಗಿ ನಿಲ್ಲಿಸಿ ಹೊರಡಿಸಿದ. 5 ಮಂದಿ ಉಪ ಪಾಂಡವರನ್ನ, ಅಭಿಮನ್ಯವನ್ನ, ನಕುಲ ಸಹದೇವರನ್ನ ಎಲ್ಲಾ ಪ್ರಭದ್ರಕರನ್ನು ಒಂದು ಶಾಖೆಯಾಗಿ ಸೇರಿಸಿದ. 10,000 ಕುದುರೆಗಳು, 2,000 ಆನೆ, 10,000 ಮಂದಿ ಯೋಧರು, 500 ರಥಗಳು, ಇಷ್ಟನ್ನು ಸೇರಿಸಿ ಶತ್ರು ದುರ್ಜಯವಾದ 1ನೇ ಶಾಖೆಯನ್ನ ಭೀಮಸೇನಲ್ಲಿ ಇರಿಸಿದ. ಮಧ್ಯ ಶಾಖೆಯಲ್ಲಿ ವಿರಾಟ, ಜಯತ್ಸೇನ, ಮಹಾರಥರಾದ ಯುಧಾಮನ್ಯು ಮತ್ತು ಉತ್ತಮೋಜಸ್ಸು ಎಂಬ ಪಾಂಚಾಲ ದೇಶದ ರಾಜಕುಮಾರ್ ಇಬ್ಬರನ್ನು ಪ್ರಮುಖರನ್ನಾಗಿ ಮಾಡಿದ್ದು. ಆ ರಾಜಪುತ್ರರಿಬ್ಬರು ಕೂಡ ಮಹಾವೀರರು. ಗದೆ ಮತ್ತು ಧನುಸು ಇವೆರಡರಲ್ಲಿ ಒಳ್ಳೆ ಯುದ್ಧ ಮಾಡತಕ್ಕವರು. ಈ ಮಧ್ಯ ಶಾಖೆಯಲ್ಲಿಯೇ ಕೃಷ್ಣ ಅರ್ಜುನರು ಸೇರಿ ನಡೆದ್ರು. ಮಧ್ಯದ ಶಾಖೆ 3 ಶಾಖೆನಲ್ಲಿ ಕೃಷ್ಣ ಅರ್ಜುನರು ಅಲ್ಲಿದ್ರು. ಕೃಷ್ಣ ಅರ್ಜುನ ಒಡಗೂಡಿದ ಈ ಮಧ್ಯ ಶಾಖೆ ಹೊರಡುತ್ತಿರೋದನ್ನ ಆಕಾಶದಲ್ಲಿ ನೋಡುತ್ತಾ ಇದ್ದಂತ ದೇವತೆಗಳು ಇನ್ನು ಕೌರವ ಸೈನ್ಯ ತೀರಿತು ಎಂದೇ ನಿಶ್ಚಯಿಸಿಬಿಟ್ರು. ಶಸ್ತ್ರಾಸ್ತ್ರಗಳಲ್ಲಿ ಒಳಿ ಸುಶಿಕ್ಷಿತರು, ತೀವ್ರ ಕೋಪವುಳ್ಳವರಾದಂತಹ ಅಶ್ವ ಯೋಧರಿಂದ ನಡೆಸಲ್ಪಟ್ಟಂತಹ 20,000 ಕುದುರೆಗಳು, 5,000 ಆನೆಗಳು, ಇನ್ನೂ ಅನೇಕ ರಥ ಸಮೂಹಗಳು ಆ ಶಾಖೆಯಲ್ಲಿ ಪಟ್ಟಿದ್ದವು. ಬಿಲ್ಲು, ಕತ್ತಿ, ಗದೆ ಮೊದಲಾದ ನಾನಾ ಆಯುಧಗಳನ್ನು ಹಿಡಿದು ಅನೇಕ ಸಹಸ್ರ ಪದಾತಿಗಳು ಆ ಶಾಖೆ ಹಿಂದೆಯೋ ಮುಂದೆಯೋ ನಡೀತಾ ಇದ್ರು. ಸಮುದ್ರದಂತೆ ಅಪಾರವಾಗಿ ಯುಧಿಷ್ಠಿರನು ತಾನೇ ಮುಂದಾಳಾಗಿ ನಡೆಸುತ್ತಿದ್ದ ಸೈನ್ಯ ಶಾಖೆಯಲ್ಲಿ ಅನೇಕ ದೇಶಾಧಿಪತಿಗಳು ತಮ್ಮ ತಮ್ಮ ದೊಡ್ಡ ಸೈನ್ಯಗಳನ್ನ ಸೇರಿದ್ರು. ಅದರಲ್ಲಿ 1000 ಆನೆಗಳು, 10,000 ಕುದುರೆಗಳು, 1000 ರಥಗಳು, ಲೆಕ್ಕವಿಲ್ಲದಷ್ಟು ಪದಾತಿ ಸೈನ್ಯಗಳು ಇದ್ವು. ಅದರ ಒಂದು ಕಡೆಯಲ್ಲಿ ತನ್ನ ಮಹತ್ತಾದ ಸೈನ್ಯದೊಡನೆ ಚೇಕಿತಾನನು, ಛೇದಿ ಸೈನ್ಯಗಳಿಗೆ ಅಧಿಪತಿಯಾದ ದೃಷ್ಟಕೇತುವು ಸೇರಿ ಹೊರಟರು. ವೃಷ್ಣಿಗಳಲ್ಲಿ ಉತ್ತಮ ರಥಿಕ ಎನಿಸಿದ ಸಾತ್ವಿಕಿಯು 100,000 ರಥಗಳನ್ನು ನಡೆಸಿಕೊಂಡು ಹೊರಟ. ಕ್ಷತ್ರದೇವ, ಬ್ರಹ್ಮದೇವ ಎಂಬ ಇಬ್ಬರು ಆ ಸೈನ್ಯದ ಹಿಂಭಾಗವನ್ನು ರಕ್ಷಿಸ್ತಾ ಹಿಂದೆ ಹೊರಟರು. ಬಂಡಿಗಳು, ಅಂಗಡಿಗಳು, ಉಡುಪುಗಳು, ಸಾಮಾನ್ಯ ವಾಹನಗಳು, ಯುದ್ಧ ಯೋಗ್ಯವಾದ ವಾಹನಗಳು ಇವೆಲ್ಲ
ಆ ಸೈನ್ಯಗಳ ಹಿಂದೆ ಅಪರಿಮಿತವಾಗಿ ಸಾಗ್ತಾ ಇದ್ವು. ಅದಕ್ಕೆ ಹಿಂದೆ ಸ್ತ್ರೀಯರು, ಬಾಲಕರು, ಕೈಲಾಗದವರು, ದುರ್ಲಭರು, ಬೊಕ್ಕಸಗಳು, ಧಾನ್ಯದ ಕಣಜಗಳು ಇವೆಲ್ಲವನ್ನ ವಾಹನಗಳ ಮೇಲೆ ಹೊರಿಸಿಕೊಂಡು ಧರ್ಮರಾಜ ತನ್ನ ಗಜ ಸೈನ್ಯ ಶಾಖೆಯೊಡನೆ ಮೆಲ್ಲಗೆ ಬರ್ತಾ ಇದ್ದ. ಆ ಧರ್ಮರಾಜನ ಹಿಂದೆ ಸತ್ಯಧೃತಿ ಎಂದು ಪ್ರಸಿದ್ಧವಾದಂತಹ ಸೌಚಿತ್ಯು, ಶ್ರೇಣಿಮಂತನು, ವಸುಧಾನ, ಕಾಶಿರಾಜಪುತ್ರನಾದ ವಿಭು ಸೇರಿ ಬರ್ತಾ ಇದ್ರು. ಅವರೊಡನೆ 20,000 ರಥಗಳು, ಒಳ್ಳೆ ಕಿರುಜಗಳನ್ನು ಕಟ್ಟಿ ಅಲಂಕರಿಸಿದ 10 ಕೋಟಿ ಕುದುರೆಗಳು, ನೇಗಿಲಿನ ಮೂಗಿಯಂತೆ ಉದ್ದವಾದ ಕೊಂಬುಗಳಿಂದ ಕೂಡಿ ಮೇಘಗಳಂತೆ ಕಾಣುವ ಉತ್ತಮ ಜಾತಿಯಲ್ಲಿ ಹುಟ್ಟಿದ 20,000 ಮದವೇದ ಆನೆಗಳು ಹೊರಟಿದ್ವು. ಇದಲ್ಲದೆ ಯುಧಿಷ್ಠನಿಗೆ ಸ್ವಂತವಾಗಿದ್ದ 70,000 ಆನೆಗಳು ಮಳೆ ಸುರಿಸುವ ಮೇಘಗಳಂತೆ ಮದ ಜಲವನ್ನು ಸುರಿಸುತ್ತಾ ಜಂಗಮ ಪರ್ವತಗಳಂತೆ ನಡೆದು ಬರ್ತಾ ಇದ್ವು. ಜನಮೇಜಯ ರಾಜ, ಧರ್ಮರಾಜನ ಸೈನ್ಯ ಹೀಗೆ ಅಪಾರವಾಗಿ ಮತ್ತು ಭಯಂಕರವಾಗಿ ಕಾಣುತ್ತಾ ಹೊರಟಿತ್ತು. ಈ ಸೇನಾಬಲದಿಂದ ಯುಧಿಷ್ಠಿರನು ಕೌರವರ ಮಹತ್ತಾದ ಸೈನ್ಯವನ್ನು ಎದುರಿಸೋಕೆ ಧೈರ್ಯಗೊಂಡ. ಈ ಸೈನ್ಯಗಳು ಮಾತ್ರವಲ್ಲದೆ ಇನ್ನೂ ಅನೇಕ ರಾಜರ ಸೈನ್ಯಗಳು ಸಾವಿರವಾಗಿಯೋ ಲಕ್ಷವಾಗಿಯೋ ಸೇರಿ ಬೇರೆ ಬೇರೆ ಶಾಖೆಗಳಾಗಿ ಉತ್ಸಾಹದಿಂದ ಸಿಂಹನಾದ ಮಾಡುತ್ತಾ ಹೊರಡ್ತಾ ಇದ್ವು. ಆ ಸೇನಾ ಸಮುದ್ರದಲ್ಲಿ ಸಾವಿರಾರು ರಣಭೇರಿಗಳು, ಲಕ್ಷೋಪಲಕ್ಷ ಶಂಖಗಳು ಮಹೋತ್ಸವದಿಂದ ನುಡಿಸಲ್ಪಡ್ತಾ ಇತ್ತು. ಇಲ್ಲಿಗೆ 196ನೇ ಅಧ್ಯಾಯ ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಅದರ ಜೊತೆಗೆ ಅಂಬೋಪಾಖ್ಯಾನ ಅನ್ನೋ ಪರ್ವ ಕೂಡ ಮುಗಿದಿದೆ. ಉದ್ಯೋಗ ಪರ್ವ ಸಮಾಪ್ತಿ. ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಈ ದೇವಶಿಖಾಮಣಿ ಅಳಸಿಂಗರಾಚಾರ್ಯ ಪುಸ್ತಕದಲ್ಲಿ 10ನೇ ಸಂಪುಟ ಮುಗಿದಿಲ್ಲಿಗೆ. 11ನೇ ಸಂಪುಟ ಭೀಷ್ಮ ಪರ್ವ ಮುಂದಿನ ಉದ್ಯೋಗ ಪರ್ವ ಆದ್ಮೇಲೆ ಅದೆಲ್ಲ ಕಡಿಸಿಲ್ ಚೋಳ್ರ ಮೇದೆ ಫಲಶ್ರುತಿ ಹಂಗ್ ಶ್ಲೋಕತ್ಲ ಅದೇ ಇದನ್ನ ಯಾರು ಕೇಳಿದ್ರು ಅವ್ರಿಗೆಲ್ಲ ಎಲ್ಲಾನು ಉಂಟಾಗತ್ತೆ ಅಂತ ಬರುವಂತದ್ದು ಭಾರತ ದರ್ಶನ. ನತ ಶ್ರೀಮನ್ ಮಹಾಭಾರತೆ ಭೀಷ್ಮ ಪರ್ವ ಜಂಬೂಖಂಡ ನಿರ್ಮಾಣ ಪರ್ವ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರಯೇತ್. ಕುರುಕ್ಷೇತ್ರದಲ್ಲಿ ಕುರು ಪಾಂಡವ ಸೇನೆಗಳೆರಡೂ ಬಂದು ಸೇರಿದ್ದು ಈ ಉಭಯ ಪಕ್ಷದವರು ಅನ್ಯೋನ್ಯವಾಗಿ ಸಂಕೇತಗಳನ್ನು ಏರ್ಪಡಿಸಿಕೊಂಡದ್ದು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಜನಮೇಜಯನು ವೈಶಂಪಾಯನನ್ನು ಕುರಿತು ಪ್ರಶ್ನೆ ಮಾಡ್ತಾನೆ. ಹೇ ಮುನೀಂದ್ರ, ಕೌರವರು, ಪಾಂಡವರು, ಸೋಮಕರು, ಇನ್ನೂ ಬಲಾಢ್ಯದ ನಾನಾ ದೇಶದ ರಾಜರು ಒಂದಾಗಿ ಕಲಿತು ಯುದ್ಧ ಮಾಡಿದ ಬಗೆ ಏನು ಅದನ್ನು ತಿಳಿಸ್ಬೇಕು. ಎಲ್ಲ ಪುರಾಣದ ಕಥೆಗಳು ಇದು ಹೋಗ್ಬೇಕಾದ್ರೆ ಒಬ್ರು ಪ್ರಶ್ನೆ ಇನ್ನೊಬ್ರು ಗೊತ್ತಾ, ಅವ್ರು ಹೇಳಿದ್ದೇನೆ ನಾನ್ ನಿಮ್ಗೆ ಹೇಳ್ತೀನಿ. ಈ ತರದಲ್ಲೇ ಕಥೆಗಳೆಲ್ಲ ಬರುತ್ತೆ. ಅಲ್ಲೇನೆ ಶಿವ ಪಾರ್ವತಿಯರಿಗೆ ಸಂವಾದ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಅದು ಮೈತ್ರಿಯ ಯಾವಿನ್ ಕೇಳದ, ಸೂತ್ ವರುಣಿಗ ಶೌನಕನಿಗೆ ಹೇಳದ, ಈ ತರದಲ್ಲಿ ಎಲ್ಲ ಉಲ್ಲೇಖಗಳು. ಹೇ ಮುನೀಂದ್ರ, ಇದು ಅದಕ್ಕ ವೈಶಂಪಾಯನ ಹೇಳ್ತಾ, ರಾಜೇಂದ್ರ, ತಪೋಭೂಮಿ ಎನಿಸಿದ ಕುರುಕ್ಷೇತ್ರದಲ್ಲಿ ಕುರು ಪಾಂಡವರ ಸೋಮಕರ ಎಲ್ಲರೂ ಕೂಡ ಯುದ್ಧ ಮಾಡಿದ ರೀತಿ ಎಲ್ಲವನ್ನೂ ನಿನಗೆ ತಿಳಿಸ್ತೇನೆ ಕೇಳು. ಮಹಾಬಲಾಢ್ಯರಾದ ಪಾಂಡವರ ಸೋಮಕರೊಡನೆ ಸೇರಿ ಕೌರವನನ್ನು ಜಯಿಸಬೇಕು ಎಂಬ ದೃಢ ಉದ್ದೇಶದಿಂದ ಕುರುಕ್ಷೇತ್ರಕ್ಕೆ ಬಂದಿಳಿದು ಕೌರವರಿಗೆ ಎದುರಾಗಿ ನಿಂತರು. ಕುರುಕ್ಷೇತ್ರ ಡೆಲ್ಲಿಯಿಂದ ಅವರ 3-4 hours போயிருந்தோ நம்ம. குருக்ஷேத்திரத்துக்கு போயிருந்தோம். எல்லாம் எத்து நீட்டா பண்ணிக்க தெரியுமா? எல்லாம் புது டவுன்ஷிப் மைசூர்ல பண்ணிலையா, அந்த மாதிரி செப்பரேட் எல்லாம் ஒத்தொத்தழுது ಇದೆ. நானா இருந்தேன் அங்க ஒரு ராத் பண்ணலாம் அனுப்பிச்சிட்டேன். போனச்சேன் நாம டெல்லிக்கு போயிருந்தோமே ட்ரிப்ப. அப்போ இவ ஜானகி இவ ಎಲ್ಲ ಇದ್ ಪಣ್ಣ ರಾಮ್ಪ್ರಿಯ ಇವೆಲ್ಲ ಒಂದ ಅವತ್ತೊಂದು போயிட்டு ಉದಯ போய் ಸಾಯಂಕಾಲ ಒಂದ್ ದಿವ್ಸಕ್ಕೆ ನೋಡಕ್ ಆಗೋಲ್ಲ ಕುರುಕ್ಷೇತ್ರ. ಒಂದ್ 3-4 ದಿವಸ ಇದ್ರೆ ಆ ಹಿನ್ನೆಲೆ ಎಲ್ಲ ನೋಡ್ಬೋದು. ಭೀಮಾ ಶರಶೈಯಲ್ಲಿ ಇದ್ದಿದ್ದು, ಇದು ಸರಸ್ಸು ಎಲ್ಲ ಇದೆ ಅಲ್ಲಿ. ಬಹಳ ಚೆನ್ನಾಗಿದೆ ಸನ್ನಿವೇಶ. ಧರ್ಮಕ್ಷೇತ್ರೆ ಗುರುಕ್ಷೇತ್ರೆ ಸಮೇತ ಯುಯೋತ್ಸವ ಚೆನ್ನಾಗಿದೆ. ಸೊ ಇವರುಗಳೆಲ್ಲ ಇಷ್ಟೆಲ್ಲ ಜನಗಳು ಸೇರಿದ್ರು ಎಷ್ಟು ಜೋರಾಗಿ ಎಷ್ಟು ಅಗಲ ಇತ್ತು ಅದು ಅಂತ. ಹಾಗೆ ಕುರುಕ್ಷೇತ್ರ ಯುದ್ಧದಂತಹ ಆ ಇದ್ರದಕ್ಕೆ ಎರಡು ಕಡೆ ಸೇನೆಗಳನ್ನ ನಿಲ್ಲಿಸಿ ಇವರು ಒಂದ್ ಕಲ್ಪನೆ ಮಾಡ್ಕೊಂಡ್ರೆ ಎಷ್ಟು ವಿಶಾಲವಾಗಿರ್ಬೇಕು ಅಂತ. ಇಷ್ಟೆಲ್ಲ ಜನಗಳು ಆ 4 ರೀತಿ ಚತುರಂಗ, ಅದಾತಿ, ಗಜ, ಅಶ್ವ ಮತ್ತೆ ರಥ 4, ಅದು ಒಂದೊಂದು ಸಾವಿರ ಲಕ್ಷಗಳಲ್ಲಿ ಅವೆಲ್ಲ ನಿಂತ್ಕೊಳ್ಳಕ್ಕೆ ಜಾಗ, ಸ್ಪೇಸು. ಅವ್ರು ಇವನ್ ಹೇಳಿದ್ನಲ್ಲ ಮೊದ್ಲಲ್ಲೇ, ದುರ್ಯೋಧನ ಮಾಡಿದ್ ಎಷ್ಟು ಕಡೆ,
ಅವ್ರಗಳಿಗೆ ಅಲ್ಲಿಗೆ ಇದೆಲ್ಲ ಸರಬರಾಜು ಇದ್ರದೆಲ್ಲ ಬರೀ ಯುದ್ಧ ಮಾಡೋರು ಅಷ್ಟೇ ಜನ ಇಲ್ಲ, ಬೇರೆಯವ್ರು ನೋಡಕ್ ಬಂದವರು ಅವರು ಇವರು ಎಲ್ಲ ಹಿಂಗೆ ಇದ್ದೆ ಇತ್ತುಳ್ಳು ಒಟ್ನೆ ಇಪ್ಪ ಹಂಗೆ ಗಾಜಾ ಇತ್ತುಳ್ಳೆಲ್ಲ ಆಚೆ ರೆಡ್ ಕ್ರಾಸ್ ಇವೆಲ್ಲ ಪೋನಚೆ ಅವ್ರಿಗೆಲ್ಲ ಒಂದ್ ಸಪರೇಟ್ ಇದೆಲ್ಲ ಕೊಟ್ಟಿದ ಅವ್ರಿಗೆ ಬೇರೆ ಯಾರು ಇವ್ರೇನು ಹೊಡೆದು ಮಾಡಿ ಮಾಡೋಕಿಲ್ಲ, ರೆಸ್ಕ್ಯೂ ಇದರದಕ್ಕೆ ಯಾರಿಗೆ ಇದಾಯ್ತು ಅಂತ. ಒಟ್ನಲ್ಲಿ ಎಲ್ಲ ಅನರ್ಥಕ್ಕೆ ಇಷ್ಟೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡು ಏನ್ ಸಾಧಿಸಿದ್ರು, ಒಬ್ರಿಗೊಬ್ರು ಹೊಡೆದಾಟ್ ಸತ್ರು ಅಷ್ಟೇ. ಹ ಈಗ ಅಲ್ಲಿ ಆ ದೇಶ ಅಮೆರಿಕಾದವನು ಇವ್ರಿಗೆ ಕೊಡ್ತೀನಿ ನಾನು ಇಷ್ಟು ಇದನ್ನ ಕಳಿಸ್ತೀನಿ ಏನೋ ವೆಪನ್ಸ್ಗಳನ್ನೆಲ್ಲ. ಸೊ ಇಷ್ಟು ವೆಪನ್ ಅವ್ನು ಸೇಲ್ ಮಾಡದ ಅದ್ರಲ್ಲಿ ಇದ್ರಲ್ಲೆಲ್ಲ ದುಡ್ಡು ಮಾಡೋದೆ ಅಂತ ಸರ್ಕಾರ ರಾಜ್ಯ ಇದ್ರದಕ್ಕೆ ಆಗ್ಲಿ ಇವೆಲ್ಲ ಒಳ್ಳೆಯ ಇದಕ್ಕೆ ಅಲ್ಲ. ಯಾವ್ದೋ ವಿಶ್ವದ ನಾಶಕ್ಕಾಗಿ ಮಾಡುವಂತದ್ದನ್ನ ನೀವು ಅಸ್ತ್ರ ಶಸ್ತ್ರಗಳನ್ನೆಲ್ಲ ತಯಾರು ಮಾಡ್ಬಿಟ್ಟು ಕಳ್ಸಿ ಎಲ್ಲ. ವೇಶ್ಯನು ಹಣ ಸಂಪಾದಿಸ್ತಾಳೆ, ಅದಕ್ಕೆ ಗೌರವ ಇದೆಯೇನು ಸಮಾಜದಲ್ಲಿ? ಆ ರೀತಿನೆಲ್ಲ ಆಗತ್ತೆ. ನ್ಯಾಯವಾದ ಮಾರ್ಗ ಲೋಕ ಹಿತಕ್ಕಾಗಿ ಆಗ್ಬೇಕೇನಾದ್ರು. ಇವರಲ್ಲಿ ಒಬ್ಬೊಬ್ರು ಕೂಡ ಯಾರು ಕೌರವರನ್ನು ಜಯಿಸಬೇಕು ಅಂತ ಪಾಂಡವರಲ್ಲಿ ಬಂದವರು, ಒಬ್ಬೊಬ್ರು ವೇದಾಧ್ಯಯನ ಸಂಪನ್ನರು, ಒಬ್ಬೊಬ್ಬರು ಯುದ್ಧದಲ್ಲಿ ಮಹಾ ಉತ್ಸಾಹ ಉಳ್ಳವರು, ಎಲ್ಲರೂ ಯುದ್ಧದಲ್ಲಿ ತಮಗೆ ಜಯವಾಗುವುದು ಎಂಬ ನಂಬಿಕೆಯಿಂದ ಸೈನ್ಯಗಳನ್ನು ಹೊರಟು ಬಂದು ಎದುರಿಸ ಅಸಾಧ್ಯವಾದಂತಹ ಕೌರವ ಸೈನ್ಯಕ್ಕೆ ಎದುರಾಗಿ ಕುರುಕ್ಷೇತ್ರದ ಪಶ್ಚಿಮ ಕಡೆಯಲ್ಲಿ ಪೂರ್ವಾಭಿಮುಖವಾಗಿ ತನ್ನ ಸೇನಾ ನಿವೇಶವನ್ನು ಕಲ್ಪಿಸಿ ಅಲ್ಲಿ ಬಂದಿಳಿದ್ರು. ಈಗ ನಾವೆಲ್ಲ ಯಜ್ಞ ಯಾಗಗಳಿಗೆ ಕೂತ್ಕೊಂಡಾಗ ಪಶ್ಚಿಮದಲ್ಲಿ ಕೂತ್ಕೊಂಡು ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು. ಜಪ ಮಾಡೋದಾಗ್ಲಿ ಏನೇ ಪಾರಾಯಣಗಳು ಎಲ್ಲದಕ್ಕೂ ಕೂಡ ಧ್ಯಾನ ಪ್ರತಿಯೊಂದಕ್ಕೂ ಪೂರ್ವ ದಿಕ್ಕು ಬಹಳ ಶ್ರೇಷ್ಠ. ಸೊ ನಾವು ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಕೂತ್ಕೋಬೇಕು ಅಂತಂದ್ರೆ ಪಶ್ಚಿಮದಲ್ಲಿ ನಾವು ಕೂತ್ಕೋಬೇಕು, ಪೂರ್ವ ನೋಡೋ ತರದಲ್ಲಿ. ಇಲ್ಲಿ ದಕ್ಷಿಣತೋ ಬ್ರಹ್ಮ ಹೋಮದಲ್ಲಿ ಕೂರ್ಸ್ಬೇಕಾದ್ರೆ ಅವನು ದಕ್ಷಿಣದಲ್ಲಿ ಕೂತ್ಕೊಳ್ತಾನೆ, ಉತ್ತರ ದಿಕ್ಕಿಗೆ ಅವನು ನೋಡ್ತಾ ಇರುವಂತದ್ದು. ಆದ್ರೆ ಅಧ್ವರ್ಯು ಯಾರು ಮಾಡಿಸ್ತಾನೋ ಅವನು ದಕ್ಷಿಣಾಭಿಮುಖ ಕೂತ್ಕೊಳ್ಳೋದು. ಯಾಕೆಂದ್ರೆ ಯಜಮಾನ ಪೂರ್ವಾಭಿಮುಖ ಕೂತಿರ್ತಾನೆ, ಅವನ ಎಡಭಾಗದಲ್ಲಿ ಇವನು ಕೂತಿರೋದು ಅಲ್ಲಲ್ಲ ಬಲಭಾಗಕ್ಕೆ. ಬಲಭಾಗಕ್ಕೆ ಇದರಲ್ಲಿ ಅವನ ಪತ್ನಿ ಜೊತೆನಲ್ಲಿ ಕೂತಿರ್ತಾಳೆ, ಇದರಲ್ಲಿ ಸಪತ್ನೀಕನಾಗಿ ಕೂತ್ಕೊಂಡು ಹೋಮಗಳನ್ನು ನಡೆಸ್ಬೇಕಾದ್ರೆ. ಸೊ ಇವನು ಕೂತ್ಕೊಂಡ್ರೆ ಅವನ ಆಪೋಸಿಟ್ ಬ್ರಹ್ಮ. ಸೊ ದಿಕ್ಕುಗಳು ಕೂಡ ಬಹಳ ಬಹಳ ಮುಖ್ಯವಾಗತ್ತೆ. ಕುರುಕ್ಷೇತ್ರದ ಪಶ್ಚಿಮ ಕಡೆಯಲ್ಲಿ ಪೂರ್ವಾಭಿಮುಖವಾಗಿ ತನ್ನ ಸೇನಾ ನಿವೇಶವನ್ನು ಕಲ್ಪಿಸಿ ಅಲ್ಲಿ ಬಂದಿಳಿದ್ರು. ಕುಂತಿ ಪುತ್ರನಾದ ಯುಧಿಷ್ಠಿರನು ಶಮಂತ ಪಂಚಕದ ಹೊರಗೆ, ಇದೆ ಶಮಂತ ಪಂಚಕ ದೊಡ್ಡ ಸರ್ವಸ್ಸಲ್ಲಿರೋದು ಕುರುಕ್ಷೇತ್ರದಲ್ಲಿ. ರಕ್ತದ ಮಡು ಅಂತ ಅಂದ್ಬಿಟ್ಟು ಹಿಂದೆ ಎಲ್ಲ ಅವ್ರದೆಲ್ಲ ಇದ್ ಮಾಡಿದ್ದು, ಇಲ್ಲೇನೆ ಪರಶುರಾಮ ಇದನ್ನು ಮಾಡಿದ್ದಲ್ಲೇನೆ ಅಂತ. ಆದ್ರೂ ಶಮಂತ ಪಂಚಕದ ಹೊರಗೆ ಸಾವಿರಾರು ಶಿಬಿರಗಳನ್ನ ವಿದ್ಯುಕ್ತವಾಗಿ ಕಲ್ಪಿಸಿದನು. ಆ ಯುದ್ಧಕ್ಕಾಗಿ ಪ್ರಪಂಚ ಎಲ್ಲವೂ ಮೊತ್ತಕ್ಕೆ ಆ ಕುರುಕ್ಷೇತ್ರಕ್ಕೆ ಬಂದಿಳಿದಂತೆ ತೋರಿತು. ಬೇರೆ ಯಾವ ಕಡೆಯಲ್ಲಾಗಲಿ ಆನೆಗಳಾಗಲಿ ಕುದುರೆಗಳಾಗಲಿ ರಥಗಳಾಗ್ಲಿ ವೀರ ಪುರುಷಗಳಾಗಲಿ ಇಲ್ಲದೆ ಅವೆಲ್ಲ ಶುದ್ಧ ಶೂನ್ಯವಾಗಿ ಮಕ್ಕಳು ಮುದುಕರು ಮಾತ್ರ ಅಲ್ಲಲ್ಲಿ ಉಳಿದುಕೊಂಡಿರುವಂತಿತ್ತು. ಸೂರ್ಯನು ಜಂಬೂದ್ವೀಪದ ವಲಯವನ್ನು ಎಲ್ಲಿಯವರೆಗೆ ತನ್ನ ಕಿರಣಗಳಿಂದ ತಪಿಸ್ತಾನೋ ಅಲ್ಲಿಯವರೆಗಿನ ಸೈನ್ಯಗಳೆಲ್ಲ ಬಂದು ನೆರೆದವು. ಸಮಸ್ತ ವರ್ಣದವರು ಒಂದೇ ಕಡೆಯಲ್ಲಿ ಸೇರಿ ಬಹು ಯೋಜನಗಳ ದೂರದವರೆಗೆ ಆ ಕುರುಕ್ಷೇತ್ರದ ಸುತ್ತಲೂ ಇದ್ದ ದೇಶಗಳನ್ನ, ನದಿಗಳನ್ನ, ಬೆಟ್ಟಗಳನ್ನ, ಅರಣ್ಯಗಳನ್ನು ತುಂಬಿದ್ರು. ಅವರೆಲ್ಲರಿಗೂ ಅವರವರ ವಾಹನಗಳೊಡನೆ ಧರ್ಮರಾಜನು ಉತ್ತಮವಾದ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಒದಗಿಸುವಂತೆ ಆಜ್ಞಾಪಿಸಿದ. ಅವರೆಲ್ಲರಿಗೂ ಬೇರೆ ಬೇರೆಯಾಗಿ ಸಂಜ್ಞೆಗಳನ್ನೇ ಏರ್ಪಡಿಸಿದ. ಪಾಂಡವರ ಕಡೆಯಲ್ಲಿ ಒಬ್ಬನೊಬ್ಬರು ಇದೇ ಸಂಕೇತದಿಂದ ಕರೆಯಬೇಕು, ಇದೇ ಗುರುತುಗಳಿಂದ ಕಡಿಯಿಡಬೇಕು ಎಂಬ ನಿಯಮವನ್ನು ಕಲ್ಪಿಸಿ ಅವರಿಗೆ ಪ್ರತ್ಯೇಕವಾದ ಉಡುಗೆ ತೊಡುಗೆಗಳನ್ನ, ಗುರುತುಗಳನ್ನ, ಹೆಸರುಗಳನ್ನ ನಿರ್ಣಯಿಸಿದ. ಎಲ್ಲ ಡಿಸಿಪ್ಲಿನ್ ಒಂದೊಂದು ಇದಕ್ಕೆ. ಈಗ ಒಂದು ಆರ್ಮಿ ಇದ್ರದ್ದು ಪ್ರಕಾರ ನೇವಿ, ಆರ್ಮಿ ಮತ್ತೆ ಇದಕ್ಕೆ ಇದೆಯಲ್ವಾ, ಇದಕ್ಕೆ ಒಂದೊಂದು ಕೂಡ ಏರ್ ಫೋರ್ಸ್, ಒಂದೊಂದಕ್ಕೂ ಬೇರೆ ಬೇರೆ ಕಲರ್ ಇದ್ರದ್ದು ಅವ್ರಿಗೆ ಇರುವಂತ ಇದು. ಅಲ್ಲಿ ಯಾರ್ಯಾರ ಅಧಿಕಾರಿಗಳಿಗೆ ಏನೇನು ಸಂಜ್ಞೆಗಳು, 3 ಸ್ಟಾರ್ಸ್ ಇದು ತೋಳ್ ಮೇಲೆ ಇರುವಂತಹದ್ದು, ಇವೆಲ್ಲ ಆ ರೀತಿನಲ್ಲಿ ಇಲ್ಲೂ ಕೂಡ ಎಲ್ಲ ಜೋಡಿಸಿದ್ದಾರೆ. ಎಲ್ಲ ಅವರಿಗೆ ನಿಯಮ, ಉಡುಗೆ ತೊಡುಗೆಗಳು, ಗುರುತು, ಹೆಸರುಗಳು ಅವರಿಗೆ ಅವರವರಿಗೆ ಪ್ರತ್ಯೇಕ ಸಂಜ್ಞೆ. ಆಗ ದುರ್ಯೋಧನನು ಕಪಿ ಚಿಹ್ನವುಳ್ಳ ಅರ್ಜುನನ ಧ್ವಜಾಗ್ರವನ್ನ ನೋಡಿ ತನ್ನ ಕಡೆಯಲ್ಲಿ ಆ ಪಾಂಡವ ಸೈನ್ಯಕ್ಕೆ ಎದುರಾಗಿ ಅನೇಕ ರಾಜರೊಡನೆ ಪ್ರತಿ ವ್ಯೂಹವನ್ನು ಕಲ್ಪಿಸಿದ. ಇವ್ರದ್ದು ಒಂದಾದ್ರೆ ಅದಕ್ಕೆ ಪ್ರತಿಯಾಗಿ
ಅವನ ತಲೆಯ ಮೇಲೆ ಉತ್ತಮವಾದ ಶ್ವೇತ ಛತ್ರ ಶೋಭಿಸ್ತಾ ಇತ್ತು. ದುರ್ಯೋಧನಿಗೆ 100 ಮಂದಿ ಸಹೋದರರು ಸುತ್ತ ನಿಂತಿದ್ರು. 1000 ಸಂಖ್ಯೆಯುಳ್ಳ ಗಜ ಸೈನ್ಯದ ನಡುವೆ ಯುದ್ಧಕ್ಕೆ ಸಿದ್ಧನಾಗಿದ್ದ. ಹೀಗೆ ಬಂದು ನಿಂತ ದುರ್ಯೋಧನ ನೋಡಿದೊಡನೆ ಯುದ್ಧೋತ್ಸಾಹವುಳ್ಳ ಪಾಂಚಾಲರು ಸಂತೋಷದಿಂದ ಶಂಖವನ್ನು ಒದಿದರು. 1000 ಕಡೆಗಳಿಂದ ರಣಬೇಣಿಗಳನ್ನು ಮೊಳಗಿಸಿದರು. ಆಗ ಪಾಂಡವರು ತಮ್ಮ ಕಡೆ ಸೈನ್ಯಗಳಿಗೆಲ್ಲ ಇಷ್ಟು ಮಟ್ಟಿಗೆ ಯುದ್ಧೋತ್ಸಾಹ ಇರೋದನ್ನ ಕಂಡು ನೋಡಿ ಮನಸ್ಸಿನಲ್ಲಿ ಸಂತೋಷಗೊಂಡ್ರು. ಶ್ರೀಕೃಷ್ಣನಿಗೂ ಸಂತೋಷ ಹೆಚ್ಚಿತು. ಶ್ರೀಕೃಷ್ಣನಿಗೆ ಸಂತೋಷ ಹೆಚ್ಚಿತು. ಇದು ಪುರಾಣದ್ದು. ಅವನಿಗೆ ಸಂತೋಷವೂ ಇಲ್ಲ, ದುಃಖವೂ ಇಲ್ಲ. ಏನೋ ಈ ಜೀವಾತ್ಮ ತನ್ನ ಕರ್ಮವನ್ನ ಸ್ವಾದು ಮತ್ತಿ ಅಂತ ಇದ್ರೆ ಅನಷ್ಟನ್ನ ಬಿಚಾಕಶೀತಿ ಅನ್ಕನ್ಸರ್ನ್ ಅದ್ರ ಸಾಕ್ಷಿಯಾಗಿರ್ತಾನೆ, ವಿಟ್ನೆಸ್. ಯಾರಿಗೂ ಇನ್ಫ್ಲೂಯೆನ್ಸ್ ಮಾಡಕ್ಕೂ ಹೋಗಲ್ಲ, ಇದು ಮಾಡಲ್ಲ, ಧರ್ಮದ ಜೊತೆನಲ್ಲಿ ಇದ್ದಾನೆ. ಇಲ್ಲಿ ಇದು. ಆಗ ಕೃಷ್ಣ ಅರ್ಜುನರಿಬ್ಬರು ಕೂಡ ರಥದಲ್ಲಿ ಕುಳಿತ ಹಾಗೆಯೇ ತಮ್ಮ ಕಡೆಯ ಸೈನಿಕರಿಗೆ ಮತ್ತಷ್ಟು ಉತ್ಸಾಹ ಹುಟ್ಟುವಂತೆ ತಮ್ಮ ದಿವ್ಯ ಶಂಖಗಳನ್ನು ಓದಿದ್ರು. ಭಗವದ್ಗೀತೆ ಶುರುವಾಗತ್ತೆ. ಪಾಂಚಜನ್ಯ ದೇವದತ್ತಗಳು ಎಂಬ ಕೃಷ್ಣಾರ್ಜುನ ಶಂಖಗಳ ಧ್ವನಿ ಎರಡು ಒಂದಾಗಿ ದಿಕ್ಕುಗಳು ಮೊಳಗುವಂತೆ ವ್ಯಾಪಿಸಲು ಕೌರವರ ಕಡೆಯ ಯೋಧರು ಅದನ್ನು ಕೇಳಿ ಸಿಂಹಗರ್ಜೆಯನ್ನು ಕೇಳಿದ ಸಣ್ಣ ಮೃಗಗಳ ಹೇಗೋ ಹಾಗೆ ಭಯದಿಂದ ನಡುಗಿ ಇದ್ದ ಕಡೆಯಲ್ಲೇ ಮಲಮೂತ್ರಗಳನ್ನು ವಿಸರ್ಜಿಸಿದರು. ಈ ಧ್ವನಿಯನ್ನು ಕೇಳಿ ಕೌರವರ ಸೈನ್ಯವೆಲ್ಲ ತತ್ತಳಿಸಿದರು. ಹೃದಯಾನಿ ವೆದಾರಯತ್, ಧಾರ್ತರಾಷ್ಟ್ರರಿಗೆ ಎದೆ ಒಡೀತು ಅಂತ. ಇಷ್ಟರಲ್ಲಿಯೇ ಯಾವುದೋ ಕಣ್ಣಿಗೆ ಕಾಣದಂತೆ ನೆಲದ ಧೂಳು ಮೇಲಕ್ಕೆತ್ತು. ಆ ಧೂಳಿನಿಂದ ಮರೆಸಿ ಸೂರ್ಯನು ಅಸ್ತಮಿಸಿದಂತೆ ಕಾಣಿಸಿದ. ಇದ್ದಕ್ಕಿದ್ದ ಹಾಗೆ ಸೈನ್ಯಗಳ ಮೇಲೆ ಆಕಾಶದಿಂದ ಮೇಘಗಳು ರಕ್ತ ಮಾಂಸಗಳನ್ನು ವರ್ಷಿಸಿದವು. ಈ ಮಹೋತ್ಪಾತವು ನೋಡುವವರಿಗೆ ಭಯ ಆಶ್ಚರ್ಯಗಳನ್ನು ಉಂಟು ಮಾಡಿತು. ಇಷ್ಟರಲ್ಲಿಯೇ ನೆಲದಿಂದ ಕಲ್ಲುಗಳನ್ನು ಎರಚುವ ಸುಂಟರ್ ಗಾಳಿ ಬಂದು ಮೇಲೆದ್ದು ಸೈನಿಕರನ್ನ 100,000 ಲೆಕ್ಕದಿಂದ ಅಪ್ಪಳಿಸಿ ಕೆಡುವಂತೆ ಭಯಂಕರವಾಗಿ ಬೀಸಿತು. ಜನಮೇಜಯ ರಾಜ, ಕಲಗಿದ ಮಹಾಸಮುದ್ರಂತೆ 2 ಸೈನ್ಯಗಳು ಕುರುಕ್ಷೇತ್ರದಲ್ಲಿ ಅತ್ಯುತ್ಸಾಹದಿಂದ ಯುದ್ಧಕ್ಕೆ ಬಂದಾಗ ಆ ಸೇನೆಗಳ ಸೇರುವೆಯೋ ಪ್ರಳಯ ಕಾಲದಲ್ಲಿ 2 ಮಹಾಸಮುದ್ರಗಳು ಒಂದಾಗಿ ಕಳೆಯುವಂತೆ ಆಶ್ಚರ್ಯಕರವಾಯಿತು. ಕೌರವರು ಕೂಡ ಪ್ರಪಂಚದ ಬೇರೆ ಕಡೆಯಲ್ಲಿ ಆನೆ, ಕುದುರೆ, ರಥಗಳೇನು ಉಳಿಯಲಿಲ್ಲ ಎಂಬಂತೆ ದೊಡ್ಡ ಸೈನ್ಯವನ್ನು ತಂದು ಸೇರಿಸಿಟ್ಕೊಂಡಿದ್ರು. ಆಮೇಲೆ ಕೌರವ, ಪಾಂಡವ, ಸೋಮಕರೆಲ್ಲರೂ ಕಲೆತು ತಮ್ಮೊಳಗೆ ಯುದ್ಧ ವಿಷಯವಾಗಿ ಸಂಕೇತಗಳನ್ನು ಮಾಡಿಕೊಂಡ್ರು. ಧರ್ಮವನ್ನ ನೆಲೆಗೊಳಿಸೋದಕ್ಕಾಗಿ, ಲೋಕಕ್ಕೆ ಹಿತವನ್ನ ಉದ್ದೇಶಿಸಿ ಈ ಮುಂದೆ ಹೇಳುವಂತಹ ಧರ್ಮ ನಿರ್ಣಯಗಳನ್ನು ಮಾಡಿಕೊಂಡ್ರು. ಈ ಯುದ್ಧವು ಮುಗಿದು ಹೋದ ಮೇಲೆ ಮೊದಲಿನಂತೆ ನಮ್ಮಲ್ಲಿ ಅನ್ಯೋನ್ಯ ಪ್ರೀತಿ ಇರಬೇಕು. ಯುದ್ಧ ಕಾಲದಲ್ಲಿ ಮಾತ್ರ ನಿಮ್ಮ ಪರಾಕ್ರಮ ತೋರಿಸಿ, ಆಮೇಲೆ ನೀವು ಅವ್ರ ಡೇರೆಗೆ ಹೋಗ್ಬೋದು, ಅವರ ಶಿಬಿರದಿಂದ ಇವ್ರು ಬರ್ಬೋದು. ಇವನು ಸಿಕ್ಕಿದಾನಲ್ಲ ಇವಾಗ ನಮ್ಮ ವೈರಿ ಅಂತ ಅವಾಗ ಕೊಲ್ಲಬಾರದು. ಅವನು ಯುದ್ಧಕ್ಕೆ ಘೋಷಣೆ ಆದಾಗ ಇವರು ನಡೆಸುವಂತ ಧರ್ಮ ಯುದ್ಧ ಇದು, ಮೋಸದಿಂದ ಅಲ್ಲ. ಯಾವನು ಯುದ್ಧ ಕಾಲದಲ್ಲಿ ತನಗೆ ಸಮಾನರಾದವರನ್ನು ಹೊರತು ಹೀನರಾದವನ್ನ ಎದುರಿಸುವುದು ಮುಂತಾದ ಅನ್ಯಾಯ ಪ್ರವರ್ತನೆಗಳಿಗೆ ಹೋಗ್ಬಾರ್ದು. ಅವನಿಗೆ ಸರೀಕನಾದವ್ ನೋಡಿ ಯುದ್ಧ ಮಾಡಬೇಕು. ಇದಕ್ಕೇನೆ ಆ ಕೃಷ್ಣ ಬಲರಾಮನು ಬಂದಾಗ ಅಲ್ಲಿದ್ದವರೆಲ್ಲ ಎಲ್ರೂ ಕೂಡ ಛೀ ಅಂತಂದ್ರು. ಮುಷ್ಟಿಕ, ಚಾಣೂರ ಇವರೆಲ್ಲ ಏನು ದಾಂಡಿಗರು, ಇವ್ರು ಇನ್ನ ಚಿಕ್ಕ ಹುಡುಗರು, ಅವ್ರ ಮೇಲೆ ಇವರನ್ನೇ ಕಳ್ಸೋದು. ಶಕ್ತಿ ಪರಾಕ್ರಮದಲ್ಲಿ ಎಲ್ಲದರಲ್ಲೂ ಸರಿಯಾಗಿದ್ದವ್ರ ಜೊತೆ ಕಳ್ಸೋದು. ಸೊ ಕಂಸ ಮಾಡಿದ್ದೇನು, ಅದನ್ನ ಲೋಕದ ಜನರೆಲ್ಲ ಹೇಳಿದ್ರು, ತುಂಬಾ ಅನ್ಯಾಯ ಇದು ಮಾಡ್ತಾ ಇರೋದು ಅಂತ. ಆಮೇಲಿನ ಕತೆ ಬೇರೆ. ಮಾತಿನಿಂದ ಜಗಳಕ್ಕೆ ಬಂದವನನ್ನ ಮಾತಿನಿಂದಲೇ ಎದುರಿಸ್ಬೇಕು. ಮುಷ್ಟಿ, ದೃಷ್ಟಿ, ಜುಟ್ಟಿ ಇದಕ್ಕೆ ಮೊದಲು ಶುರುವಾಗುತ್ತೆ. ಕೋಪದಿಂದ ನೋಡೋದು, ಆಮೇಲೆ ಗುರ್ರ ಅನ್ನೋದು, ಆಮೇಲೆ ಕೈ ಎತ್ತೋದು, ಸರಿ ಜುಟ್ಟು ಹಿಡ್ಕೊಂಡು ವಿವೇಕ ಕಳ್ಕೊಂಡು ಪ್ರಾಣಿಗಳಂತೆ ವರ್ತಿಸಿ ಮಾಡುವಂತಹದ್ದು. ಮಾತಿನಿಂದ ಜಗಳಕ್ಕೆ ಬಂದವನನ್ನ ಮಾತಿನಿಂದಲೇ ಎದುರಿಸ್ಬೇಕು. ಸೈನ್ಯ ಮಧ್ಯದಿಂದ ಹೊರಗಾಗಿದ್ದವನನ್ನ ಯಾವ ಸಂದರ್ಭದಲ್ಲೂ ಹೊಡೆಯಬಾರದು. ರಥಿಕನೊಡನೆ, ಗಜಯೋಧನೊಡನೆ, ಕುದುರೆಯ ರಾವತನೊಡನೆ, ಕಾಲಾಳಿನೊಡನೆ ಯುದ್ಧವನ್ನು ಮಾಡಬೇಕೇ ಹೊರತು ಇತರರನ್ನ ಎದುರಿಸಬಾರದು. ಪಕ್ಕದಲ್ಲಿ ರಥದಲ್ಲಿ ಬಂದನು ಕೂಡ ಇವನಿಗೆ ಅದಿಲ್ಲ. ಇಲ್ಲ, ರಥದಲ್ಲಿ ಇದ್ದೀನಿ ನಾನು ಸೇಫು, ಕಾಲಾಳು ಹೊಡೆದು ಬಿಡ್ತೀನಿ ಅಂತಂದ್ರೆ ಇಲ್ಲ. ಅವನು ರಥದವ್ರ ಜೊತೆನಲ್ಲೇ ಮಾಡ್ಬೇಕು. ಅವರು ಆಯಾ ಸಂಘಟನೆಗೂ, ಇಷ್ಟಕ್ಕೂ, ಉತ್ಸಾಹಕ್ಕೂ, ಬಲಕ್ಕೂ ತಕ್ಕಂತೆ ತನಗೆ ಅನುರೂಪರಾದವರೊಡನೆಯೇ ಯುದ್ಧ ಮಾಡಬೇಕು. ಯುದ್ಧದಲ್ಲಿ ಒಬ್ಬನನ್ನು ಹೊಡೆಯೋದಕ್ಕೆ ಮೊದಲು ಅವನನ್ನು ಕೂಗಿ ಕರೆದು ಎಚ್ಚರಿಕೆ ಕೊಟ್ಟು ಆಮೇಲೆ ಅವನನ್ನು ಹೊಡಿಬೇಕು. ನಂಬಿ ಬಂದವನ ಮೇಲೆಯೋ, ಯುದ್ಧದಲ್ಲಿ ಗಮನ ಇಲ್ಲದವನ ಮೇಲೆಯೋ ಬಾಣವನ್ನು ಬಿಡಬಾರದು.
ತಪ್ಪಿದವನನ್ನ, ಯುದ್ಧದಿಂದ ವಿಮುಖನಾದವನನ್ನ, ಕೈಯಲ್ಲಿ ಆಯುಧ ಶಸ್ತ್ರ ಇಲ್ಲದವನ ಎಂದಿಗೂ ಹೊಡಿಬಾರದು. ಸಾರಥಿಗಳು, ಕುದುರೆಗಳು, ಆಯುಧಗಳು ತಂದು ಒದಗಿಸ್ತಕ್ಕವರು, ಶಂಖ, ಬೇರಿ ಮೊದಲಾದ ವಾದ್ಯಗಳನ್ನು ನುಡಿಸ್ತಕ್ಕವರು, ಇವರನ್ನು ಕೊಲ್ಲಬಾರದು. ಹೀಗೆಂದು ಆ ಕೌರವರು ಪಾಂಡವರು ಅನ್ಯೋನ್ಯವಾಗಿ ಸಂಕೇತವನ್ನು ಮಾಡಿಕೊಂಡು ಸಂತೋಷದಿಂದ ಒಬ್ಬರೊಬ್ಬರನ್ನು ನೋಡುತ್ತಾ ತಮ್ಮ ತಮ್ಮ ಶಿಬಿರಗಳಿಗೆ ಹಿಂತಿರುಗಿದರು. ಅವರೆಲ್ಲರೂ ತಮ್ಮ ಬಿಡಾರಗಳಲ್ಲಿ ತಮ್ಮ ಸೈನ್ಯ ಸಮೂಹಗಳನ್ನೇ ಹರ್ಷೋತ್ಸಾಹಗಳಿಂದ ಮುಂದಿನ ಯುದ್ಧವನ್ನು ನಿರೀಕ್ಷಿಸ್ತಾ ಇದ್ರು. ರಾಮಾಯಣದಲ್ಲಿ ಇವನು ರಾವಣರ ಯುದ್ಧದಲ್ಲೂ ಅಷ್ಟೇ, ಇವನಿಗೆ ಘಾಸಿಗೊಂಡಾಗ ನೀನ್ ಹೋಗಪ್ಪ, ಹೋಗೆಲ್ಲ ಶೈತ್ಯೋಪಚಾರ ಮಾಡಿಕೊಂಡು ಔಷಧ ಲೇಪನ ಮಾಡಿ ಇನ್ನತ್ರ ಇನ್ನೇನು ಹೊಸ ಅಸ್ತ್ರ ಇದೆಯೋ, ಇನ್ನು ಹೊಸ ಸಾರಥಿ ರಥ ಎಲ್ಲ ಮಾಡ್ಕೊಂಡು ಬಾ ಅಂತ ಕಳ್ಸಿದ್ದಲ್ಲ. ತೋರ್ಸೋಣ ಪರಾಕ್ರಮ ಅಂತ. ರಾವಣ ಅಪ್ರಿಶಿಯೇಟ್ ಮಾಡ್ತಾನ ಅವನು, ಬಲೆ ಪೌರುಷ ಅಂದ್ರೆ ರಾಮಂದು ಅಂತ. ನಾನ್ ಯಾರ ಜೊತೆ ಯುದ್ಧ ಮಾಡಿದ್, ನಾನ್ ಸತ್ರು ಪರವಾಗಿಲ್ಲ, ಮಾಡಿದ ಯುದ್ಧ ಯಾರ ಜೊತೆ ಅದು ನನಗೆ ಸಂತೋಷ ಅಂತ ಅವನ ಉದ್ಗಾರ ರಾವಣಂದು. ಹೀಗೆ ಎಲ್ಲರೂ ಅವರವರ ತಮ್ಮ ಬಿಡಾರಗಳಿಗೆ ಹಿಂತಿರುಗಿ ತಮ್ಮ ಸೇನಾ ಸಮೂಹಗಳೊಡನೆ ಹರ್ಷೋತ್ಸಾಹಗಳಿಂದ ಮುಂದಿನ ಯುದ್ಧವನ್ನು ನಿರೀಕ್ಷಿಸ್ತಾ ಇದ್ರು. ಇಲ್ಲಿಗೆ ಭೀಷ್ಮ ಪರ್ವದ ಮೊದಲನೇ ಅಧ್ಯಾಯ, ಜಂಬೂ ಖಂಡ ನಿರ್ಮಾಣ ಪರ್ವ, ಅದರಲ್ಲಿ ಸಬ್ ಟೈಟಲ್ ಶಿಬಿರಗಳನ್ನು ಮಾಡ್ಕೊಂಡಿದ್ದು. ಜಂಬೂ ಖಂಡ ನಿರ್ವಾಣ ಪರ್ವದ ಮೊದಲನೇ ಅಧ್ಯಾಯ. ಅಷ್ಟಮೈ ಶ್ರೀ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ವ್ಯಾಸನು ಧೃತರಾಷ್ಟ್ರನಿಗೆ ಯುದ್ಧ ದರ್ಶನಕ್ಕಾಗಿ ಕಣ್ಣುಗಳನ್ನು ಕೊಡೋದಾಗಿ ಹೇಳಲು ಧೃತರಾಷ್ಟ್ರ ಅದಕ್ಕೊಪ್ಪದೆ ತನಗೆ ಆ ಯುದ್ಧ ವಿಚಾರವನ್ನೆಲ್ಲ ಪೂರ್ಣವಾಗಿ ಕಿವಿಯಿಂದ ಕೇಳುವಾಗ ಮಾಡಿದ್ರೆ ಸಾಕು ಅಂದ. ವ್ಯಾಸನು ಸಂಜಯನಿಗೆ ಸರ್ವಜ್ಞತ್ವವನ್ನು ಕೊಟ್ಟು ಧೃತರಾಷ್ಟ್ರನಿಗೆ ದುಶ್ಶಕಗಳನ್ನು ತಿಳಿಸಿದ್ದು. ನೋಡಿ ಇಲ್ಲಿ ಬರುತ್ತೆ, ಹಿಂದೆ ಒಂದ್ಸಲ ಕೇಳಿದ್ರಿ ನೀವು. ಯಾವಾಗ ಇವನು ಕೊಟ್ಟಿದ್ದು ವ್ಯಾಸ ಮಹರ್ಷಿ? ವ್ಯಾಸ ಯಾರು? ವ್ಯಾಸಾಯ ವಿಶ್ವರೂಪಾಯ ವ್ಯಾಸರೂಪಾಯ ವಿಷ್ಣುವೇ. ಅವನು ಅವರ ಅರಮನೆಗೆ ಹೋಗಿ ಇವರು ದೃಷ್ಟಿ ಕೊಡ್ತಾನೆ ವ್ಯಾಸ. ಯಾರು? ಧೃತರಾಷ್ಟ್ರನ್ಗೆ ಎಲ್ಲ ಚಾಯ್ಸ್ ನೋಡು, ಬೇಕಾದ್ರೆ ಯುದ್ಧಾಂಡ ನೋಡ್ತೀಯನೋ ನೀನ್ ಕಂಡ್ಕೊಡ್ತೀನಿ ದಿವ್ಯ ದೃಷ್ಟಿ. ಇಲ್ಲಿ ಅರ್ಜುನನ್ಗೆ ದಿವ್ಯಂ ದದಾಮಿ ತೇ ಚಕ್ಷು ಅಂತ ಹೇಳ್ದಂಗೆ ನೀನು ಹುಟ್ಟಿದ ಅಂಗ ಇದು ಕೂರ್ಣೆ ನೀನು, ಆದ್ರೆ ಯುದ್ಧ ನೋಡೋಕೆ ನಾನು ಕಣ್ಣಿನ ದೃಷ್ಟಿ ಕೊಡ್ತೀನಿ ನಿಂಗೆ ಅಂದ. ಬೇಡ ಅಂದ ಇವನಿಗೆ. ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತ ಗಾದೆ ಇದೆಯಲ್ಲ, ಬೇಡ ನನಗೆ ಅದ್ ನೋಡೋದ್ ಕಷ್ಟ ಆಗತ್ತೆ, ಸಂಜೆಯನ್ನು ಕೊಟ್ಬಿಡು ಅಂತ. ಅಷ್ಟಮೈ ಶ್ರೀ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಗ ತ್ರಿಕಾಲಜ್ಞನು ಪೂಜ್ಯನೂ ಆದಂತಹ ವ್ಯಾಸಮುನಿಯು ಮುಂದೆ ನಡೆಯುವ ಯುದ್ಧದಲ್ಲಿ ಉಂಟಾಗುವ ಅನರ್ಥಗಳನ್ನು ತಿಳಿದು ಅದಕ್ಕೆ ಕಾರಣಭೂತವಾದ ತನ್ನ ಮಕ್ಕಳ ದುರ್ನಯನಕ್ಕಾಗಿ ಮನಸ್ಸಿನಲ್ಲಿ ಕೊರಗಿ ಸಂಕಟ ಪಡ್ತಾ ಇರುವ ಧೃತರಾಷ್ಟ್ರನಿಗೆ ಬಂದು ಹೀಗೆಂದು ಹೇಳ್ತಾ ಇದ್ದಾನೆ ವ್ಯಾಸ ಮಹರ್ಷಿ. ಹೇ ರಾಜ, ಈಗ ಯುದ್ಧಕ್ಕಾಗಿ ಸೇರಿರುವ ನಿನ್ನ ಮಕ್ಕಳು ಇತರ ರಾಜರು ಕೂಡ ಕಾಲ ಪ್ರೇರಿತರಾಗಿ ಬಂದು ಮೃತ್ಯು ಮುಖದಲ್ಲಿ ನಿಂತಿದ್ದಾರೆ. ಹರಿ ಟು ಡೈ, ಸಾಯೋದಕ್ಕೆ ಬಂದಿರೋದ್ರು. ಮೃತ್ಯು ಮುಖದಲ್ಲಿ ನಿಂತಿದ್ದಾರೆ. ಇವರು ಈಗಿನ ಯುದ್ಧದಲ್ಲಿ ತಮ್ಮೊಳಗೆ ಒಬ್ಬರನ್ನೊಬ್ಬರು ಹೊಡೆದಾಡಿ ಸಾಯ್ತಕ್ಕವರು. ಹೀಗೆ ಕಾಲವಶರಾಗಿ ಸಾಯುತ್ತಿರುವ ಅವರಿಗಾಗಿ ನೀನು ದುಃಖ ಪಡಬೇಕಾಗಿಲ್ಲ. ಕಾಲಚಕ್ರದ ಗತಿಯೇ ಹೀಗೆ ಎಂದು ತಿಳಿದು ನೀನು ದುಃಖವನ್ನು ಬಿಟ್ಟುಬಿಡು. ಹುಟ್ಟುಕೊಡನೆ ಆದ ನಿನಗೆ ಮುಂದೆ ಈ ಯುದ್ಧವನ್ನು ನೋಡಬೇಕು ಎಂಬ ಉದ್ದೇಶ ಏನಾದ್ರೂ ಇದ್ರೆ ತಿಳಿಸು, ನಿನಗೆ ನಾನು ಕಣ್ಣುಗಳನ್ನು ಅನುಗ್ರಹಿಸ್ತೇನೆ, ಆಗ ನೀನು ಅದನ್ನು ನೋಡ್ಬಹುದು ಎಂದ. ಅದಕ್ಕೆ ಧೃತರಾಷ್ಟ್ರ, ಹೇ ಬ್ರಹ್ಮರ್ಷಿ ಸತ್ತಮ, ಸಹೋದರರು ಒಬ್ಬರನ್ನೊಬ್ಬರು ಹೊಡೆದಾಡಿ ಸಾಯುವ ಈ ಘೋರ ಕೃತ್ಯವನ್ನ ಕಣ್ಣಾರೆ ನೋಡುವುದು ನನಗೆ ಸರ್ವತಾ ಸಮ್ಮತವಿಲ್ಲ. ಧೃತರಾಷ್ಟ್ರ ಬರೆಯೋದೇನು, ಏನಾರು ಕಾರಣದಿಂದ ಎಲ್ಲ ಧರ್ಮದಲ್ಲಿ ಇರೋರು ಇವ್ರು ಯುದ್ಧ ಮಾಡದೆ ತಾವು ಸುಮ್ಮನೆ ಕಾಡಿಗೆ ಹೋಗ್ಬಿಟ್ಟು ಎಲ್ಲೋ ಇದ್ ಬಿಡ್ಲಿ, ಇವ್ರ ಕಣ್ಣಿಗೆ ಬಿಡ್ದಂಗೆ. ಇವನ ಮಗ ಎಲ್ಲ ಪೂರ ಇಡೀ ಭೂಮಂಡಲಕ್ಕೆ ಅವನೇ ಆಗ್ಬಿಡ್ಲಿ. ಬೈಕೆಗಳು ಹೆಂಗಿದೆ ನೋಡಿ. ಅವನೇನೇನು ಬೇರೆಯವನಲ್ಲ, ತನ್ನ ಸ್ವಂತ ತಮ್ಮನ ಮಗ. ಅವನು ಪಾಂಡು, ಅವನ ರಾಜ್ಯ ಇವ್ರು ಕಬಳಿಸಿರೋದು. ಆದ್ರೆ ಇವ್ರ ಥಿಂಕಿಂಗ್ ಹೆಂಗಿದೆ ಅಂತ. ಆದ್ರೆ ಅಲ್ಲಿ ನಡೆಯುವ ಸಂಗತಿಯನ್ನ ಕಿವಿಯಿಂದ ಕೇಳುವಂತೆ ಮಾತ್ರ ನೀನು ನನಗೆ ಅನುಗ್ರಹಿಸಿದ್ರೆ ಸಾಕು. ಅಷ್ಟಮೈ ಶ್ರೀ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೀಗೆ ಧೃತರಾಷ್ಟ್ರನ ಕೇಳಿಕೊಂಡದ ಮೇಲೆ ವ್ಯಾಸನು ಸಮೀಪದಲ್ಲಿ ಸಂಜಯನನ್ನ ನೋಡಿ ಧೃತರಾಷ್ಟ್ರನ ಕುರಿತು, ಕೌರವ ರಾಜ, ಈ ಸಂಜಯನಿಗೆ ನಾನು ವರವನ್ನು ಕೊಡ್ತೇನೆ. ಇವನು ಆ ಯುದ್ಧ ವಿವರನ್ನೆಲ್ಲ ನಿನಗೆ ತಿಳಿಸ್ತಾನೆ. ಆ ಯುದ್ಧ ರಂಗದಲ್ಲಿ ನಡೆಯುವ ವಿಷಯಗಳು ಯಾವ್ಯಾವ್ದುಂಟೋ ಅವೆಲ್ಲವೂ ಇವನ ಕಣ್ಣಿಗೆ ಹಾಗೆಯೇ ಕಾಣಿಸುತ್ತೆ. ಟಿವಿನಲ್ಲಿ ನೋಡಿ ಕಾಮೆಂಟ್ರಿ ಕೊಡಲ್ವೇ ಇವರು, ಆ ರೀತಿಯಲ್ಲಿ ಇವನು ಕಾಮೆಂಟೇಟರ್ ಸಂಜಯ. ಅಲ್ಲಿ ನಡೆಯುವ ಕಾರ್ಯಗಳು ರಹಸ್ಯವಾಗಿದ್ರು ಕೂಡ ಅಥವಾ ಪ್ರಕಾಶವಾಗಿದ್ರು, ಅವು ಹಗಲು ನಡೆದ್ರು
ರಾತ್ರಿಯಲ್ಲಿ ನಡೆದ್ರು, ಕೊನೆಗೆ ಅಲ್ಲಿನ ಸೈನಿಕರ ಮನೋಗತವಾಗಿದ್ರು ಕೂಡ ಅವೆಲ್ಲವನ್ನು ತಿಳಿದುಕೊಳ್ತಕ್ಕಂಥ ಶಕ್ತಿ ಇವನಿಗೆ ಉಂಟಾಗುತ್ತೆ. ಯಾರ್ಯಾರ ಮನಸ್ಸಿನಲ್ಲಿ ಏನಿದೆ ಎಲ್ಲಾನು ತಿಳಿಯುತ್ತೆ ಅಂತ. ಬಹಳ ಚೆನ್ನಾಗಿದೆ ಅನ್ಸುತ್ತಾ? ಚಕ್ಷುನೇ ಕೊಡ್ಲಿಲ್ಲ, ಅಂತರ್ಗತನೂ ಎಲ್ಲವೂ ಆಯ್ತು. ಶಕ್ತಿ. ಅಲ್ಲ, ಈ ರೀತಿಯ ಶಕ್ತಿಗಳೇನಾದ್ರು ಬಂದು ನಮ್ಗೆ ಹೆಂಗಿರುತ್ತೆ ಅಂತ. ಇನ್ನೊಬ್ಬರ ಮನಸ್ಸನ್ನ ನೋಡೋದು ಅಂದ್ರೆ ಎಷ್ಟು ಅಸಹ್ಯವಾದಂತ ಥಾಟ್ಸ್ಗಳು, ಯಾರ್ಯಾರಲ್ಲಿ ಏನೇನಿದೆ ಇವೆಲ್ಲ ತಿಳಿದು ಏನಾಗ್ಬೇಕಿದೆ. ಇದಕ್ಕಾಗೇನೆ ಒಂದು ಕಡೆ ಹೇಳೋದೇನು ಅಂದ್ರೆ, ಮರವು ದೊಡ್ಡ ಮರ ಭಗವಂತ ಕೊಟ್ಟಿರೋದು. ಪತ್ನಿನೋ ಪತಿಯೋ ಒಬ್ರೇ ಇದ್ರು ಅಂತ ಇಟ್ಕೊಳ್ಳಿ, ಮಕ್ಕಳ ಜೊತೆನಲ್ಲೇ ಇರ್ಬೇಕಾದ್ರೆ ಸರಿ, ಇವರನ್ನ ಕಂಡು ಅವ್ರು ಕಾಮೆಂಟ್ ಮಾಡೋದು ಇದು. ಆ ಟೈಮ್ನಲ್ಲಿ ಕಿವುಡನ್ನ ಮಾಡಯ್ಯ ತಂದೆ, ನನ್ನ ಕುರುಡನ್ನ ಮಾಡಯ್ಯ ತಂದೆ ಕೇಳಿದ್ರೆ ಇನ್ನೂ ದುಃಖ ಆಗತ್ತೆ. ಅದು ಕಿವಿ ಕೇಳಿಸದೇ ಇದ್ರೆ ಬಹಳ ಕ್ಷೇಮ ಅಲ್ವೇ? ಕೂರತ್ತಾಳ್ವಾನೆ ಅವ್ರ ಇದು சொல்றದೆ, ಯಾರೋ ಒಬ್ಬನ್ ಕರೆದ್ಬಿಟ್ಟು ಕಣ್ ಸನ್ನೆ ಮಾಡಿ, ಅವ್ನ್ ಕಣ್ ಕಾಣಿಸ್ತಾ ಇತ್ತು, ಮಾತು ಬರೋಲ್ಲ ಅವನು, ಮತ್ತೆ ಕಿವುಡ. ಬದಿರ ಅಂದ ಅಲ್ಲ, ಈ ಕೈ ತೋರ್ಸೋದ್ರು ಇವರು ರಾಮಾನುಜರು. ಅವನು ಬಂದ ಒಳಗಡೆ, ತಲೆ ಬಗ್ಸು ಅಂದ್ರು, 2 ಕಾಲ್ ತೆಗೆದು ಅವ್ನ ತಲೆ ಮೇಲೆ ಇಟ್ರು. ಇದನ್ನ ಕಿಂಡಿನಲ್ಲಿ ಕೂರತ್ತಾಳ್ ನೋಡ್ಬಿಟ್ಟು, ನನಗೆ ದೇವ್ರ ಇದೆಲ್ಲ ಯಾಕೆ ಕೊಟ್ಟೆ, ಅವನಿಗೆ ಎಷ್ಟು ಸುಲಭವಾಗಿ ಸಿಕ್ತಲ್ಲ ಮೋಕ್ಷ, ನನಗದ್ ಸಿಗ್ಬಾರ್ದಾಗಿತ್ತೆ ಅಂತ. ಹೀಗೆ ಇವೆಲ್ಲ ಎಲ್ಲ ಪರ್ಫೆಕ್ಟ್ ಆಗಿ ಇದ್ದಿದ್ದು ಬರೀ ಅವ್ರಿವ್ರ ಮನೆ ಸಮಾಚಾರ ಇಲ್ಲ, ಮಕ್ಕಳು ಮನೆಯವರೇನೆ, ಕುಟುಂಬದವರೇ ನನ್ನ ಬಗ್ಗೆ ಏನ್ ಮಾತಾಡ್ತಾರೆ ಇದು ಕೇಳ್ಕೊಂಡು ದುಃಖನೋ ಸಂಕಟ ಪಡೋ ಬದಲು ಅದ್ರ ಕಡೆ ತಲೆ ಇದ್ರೆ ಅಂತವ್ರಿಗೆ ನಿಜವಾಗ್ಲೂ ಕಿವಿ ಕೇಳಿಸದೇ ಇರೋದು ಒಳ್ಳೇದು. ಎಲ್ಲ ಹೇಗ್ ಸೇರುತ್ತೆ ನೋಡಿ. ಇವನು ಆ ರೀತಿ ಮಾನಸಿಕವಾಗಿ ದುಃಖವನ್ನು ಅನುಭವಿಸೋದಕ್ಕೆ ಇವನು ಮಾಡಿದ ಕರ್ಮ. ಮತ್ತೆ ಕಿವಿ ಚೆನ್ನಾಗಿ ಕೇಳಿಸುತ್ತೆ, ಬಟ್ ಇಂಥದ್ದೇ ಕೇಳಿಸುತ್ತೆ. ಇನ್ನು ಯಾಕಿದ್ದಾರೋ ಬದುಕಿ ಹೋಗ್ಬಾರ್ದೆ, ಆಯ್ತೋ ಇಲ್ಲೋ ಅವ್ರ ಕಾಲ, ಎಷ್ಟು ವರ್ಷ ಬದುಕಿರ್ಬೇಕು, ಈ ರೀತಿ ಮಾತಾಡಿದ್ರು ಯಾರು ತೊಲಗೆಲವ ಜಗದಿಂದೆ ಇಲ್ಲ. ಸೊ ಇರೋ ತನಕ ಅವ್ರ ಜೊತೆ ಅನ್ನಿಸ್ಕೊಳ್ಳೋದು ಮಾಡಿದ ಕರ್ಮ. ಮತ್ತೆ ಇಂಗಿತ ಜ್ಞಾನವಿಲ್ಲದ ಪರಿವಾರ, ಹಂಗಿಸುವ ಛಲವುಳ್ಳ ಸತಿ ಪುತ್ರ ಸಖರು, ಬಂಗಾರದ ಚುಚ್ಚೆ ಸಿಂಗರದ ಬೊಟ್ಟೆನ್ನುವ ಮಂಗ ಬುದ್ಧಿಯ ಜನರು ಅದನ್ನು ಪುಸ್ಕೊಂಡು ಹೇಳೋದು, ನನ್ ಸೊಸೆ ಹಿಂಗಂದ್ಲು ಅಥವಾ ನನ್ನ ಅಳಿಯ ಹಿಂಗಂದ. ಯಾವ್ದೋ ಸಂಬಂಧಗಳು ಬಿಡಿ, XYZ. ಆದ್ರೆ ಬಂದಿದ್ದೇನು ಅಂತ ಕಡೆಗೆ. ಹೀಗೆ ಧೃತರಾಷ್ಟ್ರನು ಕೇಳ್ಕೊಂಡ ಮೇಲೆ ವ್ಯಾಸ ಸಮೀಪದಿಲ್ಲ ಸಂಜಯನಿಗೆ ಇದೆಲ್ಲ ಹೇಳ್ದ. ಎಲ್ಲವೂ ಕೂಡ ಇವನಿಗೆ ತಿಳಿದುಕೊಳ್ಳುವಂತ ಶಕ್ತಿ ಉಂಟಾಗತ್ತೆ. ಅವನು ಅವೆಲ್ಲವನ್ನು ತಿಳಿದು ನಿನಗೆ ಹೇಳ್ತಾನೆ. ಈ ಸಂಜಯನನ್ನ ಶಸ್ತ್ರ ಅಸ್ತ್ರಗಳು ಹಿರಿಯವು, ಹೋಗಿಲ್ಲ, ಇವನ್ ಜೊತೆನೆ ಇರೋದು. ಆದ್ರೆ ಏನೇ ಇದ್ ಮಾಡಿದ್ರು ಕೂಡ ಇವಾಗೆಲ್ಲೋ ಅಭಿಮಂತ್ರಿಸ್ಬಿಟ್ಟು ಇಲ್ಲಿಂದ ಬಿಡೋದು, 200 ಯೋಜನೆ ಅಲ್ಲಿಗೆ ಇಲ್ಲಿಗೆ ಮಾಡಿದ್ರು ಇನ್ಯಾರು ಅಂತ, ಆ ರೀತಿ ಕೂಡ ಏನು ಆಗೋಲ್ಲ ಅವನಿಗೆ. ಇವನನ್ನ ದೇಹಶ್ರಮ ಬಾಧಿಸದು ಎಲ್ಲ ಏನ್ ವರಗಳು ನೋಡಿ ಇವನಿಗೆ. ಇವನು ಆ ಯುದ್ಧದಿಂದ ತಪ್ಪಿಸಿಕೊಂಡು ಜೀವಿಸ್ತಾ ಇದ್ದಾನೆ. ಈ ಭೂಮಂಡಲದಲ್ಲಿ ನಿನ್ನ ಮಕ್ಕಳಾದ ಕೌರವ ಪಾಂಡವರಿಬ್ಬರ ಕೀರ್ತಿಯು ಸ್ಥಿರವಾಗಿರುವಂತೆ ಇವರ ಚರಿತ್ರೆಯನ್ನ ನಾನು ಗ್ರಂಥ ರೂಪವಾಗಿ ರಚಿಸಿ ಪ್ರಕಾಶಗೊಳಿಸ್ತೇನೆ. ಧೃತರಾಷ್ಟ್ರ, ನೀನು ಚಿಂತಿಸಬೇಡ, ಇವೆಲ್ಲವೂ ದೈವಾಯತ್ತುಗಳು, ಅದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮುಖ್ಯವಾಗಿ ಒಂದು ಮಾತನ್ನ ನೀನು ನೆನಪಲ್ಲಿ ಇಡು, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ. ಸತ್ಯಮೇವ ಜಯತೆ ಧರ್ಮಮೇವ ಜಯತೆ ನಾ ಅನೃತಂ. ಎಲ್ಲ ವೇದದಲ್ಲಿನ ಸಂದೇಶ ಇದು. ಯಾವಾಗ್ಲೂ ಇದೇ ಜಯಿಸ್ಬೇಕು. ಎಷ್ಟೋ ಕಾಲ ಅಷ್ಟೇ. ಈಗೇನು ಪಾಶ್ಚಾತ್ಯರು ಬ್ರಿಟಿಷರ್ದು ಎಲ್ಲಿ ತನಕ 200 ವರ್ಷ, ಆಮೇಲೆ ಇವಂದು ನೆಹರುದು ಅವನ್ ಫ್ಯಾಮಿಲಿ ಅದೆಷ್ಟು ವರ್ಷ. ಎಲ್ಲದಕ್ಕೂ ಒಂದೊಂದ್ ಕಡೆ ಕೊನೆ ಇರ್ಬೇಕು, ಇದ್ದೇ ಆಗಬೇಕು. ಅದು ಒಟ್ಟಿನಲ್ಲಿ ಸತ್ಯವೇ ಜಯಿಸ್ಬೇಕು, ಅಧರ್ಮ ನಾಶವಾಗಬೇಕು. ಧರ್ಮಕ್ಕೆ ಗ್ಲಾನಿ ಉಂಟಾದಾಗ ಬರ್ತೀನಿ ಅಂತ ಬಹಳ ಸ್ಪಷ್ಟವಾಗಿ ಅವನೇ ಹೇಳಿದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದ್ ಆತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಧರ್ಮ ಸಂಸ್ಥಾಪನಾರ್ಥಾಯ ಮತ್ತೆ ಮತ್ತೆ ಬರ್ತೇನೆ, ಬಹಳ ಸ್ಪಷ್ಟ. ಸೊ ಜಗತ್ ಕಾರಣನಾದವನ ಸಂಕಲ್ಪ ಅದು. ಅದಕ್ಕಾಗಿ ಇವರುಗಳ ಮನಸ್ಸು ಇವೆಲ್ಲ ವಿನಾಶಕಾಲ ವಿಪರೀತ ಬುದ್ಧಿ. ಆ ವಿಪರೀತ ಬುದ್ಧಿ ಯಾಕೆ ಉಂಟಾಗುತ್ತೆ ಅಂದ್ರೆ ಇವ್ ಮಾಡಿದ ಕರ್ಮ ಎಲ್ಲ ಸೇರ್ಕೊಂಡು ಎಳೆಯತ್ತಲ್ಲಿಗೆ. ಹೀಗೆ ಹಾಗಾದ್ರೆ ಸ್ವಾತಂತ್ರ್ಯನೇ ಇಲ್ವಾ ಅಂತಂದ್ರೆ, ವಿವೇಕ ಇದ್ದಾಗ ಚಾಯ್ಸ್ ಇದ್ದಾಗ ನೀನೇನ್ ಆರಿಸ್ಕೊಂಡೆ ಅದರಿಂದ ಅನುಭವಿಸು.
ಎಲ್ಲವೂ ಭಗವಂತನೇ ಮಾಡ್ಬಿಟ್ಟು ಎಲ್ರನ್ನು ಕೆಟ್ಟಗಾಗಿ ಹಾಳಾಗೋದಕ್ಕೆ ಅವನೇ ಮಾಡೋದು ಅಂತಿಲ್ಲ. ಮನುಷ್ಯನಿಗೆ ವಿವೇಕ ಕೊಟ್ಟ. ಧೃತರಾಷ್ಟ್ರನಿಗೆ ಇಷ್ಟಲ್ಲ, ಎಷ್ಟು ಜನರು ಹೇಳ್ಕೊಳ್ಸಿದ್ದು. ಅವನು ಹುಟ್ಟಿದಾಗ್ಲೇನೆ ದುರ್ಯೋಧನ ಒಬ್ಬನ್ನ ತ್ಯಜಿಸ್ಬಿಡು ಅಂತ ಅಂದ್ರು. ಇನ್ನು ನೀನು 100 ಜನ ಲೆಕ್ಕ ಇದ್ದೇ ಇದೆ. ಆ ದುಶ್ಯಲಿ ಸೇರಿ 101 ಜನ. ನಿನಗ್ 100 ವಿಷಯ ಸಂಖ್ಯೆ ಇರಬೇಕು ಅಂತಂದ್ರೆ ಆಗ್ಲಿ ಒಬ್ಬನ್ ತೆಗಿ, ನಿನ್ ಕುಲ ಉದ್ಧಾರ ಆಗತ್ತೆ. ಇವೆಲ್ಲ ಜನಮೇಜಯ ರಾಜ ಇಷ್ಟನ್ನ ಹೇಳಿದ ಮೇಲೆ ಪೂಜ್ಯನಾದ ವ್ಯಾಸನು ತಿರುಗಿ ಧೃತರಾಷ್ಟ್ರನ ಗುರುತು, ಮಹಾರಾಜ, ಈಗಿನ ಯುದ್ಧದಲ್ಲಿ ಮಹಾಕ್ಷಯ ನಡೆಯುವುದೇನೋ ನಿಜ. ಈಗಾಗಲೇ ನನಗೆ ಅದರ ಸೂಚನೆಗಳು ಕಂಡು ಬರ್ತಾ ಇದೆ. ಅಲ್ಲಲ್ಲಿ ಭಯಂಕರಗಳಾದ ದುರ್ನಿಮಿತ್ತಗಳು ಕಾಣಿಸ್ತಾ ಇದೆ. ಹದ್ದು, ಕಾಗೆ, ಗಿಡಗ, ರಣಹದ್ದು, ಕೊಕ್ರೆ ಮೊದಲಾದ ಮಾಂಸಾಹಾರಿ ಪಕ್ಷಿಗಳೆಲ್ಲವೋ ನಿನ್ನ ಕಡೆಯ ಅವರ ಧ್ವಜಾಗ್ರಗಳ ಮೇಲೆ ಗುಂಪುಗೂಡಿ ಬಂದು ಬೀಳ್ತಾ ಇವೆ. ಆ ಪಕ್ಷಿಗಳೆಲ್ಲವೋ ಮುಂದೆ ನಡೆಯುವ ಯುದ್ಧವನ್ನು ನಿರೀಕ್ಷಿಸುತ್ತಾ ಆನಂದದಿಂದ ಗುಂಪಾಗಿ ಕೂಡ್ತಾ ಇದೆ. ರಣಹದ್ದುಗಳು, ವಲ್ಚರ್ಸ್. ಹೌದು, ಅವುಗಳಿಗೆ ಒಳ್ಳೆ ಭೋಜನ. ಮಾಂಸ ಭಕ್ಷಕಗಳಾದ ಭೂತಗಳು ಮುಂದೆ ಬಹು ಶೀಘ್ರದಲ್ಲಿಯೇ ಆನೆ, ಕುದುರೆಗಳ ಮಾಂಸವನ್ನು ತಿಂದು ಭಯಂಕರವಾದ ಕಟಕಟ ಶಬ್ದದೊಡನೆ ಕೂಗುತ್ತವೆ. ಭಯಸೂಚಕಗಳಾದ ರಣಹದ್ದುಗಳು ದಕ್ಷಿಣಾಭಿಮುಖವಾಗಿ ನಡುಹಗಲಲ್ಲಿಯೇ ಅರಚುತ್ತಾ ಸುತ್ತುತ್ತಾ ಇವೆ. ಭರತಾಗ್ರಣಿ, ನಾನು ಈಗ ಪ್ರತಿದಿನವೂ ಪೂರ್ವಾಪರ ಸಂಧ್ಯೆಗಳೆರಡನ್ನೂ ಗಮನಿಸಿ ಪರೀಕ್ಷಿಸ್ತಾ ಇದ್ದೇನೆ. ಸೂರ್ಯನು ಉದಯ ಅಸ್ತಮಯ ಕಾಲಗಳು ಎರಡರಲ್ಲೂ ಕೂಡ ಅವನ ಸುತ್ತಲೂ ಬಿಳುಪು ಮತ್ತು ಕೆಂಪು ಬಣ್ಣದ ವಲಯಗಳಿಂದ ನಡುವೆ ಕಪ್ಪು ಬಣ್ಣದಿಂದ ಕೂಡಿದ ಪರಿವೇಶಗಳು ಕಾಣಿಸ್ತಾ ಇದೆ. ಪ್ರಭೆ ಸೂರ್ಯನ ಸುತ್ತಲೂ ಇರುವಂತಹದ್ದು. ಅರೋಮ ಇದು ಅಂತ ಹೇಳ್ತಾರೆ. ಇದು ಯಾವ್ದೋ ಕಾಲಕ್ಕಲ್ಲ, ರಾಮಕೃಷ್ಣರ ಜೀವನದಲ್ಲೇನೆ ಇದು. ಹಿಂದೆ ಒಂದು ಘಟನೆ ಹೇಳಿದ್ದೆ ನಾನು. ಯಾರೋ ಒಬ್ರು ಸಿಹಿಯನ್ನು ತಂತಾರ್ತೆ, ಜಿಲೇಬಿ ಅಂದ್ರೆ ತುಂಬಾ ಇಷ್ಟ ಅವರಿಗೆ ಅಂತ. ಅವರು ಸುಮ್ನೆ ನೋಡ್ಬಿಟ್ಟು ಬೇಡ ಇವತ್ತು ಅಂದ್ಬಿಡ್ತಾರೆ. ಆಶ್ರಮದಲ್ಲಿ ಇರೋ ಎಲ್ರಿಗೂ ಆಶ್ಚರ್ಯ, ರಾಮಕೃಷ್ಣ ಪರಮಹಂಸರು ಜಿಲೇಬಿ ಬೇಡ ಅಂದ್ರಲ್ಲ ಇವತ್ತು ಅಂತ ನ್ಯೂಸು. ಮತ್ತೇನು ಅವ್ರು ಬೇಡ ಅಂದ್ಮೇಲೆ ಅವಳು ವಾಪಸ್ ತಗೊಂಡೋದ್ಲು. ಅದಾಗಿ ಇನ್ನೊಂದು ವಾರ ಬಿಟ್ಟು ಮತ್ತೆ ತಗೊಂಡ್ಬರ್ತಾಳ ಅವಳು. ಅವಾಗ ತಗೊಳ್ತಾಳೆ. ಕೇಳ್ತಾಳ ಅವಳು, ಹೋದ ವಾರ ನಾನು ಫ್ರೆಶ್ ಆಗಿ ಅದೇ ಅಂಗಡಿಯಿಂದಾನೆ ತಗೊಂಡ್ಬಂದೆ, ಎಲ್ ಸ್ವೀಟ್ ತಗೊಂಡ್ನೋ ಅಲ್ಲೇನೆ, ನೀವು ಲಾಸ್ಟ್ ವೀಕ್ ಯಾಕೆ ತಗೊಳ್ಳಿಲ್ಲ ಅಂತ ಕೇಳಿದ್ರು. ಅದಾ, ನೀನ್ ಅವತ್ತು ಬಂದಾಗ ಯಾರ ಜೊತೆ ನಾವು ಜಗಳ ಆಡ್ ಬಂದಿದ್ಯಾ? ನಿನ್ನ ತಲೆ ಹಿಂಭಾಗದಲ್ಲಿ ಒಂದು ಕೆಂಪು ಪ್ರಭೆಯನ್ನ ನೋಡ್ತಾ ಇದ್ದೆ, ಅದಕ್ಕಾಗಿ ನೀ ತಂದಿದ್ದು ಅದು ಪರಿಯುಷಿತವಾಗಿತ್ತು, ಅದರಿಂದ ತಗೊಳ್ಳಿಲ್ಲ ಅಂತ ಆನ್ಸರ್ ಹೇಳ್ತಾರ. ದೇ ಕುಡ್ ರೆಕಗ್ನೈಸ್ ಒಬ್ಬೊಬ್ಬರ ಹಿಂದೆ ಈ ರೀತಿಯ ಪ್ರಭಾವಳಿ ಇದ್ರದ್ದು ಬರುವಂತದ್ದು. ಇದಕ್ಕಾಗಿನೇ ಸಾತ್ವಿಕ, ರಾಜಸ, ತಾಮಸ ಗುಣಗಳು ಇದ್ರದ್ದೆಲ್ಲ ಬರುವಂತದ್ದು. ಸ್ವಭಾವದಲ್ಲಾಗ್ಲಿ, ಅವರ ನಡೆನುಡಿದಲ್ಲಾಗ್ಲಿ, ಅವರಿಂದ ಬರುವಂತ ಸ್ಮೆಲ್ಲು ಪ್ರತಿಯೊಬ್ಬರಿಗೂ ಯೂನಿಕ್ ಆಗಿರುವಂತದ್ದು. ಇದೆಲ್ಲ ಸಾತ್ವಿಕತೆ ಬೆಳೆಸ್ಕೊಂಡವ್ರಿಗೆ ಸಾತ್ವಿಕವಾದಂತಹದ್ದು ಇದು ಬರುತ್ತೆ. ರಾಜಸ, ತಾಮಸಗಳು ಅಂದ್ರೆ ಸಹಜವಾಗೇನೆ ಎಲ್ಲ ಮುಖವನ್ನ ನೋಡಿದ್ರು ಕೂಡ ಇದಾಗತ್ತೆ. ಯಾರನ್ನೋ ನೋಡಿದ ತಕ್ಷಣ ಅಯ್ಯೋ ಎಷ್ಟು ಶುಭ್ರವಾಗಿದೆ, ಒಳ್ಳೆ ಸಾತ್ವಿಕರಿರ್ಬೇಕು ಅಂತ ಅನ್ಸುವಂತದ್ದು. ಅವರ ನಡತೆ, ಜೀವನದ ಶೈಲಿ, ಈ ಎಲ್ಲದರ ಮೇಲೆ ಅದು ಪ್ರತಿ ಬರುವಂತದ್ದು. ಹಾಗೆ ಭರತಾಗ್ರಣಿ, ನಾನು ಇದನ್ನ ನೋಡ್ತಾ ಇದ್ದೆ. ಸೂರ್ಯನ ಸುತ್ತಲೂ ಇದು, ಆ ಪರಿವೇಶದ ನಡುವೆ ಅಲ್ಲಲ್ಲಿ ತಲೆ ಇಲ್ಲದ ಮುಂಡುಗಳು ಕಾಣ್ತಾ ಇವೆ. ಸೂರ್ಯನ ಸುತ್ತಲೂ ಪ್ರಭೆ ನೋಡ್ಬೇಕಾದ್ರೆ ರಾತ್ರಿ ಹಗಲು ಎಂಬ ಕಾಲ ನಿಯಮ ಇಲ್ಲದೆ ಸೂರ್ಯ, ಚಂದ್ರ, ನಕ್ಷತ್ರಾದಿಗಳು ಯಾವಾಗ್ಲೂ ಕಾಣ್ತಾ ಇವೆ. ಸೂರ್ಯ ಚಂದ್ರ ಇಬ್ಬರು ಸೇರುವ ದಿನವಾದ ಅಮಾವಾಸ್ಯೆಯ ದಿನದಲ್ಲಿ ಕ್ಷಯತಿಥಿಯೋ ಆ ನಕ್ಷತ್ರದಲ್ಲಿ ಪಾಪಗ್ರಹದ ಸಂಯೋಗ ನನಗೆ ಕಾಣಿಸ್ತಾ ಇದೆ. ಇವೆಲ್ಲ ಅತ್ಯಂತ ಭಯದಾಯಕಗಳು, ಭಯಕ್ಕೆ ಕಾರಣಗಳು. ಇದಲ್ಲದೆ ಅತಿ ಸ್ವಚ್ಛವಾದ ಕಾರ್ತೀಕ ಶುದ್ಧ ಪೌರ್ಣಮಿಯಲ್ಲಿಯೂ ಕೂಡ ಚಂದ್ರಿಕೆಗೆ ಪ್ರಕಾಶ ಇಲ್ಲದೆ ಪದ್ಮವರ್ಣದ ಆಕಾಶದಲ್ಲಿ ಅಗ್ನಿವರ್ಣದಿಂದ ಚಂದ್ರನ ಚಲಿಸ್ತಾನೆ. ಚಂದ್ರ ಸಹಜವಾಗಿ ಬೆಳ್ಳಿಗಿರುವಂತಹದ್ದು. ವೀರರು ಬಾಗಿಲು ಗುಳಿಯಂತೆ ತೋಳುಗುಳ್ಳವರು, ಬಾಗಿಲಿನ ಅಗುಳಿ ಇರುವಂತೆ ತೋಳುಗಳು ಅಂತ. ಹಿಂದೆ ಎಲ್ಲ ಬಾಗಿಲಿಗೆ ಅಗುಳು ಅದ್ರಲ್ಲಿ ತೆಗೆದು ಮಾಡ್ತಾ ಇದ್ವಿ. ಹಿಂಜಸ್ಸು ಸೈಡ್ ನಲ್ಲಿ ಇರ್ತಿರ್ಲಿಲ್ಲ, ಕೆಳಗಡೆ ಮೇಲ್ಗಡೆ ಅದ್ರಲ್ಲಿ ಫಿಕ್ಸ್ ಮಾಡಿರುವಂತಹದ್ದು. ಅಗುಳಿ, ಬಾಗಿಲ ಅಗುಳಿ, ಅದರಂತೆ ತೋಳುಗಳವರು ಆದ ಅನೇಕ ರಾಜರು, ರಾಜಪುತ್ರರು ಮುಂದೆ ಯುದ್ಧದಲ್ಲಿ ಹತರಾಗಿ ನೆಲದ ಮೇಲೆ ಮಲಗ್ತಾರೆ ಎಂದು ಈ ದುರ್ನಿಮಿತ್ತಗಳೇ ತೋರಿಸುತ್ತೆ. ಈಗ ತುಂಬಾ ಎದ್ರೆ ಕೂತ್ಕೊಂಡ್ರೆ ಶಾಸ್ತ್ರ ಶಕುನ ಅಂತ ಹೋಗ್ಬಾರದು. ಆದ್ರೆ ಕೆಲವು ಸೂಚನೆಗಳು ಬರುತ್ತೆ ಬೆಳಗಿನ ಕಾಲದಲ್ಲಿ ಬರುವಂತ ಇದ್ರದ್ದು. ಈಗ ಬೆಕ್ಕಂಡ್ರೆ ಹೋಗ್ಬಿಡ್ಬೇಕು, ಏನೇನೋ ಅದನ್ನೆಲ್ಲ ತಮಾಷೆ ಮಾಡೋದಕ್ಕೆ ಮಾಡ. ಶಕುನ ಶಾಸ್ತ್ರ ಇಸ್ ಎ ಇದು ಬ್ರಾಂಚ್ ಇನ್ ಜ್ಯೋತಿಷ.
പല്ലി പത്തനാനെ പെന്നെ വരായിಂತ ഇപ്പൊ പോടോളം ഇല്ലയോ ಪಂಚಾಂಗದ ಕಾಣುವಿಲ್ಲ. ಹಾ, ತಲೆ ಮೇಲ್ ಬಿದ್ರೆ ಇದು ರಾಜಯೋಗ, ಇನ್ನೆಲ್ಲೋ ಬಿದ್ರೆ ಮರಣ, ಇನ್ ಕಾಲ್ ಮೇಲ್ ಬಿದ್ರೆ ಎಲ್ಲೋ ಪ್ರವಾಸ, ಇದೆಲ್ಲ ಬರುವಂತ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಬಂದ್ರೆ ಅಲ್ಲಿ ಕಂಚಿನಲ್ಲಿ ಚಿನ್ನದ್ದು ಹಳ್ಳಿ, ಬೆಳ್ಳಿದು ಚಿನ್ನದ್ದು ಎರಡು ಆ ತರದ್ದು ಇನ್ನೆಲ್ಲೋ ಇದೆ ಮೈಸೂರಿನಲ್ಲಿ. ಇದು ಗುಂಜಾ ನರಸಿಂಹ ಅಂಗೂರು ಪಲ್ಲಿಕನ ಮೇಲೆ ಮೆಟ್ಲೆನ್ನುವ ಹಚ್ಚಿಕ್ರ ಪೋಯತ್ತಿ ತೊಟ್ಟು ಹಾ, ಅನೇಕ ಕಡೆಗಳಲ್ಲಿ ಇದೆಲ್ಲ ಇದೆ. ಅಲ್ಲಿ ಸ್ಪರ್ಶ ಆಗಿರೋದಕ್ಕೆ ಆಗಲ್ಲ. ಎಲ್ಲ ಇದೆ ಅಂದ್ರೆ ತುಂಬಾ ಏನ್ ಹೆದರ್ಕೋಬೇಕಾಗಿಲ್ಲ. ಬಟ್ ಶಕುನ ಶಾಸ್ತ್ರ ಅನ್ನೋದು ಕೂಡ ಒಂದು ಸಂಖ್ಯಾಶಾಸ್ತ್ರ, ನ್ಯೂಮರಾಲಜಿ. ഇനി എപ്പോഴോ നാരായണ സ്വാമി തൊണ്ടയില இந்த ചേർമ ವೆಸ್ಟ್ ಆಫ್ ಕಾರ್ಡ್ ಇದ್ದ ಯಾರೋ ಶೂದ್ರವ, ಅವನು ಸಂಖ್ಯಾಶಾಸ್ತ್ರ ಹೇಳ್ತಾ ಇದ್ದ. ಅವ್ನಿಗೇನಾದ್ರು ಬಾಳೆಹಣ್ಣು ಅಂದ್ರದ್ದು ತಗೊಂಡೋದ್ರೆ ಎಷ್ಟು ವಿಳ್ಳೆದೆಲ್ಲ ಇದೆ, ಎಷ್ಟು ಅಡಿಕೆ ಇದೆ, ಏನ್ ತಂದೆ, ಯಾವ ಟೈಮು, ಅದೆಲ್ಲ ಸೇರಿಸ್ಬಿಟ್ಟು ಅದ್ರ ಮೇಲೆ ಲಗ್ನ ಡಿಸೈಡ್ ಮಾಡಿ ನೀವೇನ್ ಪ್ರಶ್ನೆ ಕೇಳ್ತೀರಾ ಅದ್ರ ಮೇಲೆ ಇದು ಅಂತ ಆರೂಢ ಪ್ರಶ್ನೆ, ಏನೇ ಯಾವ್ದೋ ರೀತಿಗಳಲ್ಲಿ ಏನೇನೋ ಇದೆ. ஆமா, ಸಂಖ್ಯಾಶಾಸ್ತ್ರ, ನ್ಯೂಮರಾಲಜಿ இப்படி எல்லாம் இருக்கிறது. ಸೊ ಇಲ್ಲಿ ಈ ನಕ್ಷತ್ರಗಳ ಜೊತೆಗೆ ಪಾಪಗ್ರಹದ ಸಂಯೋಗ ಇವೆಲ್ಲ ಅತ್ಯಂತ ಭಯಕಾರಣ. ಹೀಗೆ ಈ ದುರ್ನಿಮಿತ್ತಗಳು ರಾತ್ರಿ ವೇಳೆಗಳಲ್ಲಿ ಹದ್ದಿಗಳು, ಬೆಕ್ಕುಗಳು ಅಂತರಿಕ್ಷದಲ್ಲಿ ಜಗಳವಾಡುತ್ತಾ ಭಯಂಕರ ಧ್ವನಿಯಿಂದ ಕೂಗ್ತಾ ಇವೆ. ದೇವತಾ ಪ್ರತಿಮೆಗಳು ಇದ್ದಕ್ಕಿದ್ದ ಹಾಗೆ ನಡುಗುತ್ತವೆ, ಇದ್ದಕ್ಕಿದ್ದ ಹಾಗೆ ನಗುತ್ತವೆ, ಆಗಾಗ ಬಾಯಿಂದ ರಕ್ತವನ್ನು ಗಗ್ಗತ್ತೆ. ಇವನು ಗಣೇಶ ಹಾಲು ಕುಡ್ದ ಅಂತೇನೋ ಒಂದ್ ಸದ್ದಿ ಎಲ್ಲ ಅವಾಗೆಲ್ಲ ಶುರುಗೊಳಿಸಿದ್ದು. ಏನೇನೋ ಮೈಯೆಲ್ಲ ಬೆಳೆದು ಇದಕ್ಕಿದ್ದ ಹಾಗೆ ನೆಲಕ್ಕೆ ಉದುರು ಬೀಳುತ್ತವೆ. ಯಾವ್ದೋ ವಿಗ್ರಹಗಳು, ರಣದುಂದುಬಿಗಳು ಯಾರು ಹೊಡೆಯದೆ ತಾವಾಗಿ ಮೊಳಗುತ್ತವ. ಕುದುರೆಗಳನ್ನ ಹೂಡದೆಯ ರಥಗಳು ಓಡುತ್ತಾ ಇವೆ. ಇಂಪಾಗಿ ಮಾತಾಡತಕ್ಕ ಗಿಳಿ, ಕೋಗಿಲೆ, ಹಂಸ, ಸಾರಸ, ಶತಪತ್ರ, ಶಾಶ, ಭಾಸ, ಮಯೂರಾದಿ ಪಕ್ಷಿಗಳು ಭಯಂಕರವಾದ ಕೂಗನ್ನು ತೋರಿಸ್ತಾ ಇವೆ. ಶಸ್ತ್ರದಂತೆ ತೀಕ್ಷ್ಣವಾದ ಮುಳ್ಳುಗಳುಳ್ಳಂತಹ ಭೃಂಗಿರಟಿಗಳೆಂಬ ಕರಿ ಮಿಡಿತೆಗಳು ಕುದುರೆಗಳ ಬೆನ್ನನ್ನೇರಿ ಅವುಗಳ ರಕ್ತವನ್ನು ಹೀರುತ್ತಾ ಕೂಗ್ತಾ ಇವೆ. ಅರುಣೋದಯ ಕಾಲದಲ್ಲಿ 100 ಮಿಡಿತೆಗಳ ಗುಂಪು ಕಾಣಿಸುತ್ತೆ. ಉಭಯ ಸಂಧ್ಯೆಗಳಲ್ಲಿಯೂ ದಿಕ್ಕುಗಳು ಉರಿತಾ ಇವೆ. ಮೇಘವು ಧೂಳನ್ನ, ಮಾಂಸವನ್ನ ವರ್ಚಿಸುತ್ತಾ ಇದೆ. 3 ಲೋಕಗಳಲ್ಲಿಯೂ ಪರಮ ಸಾಧ್ವಿ ಎಂದು ಪ್ರಖ್ಯಾತಿಗೊಂಡವಳು ಅರುಂಧತಿ ಅಲ್ಲವೇ? ನಕ್ಷತ್ರ ರೂಪದಿಂದಿರುವ ಆಕೆಯೂ ಕೂಡ ವಸಿಷ್ಠನನ್ನ ಹಿಂದಕ್ಕೆ ತಳ್ಳಿದಂತೆ ಕಾಣಿಸ್ತಾಳೆ. ಶನೈಶ್ಚರನು ರೋಹಿಣಿಯ ಶಕಟವನ್ನ ಪೀಡಿಸುವಂತೆ ಕಾಣಿಸ್ತಾ ಇದ್ದಾನೆ. ಶಕಟ ಅಂದ್ರೆ ಗಾಡಿ. ಶನೈಶ್ಚರ, ಶನೈಶ್ವರ ಅಲ್ಲ. ಶನೈಹಿ ಚರತಿ. 12 ವರ್ಷ ಅವನು ಒಂದು ಇದಕ್ ಬರೋದಕ್ಕೆ. ಅದಕ್ಕೇನೆ ಬಹಳ ನಿಧಾನ, ಸ್ಥಿರವಾಸರ, ಮಂದವಾಸರ, ಮಂದವಾಗಿ ನಡೀತಾನೆ ಅಂತ. ಚಂದ್ರನಲ್ಲಿರುವ ಗುರುತು ಹಿಂದು ಮುಂದಾದಂತೆ ಅಳಿಸಿದಂತೆ ತೋರುತ್ತೆ. ರಾಜೇಂದ್ರ, ಇವೆಲ್ಲವೂ ಮುಂದೆ ಮಹಾಭಯವನ್ನು ಸೂಚಿಸ್ತಾ ಇವೆ. ಆಕಾಶದಲ್ಲಿ ಮೇಘಗಳಿಲ್ಲದೆ ಭಯಂಕರವಾದ ಗುಡುಗು ಕೇಳಿಸ್ತಾ ಇದೆ. ವಾಹನಗಳೆಲ್ಲ ಅಳುತ್ತಾ ಇವೆ. ಅವುಗಳ ಕಣ್ಣಿನಿಂದ ನೀರು ಸುರಿತಾ ಇದೆ. ಕುದುರೆ, ಅಶ್ವ, ಇವೆಲ್ಲ ಗಜ, ಅವುಗಳ ಕಣ್ಣಲ್ಲಿ ನೀರು. ಬಹಳಷ್ಟು ಎಲ್ಲ ಸಂಖ್ಯೆ ಇದ್ರದಲ್ಲ. ರಾಮಾಯಣದಲ್ಲೂ ಬರುತ್ತಲ್ಲ, ತ್ರಿಜಟೆಯ ಸ್ವಪ್ನ ವೃತ್ತ ಅಂತ, ಗೊತ್ತಾಯ್ತಾ? ಈ ಸೂಚನೆಗಳು, ಇದಕ್ಕೆಲ್ಲ ಬೇಕಾದಷ್ಟು ಉಲ್ಲೇಖಗಳು ಸಿಗುತ್ತೆ. ಇಲ್ಲಿಗೆ 2ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ಇದೆಯಾ? ಮಳೆ ಬಂದಾಗ ನಿಲ್ಸ್ತಾ ಇದ್ರು ಇಲ್ವೋ ಏನೋ ಮಾಡ್ತಾ ಇದ್ರು ಅನ್ಸುತ್ತೆ. ಏನು ಯುದ್ಧ ಮಾಡ್ಬೇಕಾದ್ರೆ ಆಗ್ತಾ ಇರ್ಲಿಲ್ಲ. ಆ ಘೋಷ ಇವರು ಮೊದಲನೇದಿತ್ತಲ್ಲ, ಅದ್ರಲ್ಲಿ ಇನ್ನೂ ಸ್ವಲ್ಪ ವಿವರಗಳಲ್ಲಿ ಶಂಖ ಘೋಷ ಮಾಡಿ ನಿಲ್ಸೋ ಅಂತ. ಸಾಮಾನ್ಯವಾಗಿ ಸೂರ್ಯೋದಯದಿಂದ ಸೂರ್ಯಾಸ್ತಮದವರೆಗೆ. ಆ ಮಧ್ಯದಲ್ಲಿ ವೀರಾವೇಶದಿಂದ ಹೋರಾಡೋದು. ಮಳೆ ಗಿಳೆಗೆ ನಿಲ್ಲಿಸ್ತಾ ಇರ್ಲಿಲ್ಲ ಅನ್ಸುತ್ತೆ. ಮತ್ತೆ ಎಲ್ಲ ಜ್ವರದಲ್ಲಿ ಇರ್ತಿತ್ತಲ್ಲ, ಇವ್ರು ಮುಗಿಸ್ಕೊಂಡು ಹೋದ್ಮೇಲೆ ಅದಕ್ಕೆ ವಿಶ್ರಾಂತಿ. ಹೌದು, ಹಿಂದೆ ಇವಳದು ಇಕ್ಕಿದೆ ಇನ್ನ ಮುಸ್ಲಿಂ ಇವಳಿಗೆ ಇದು ಫಾಸ್ಟ್ ಇದ್ ಪಂಡ್ರಾಳೆ. ಸೂರ್ಯೋದಯಕ್ಕೆ ಮೊದಲು ತಿಂತಾರೆ, ಸೂರ್ಯ ಅಸ್ತಮ ಆದ್ಮೇಲೆನೆ ಮತ್ತೆ ಅವರು ಇದ್ ಮಾಡೋದು ಅಂತ.
ಒಬ್ಬೊಬ್ರದ್ದು ಒಂದೊಂದು ಪದ್ಧತಿಗಳು ಇವುಗಳೆಲ್ಲ ಆಚರಣೆನಲ್ಲಿರುವಂತದ್ದು. ಹಾಗೆ ಏಕಭುಕ್ತ ಅಂತ ನಮ್ಮಲ್ಲಿ ಹೇಳುವಂಥದ್ದು. ಬೆಳಗ್ಗೆ ಒಂದೇ ಸಲ ಊಟ, ಸಾಯಂಕಾಲಕ್ಕೆ ಏನಾದ್ರು ಲೈಟ್ ಆಗಲಿ ಫಲಾಹಾರವೋ ಏನಾದ್ರು ಆ ತರದಲ್ಲಿ ಆಗ್ಬೋದು, ಊಟ ಮಾತ್ರ ಒಂದೇನೆ, ಅನ್ನ ತಿನ್ನೋದು ಒಂದೇ ಸಲ. ಇವುಗಳೆಲ್ಲ ವಯಸ್ಸಾದ್ಮೇಲೆ ಸಹಜವಾಗಿ ಎಲ್ರು ರೂಢಿಸ್ಕೊಂಡ್ರೆ ಅವರಿಗೆ ಕ್ಷಮ. ರಾತ್ರಿ ಹೊತ್ತು ಬಹಳ ಲೈಟ್ ಆಗಿರ್ಬೇಕು, ಹೆಚ್ಚಿಗೆ ಆಗ್ಬಾರ್ದು. ಯಾಕೆಂದ್ರೆ ನೀವು ಆಕ್ಟಿವಿಟಿ ಏನಿಲ್ಲ, ಮಲಗೋದಷ್ಟೇ. 12 ಗಂಟೆ ಕಾಲದಲ್ಲಿ ಶಾರೀರಿಕವಾಗಿ ಏನು ಶ್ರಮ ಇಲ್ಲ. ಆ ಸಂದರ್ಭದಲ್ಲಿ ಈ ಎಲ್ಲ ಕಾರಣದಿಂದನೇ ಮೊಸರು ರಾತ್ರಿಗೆ ತಿನ್ಬಾರ್ದು ಅಂತ ಹೇಳುವಂಥದ್ದು. ಮಜ್ಜಿಗೆ ಮಾಡ್ಕೊಳ್ಳಿ, ಮೊಸರನ್ನ ತಿನ್ನಬೇಡಿ. ಅದನ್ನು ಈ ಸೈನ್ಸು ಎಲ್ರಿಗೂ ಇವಾಗ ಈ ಪುರಾಣಕ್ಕಿಂತ ಸೈನ್ಸ್ ತಾನೆ, ಮಾಡರ್ನ್ ಸೈನ್ಸು. ಮಾಡರ್ನ್ ಸೈನ್ಸ್ ನಲ್ಲಿ ಹೇಳ್ತಾರೆ ಡೋಂಟ್ ಈಟ್ ಕರ್ಡ್ಸ್ ಇನ್ ದ ನೈಟ್ ಅಂತ. ಇವರು ಕರ್ಡ್ಸು ಇದಕ್ಕೆ ಲಸ್ಸಿ ಮತ್ತೊಂದು ಅದು ಇದು ಅಂತ ಮಾಡ್ಕೊಳ್ತಾರಲ್ಲ, ನೀರು ಮಜ್ಜಿಗೆ ಆಗ್ಬೇಕು, ಗಟ್ಟಿ ಗಟ್ಟಿ ಮೊಸರು ಆಗ್ಬಾರ್ದು. ಇಲ್ಲ. 3ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ವ್ಯಾಸನು ಧರ್ಮರಾಜನಿಗೆ ಜಯ ಅಪಜಯ ಸೂಚಕಗಳಾದ ನಿಮಿತ್ತಗಳನ್ನು ತಿಳಿಸಿದ್ದು. ಧೃತರಾಷ್ಟ್ರನಿಗೆ ಹೇಳಿದ್ದಾಯ್ತು. ಈಗ ವ್ಯಾಸ ಧರ್ಮರಾಜನ ಹತ್ರ, ಹೇ ಧರ್ಮರಾಜ, ದುರ್ನಿಮಿತ್ತಗಳು ಇನ್ನೂ ಮಹಾ ಭಯಂಕರಗಳಾಗಿವೆ. ಗೋವುಗಳಲ್ಲಿ ಕತ್ತೆಗಳು ಹುಟ್ಟುತ್ತೆ. ಹಾ, ಈ ಕ್ರಾಸ್ ಬ್ರೀಡ್ಸ್ ಅಂತ ಬೇರೆ ಬೇರೆ ಇದಾಗುತ್ತಲ್ಲ, ಅವುಗಳೆಲ್ಲ ಒಂದೊಂದು ಇದಿರ್ದಕ್ಕೆ. ಈ ಕತ್ತೆಗೂ ಕುದುರೆಗೂ ಕ್ರಾಸ್ ಮಾಡಿದಾಗ, ಅಲ್ಲ ಜೀಬ್ರ ಅಲ್ಲ, ಇನ್ನೊಂದೇನೋದು ಬೇರೆ ಒಂದಿದೆ. ಈ ಬದ್ರಿ ಇದಕ್ಕೆಲ್ಲ ಹೋಗ್ಬೇಕಾರೆ ಇನ್ನೊಂದು பேரு போனீன சின்சாச்சி அத்னே மாமா கச்சர்னு சொல்றா. கச்சர் கச்சர் ಕಚ್ಚರ್ ಹಿಂದಿ ಉಳಿ சொல்றாங்க. கச்சர்னு சொல்றா. ಕತ್ತೆಗೂ ಮತ್ತೆ ಕುದುರೆಗೂ ಇದಾಗಿ ಬಂದದ್ದು. ಹೌದು, ತುಂಬಾ ಸ್ಟರ್ಡಿ ಆಗಿರುತ್ತೆ ನಡೆಯೋದಕ್ಕೆ. ಇದಕ್ಕೆಲ್ಲ ಹೇಸರಗತ್ತೆ, ಹೇಸರಗತ್ತೆನೆ ಜೀಬ್ರಾ, ಪಟ್ಟೆ ಇರುವಂತದ್ದು ಅದಲ್ಲ. ಅಲ್ಲ, ಅಲ್ಲಿ ಇರುವಂತದ್ದು. ಈಗ ಆ ಕೇದಾರ ಮತ್ತೆ ಇದಕ್ಕೆಲ್ಲ ಹೋಗ್ಬೇಕಾದ್ರೆ ಅವುಗಳ ಮೇಲೆ ಹೋಗೋದಕ್ಕೆ ಇದೆಲ್ಲ ಮಾಡ್ತಾ ಇದ್ದಿದ್ದು. ಈ ರೀತಿ ವಿಚಿತ್ರವಾದಂತಹ ಒಟ್ಟಿನಲ್ಲಿ ಇದಾಗುವಂತದ್ದು. ಗೋವುಗಳಲ್ಲಿ ಕತ್ತೆಗಳು ಹುಟ್ಟುತ್ತೆ, ಮಕ್ಕಳು ತಾಯಿಯರಲ್ಲಿ ರಮಿಸ್ತಾರೆ. ಕಾಡು ಮರಗಳೆಲ್ಲ ಋತು ನಿಯಮ ಇಲ್ಲದೆ ಆಕಾಶದಲ್ಲಿ ಪುಷ್ಪ ಫಲಗಳನ್ನು ಬಿಡುತ್ತವೆ. ಬಹುಕಾಲದವರೆಗೆ ಮಕ್ಕಳನ್ನೇ ಕಾಣದ ಬಂಜೆಯರೆಲ್ಲ ಅಕಸ್ಮಾತ್ ಆಗಿ ಗರ್ಭವನ್ನು ತಳೆದು ಭಯಂಕರ ಆಕಾರವುಳ್ಳ ಮಕ್ಕಳನ್ನು ನಡೀತಾ ಇದ್ದಾರೆ. ಮಾಂಸಾಹಾರಿ ಮೃಗಗಳು ಪಕ್ಷಿಗಳು ತಮ್ಮೊಳಗೆ ಒಂದನ್ನೊಂದು ಭಕ್ಷಿಸುತ್ತವೆ. ಈ ನಾಯಿಗಳಲ್ಲಿ ಅದಿದೆ ಅಂತ ಈಗ್ಲೂ ಒಂದಷ್ಟೆಲ್ಲ ಪುಣೆಲ್ಲೂ ಇರ್ತದ. ನಾಯಿನೂ ಅಷ್ಟೇ, ಈಗ 5-6 ಮರಿ ಹಾಕಿದ್ದು ಒಂದು ಮರಿ ತಾನೇ ತಿನ್ಬಿಡುತ್ತೆ ಅಂತ. ಏನು ಗೋವುಗಳಲ್ಲಿ ಹುಟ್ಟತಕ್ಕ ಕರುಗಳು ಸಹಜ ಸ್ಥಿತಿಯಲ್ಲಿ ಇಲ್ಲದೆ 3 ಕೊಂಬುಗಳು, 4 ಕಣ್ಣುಗಳು, 5 ಕಾಲುಗಳು, 2 ಶಿಶ್ನಗಳು, 2 ತಲೆಗಳು, 2 ಬಾಲ, ಕೋರೆ ಹಲ್ಲುಗಳು ಉಳ್ಳವಾಗಿ ಬಾಯಿ ತೆರೆದು ಅಮಂಗಳ ಧ್ವನಿಯಿಂದ ಅರ್ಚುತ್ತವೆ. ಮೊದಲಿನ ಸೂಚನೆ ಎಲ್ಲ ಈ ತರದೆಲ್ಲ. ಇವಾಗ ಹಿರೋಶಿಮಾ ನಾಗಸಾಕಿನಲ್ಲಿ ಆಗಿದ್ದು ಎಷ್ಟೊತ್ತು ಅಣ್ವಸ್ತ್ರ, ಅದ್ರದ್ದು ಎಫೆಕ್ಟ್ ಎಷ್ಟು ಜನರೇಷನ್ಗೆ ಇತ್ತು. ಹೀಗೆ ಈಗೇನೋ ಹಳ್ಳಿ ಕಡೆನಲ್ಲಿ ಯಾವ್ದೋ 3 ಕಣ್ಣೋ 4 ಕಾಲೋ ಇರೋ ಒಂದು ಇದು ಅಂದ್ರೆ ಅದನ್ನ ನೋಡಕ್ಕೆ ಎಲ್ರು ಹೋಗೋದು. ಅದಕ್ಕೇನೋ ಅರಿಶಿನ ಕುಂಕುಮ ಹಾಕಿ ಏನೇನೋ ಇವರು ವೈಭವಿಸ್ಕೊತ್ ಬಿಡ್ತಾರೆ. ಇದು ವಿಚಿತ್ರವಾದ್ದು, ಯಾವ್ದು ದೇವರು ಮತ್ತೊಂದು ಅಂತ. ಇವೆಲ್ಲ ಅನಿಷ್ಟದ ಇದಕ್ಕೆ ತೋರಿಸುವಂತಹದ್ದು. ಗರುಡು ಪಕ್ಷಿಗಳಲ್ಲಿ 3 ಕಾಲು, ತಲೆ ಮೇಲೆ ಶಿಗೆ, 4 ಕೋರೆ ಹಲ್ಲುಗಳು, ಕೊಂಬುಗಳು, ಇಂಥ ವಿಕಾರ ರೂಪಗಳೆಲ್ಲ ಕಾಣುತ್ತೆ. ಹೇ ರಾಜ, ಈಗ ನಿನ್ನ ನಗರದಲ್ಲಿ ಒಳ್ಳೆ ಬ್ರಹ್ಮವಾದಿಗಳಾದ ಬ್ರಾಹ್ಮಣರ ಭಾರ್ಯರು ಕೂಡ ತಮ್ಮ ಗರ್ಭದಲ್ಲಿ ಗರುಡು ಪಕ್ಷಿಗಳನ್ನ, ನವಿಲುಗಳನ್ನು ಪ್ರಸವಿಸ್ತಾ ಇದ್ದಾರೆ. ಮತ್ತು ಹೆಣ್ಣು ಕುದುರೆ ಹಸುವಿನ ಕರುವನ್ನ, ನಾಯಿಯು ನರಿಯನ್ನ, ಕರಬಗಳು ನಾಯಿಯನ್ನ ಪ್ರಸವಿಸ್ತಾ ಇದೆ. ಗಿಳಿಗಳು ಅಮಂಗಳಕರವಾಗಿ ನುಡಿತಾ ಇವೆ. ಕೆಲವು ಸೀರು ಏಕಕಾಲದಲ್ಲಿ 4-5 ಮಂದಿ ಹೆಣ್ಣು ಮಕ್ಕಳನ್ನು ಪ್ರಸವಿಸುತ್ತಾರೆ. ಟ್ರಿಪ್ಲೆಟ್ಸು, ಕ್ವಾಡ್ರಪ್ಲೆಟ್ಸು. ಆ ಹೆಣ್ಣು ಮಕ್ಕಳು ಹುಟ್ಟಿದೊಡನೆ ಕುಣಿಯುತ್ತಲೂ ಆಡುತ್ತಲೂ ನಗುತ್ತಲೇ ಇರ್ತಾರೆ. ನೀಚ ಜಾತಿಯಲ್ಲಿ ಹುಟ್ಟಿದ ಗೋನರು ಕುರುಡರು ಅತ್ಯಂತ ಭಯಂಕರವಾಗಿ ಅಟ್ಟಹಾಸ ಮಾಡ್ತಾರೆ, ನಗುತ್ತಾರೆ, ಕುಣಿತಾರೆ. ಅದು ಆ ಪ್ರತಿಮೆಗಳ ಕೂಡ ಕಾಲಚೋದಿತಗಳಾಗಿ ಯುದ್ಧಾಭಿಲಾಷೆಯಿಂದ ದಂಡಪಾಣಿಗಳಾಗಿ ಒಂದನ್ನೊಂದು ಎದುರಿಸಿ ಹೊಡಿತಾ ಇದ್ದಾರೆ. ವಾಟ್ಸಪ್ ಉಳ್ಳಿ ಹೆಣ್ಣು ಮೋಯ್ತು ಹುಡುದು ಜರ್ಮನಿಲಿ ಯಾರೋ ವೇದ ಸೊನ್ನಾಳಂಗ ಅದ್ ಕೊಟ್ಟು ಹುಡುದು. ಅಯ್ಯೋ, ಏನು ಯಾರೋ ಹುಡುಗಿರೋ ಇದ್ ಕಲ್ತ್ರು ಅಂತ. ಯಾವ್ದು ಆಗ್ಬಾರ್ದು ಅದನ್ನೆಲ್ಲ ದೊಡ್ಡದಾಗಿ ಅದನ್ನ ಪಬ್ಲಿಸಿಟಿ ಮಾಡೋದ.
ಸರ್ವಜ್ಞ ವಚನದಲ್ಲಿ ಇರುತ್ತೆ. ನಾವ್ ಹೇಳಿದ್ರೇನೋ ಅಯ್ಯೋ ಇವ್ರಿಗೆ ಅದ್ರ ಮೇಲೆ ಹಾಗೆ ಹೀಗೆ ಅಂತ. ಮುಂಬೆಂದ ಸೀರೆ, ಹೆಳವನ ವಿಕ್ರಮ, ಶೂದ್ರನ ಓದು, ಮನಕ್ಕೆ ಒಕ್ಕರಿಕೆಯ ತಾರದಿವುದೇ ಅಂತಾನೆ ಸರ್ವಜ್ಞ. ಯಾರ್ಯಾರು ಏನೇನ್ ಮಾಡಿದ್ರು ಸರಿ. ಹೆಳವನ ವಿಕ್ರಮ, ಈ ಕೈಕಾಲಿಲ್ಲ, ಅವನೋಗ್ಬಿಟ್ಟು ಮೌಂಟ್ ಎವರೆಸ್ಟ್ ಹತ್ ಬಂದ, ಓ ಅವನ್ದೇನ್ ದೊಡ್ಡ ಇದು. ಕಾಲಿಲ್ಲದವನು ಮಾಡಿದ್ದನ್ನು ಏನ್ ತೋರ್ಸೋದಕ್ಕೆ? ನಾನು ಅವನ್ನ ನಿಂದಿಸ್ತಾ ಇಲ್ಲ, ಅವುಗಳನ್ನೆಲ್ಲ ವೈಭವೀಕರಿಸೋದು ಯಾಕೆ ಅಂತ. ಹಾಗೆ ಅವನಿಗೆ ತಲೆನೇ ಇಲ್ಲ. ಅವನು ರಾಹುಲ್ ಗಾಂಧಿ ಪ್ರತಿದಿನ ಮನಸ್ಸಿಗೆ ಒಂದೊಂದು ಕೊಡ್ತಾನೆ. ಅದ್ ಯಾಕೆ ಇವ್ರು ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಪಬ್ಲಿಸಿಟಿ ಎಲ್ಲ ಹೀಗೆ ಇವೆಲ್ಲ ಇದಕ್ ಬರುವಂತಹದ್ದು. ಆ ಪ್ರತಿಮೆಗಳು ಕೂಡ ಕಾಲಚೋದಿತಗಳಾಗಿ ಯುದ್ಧಾಭಿಲಾಷೆಯಿಂದ ದಂಡಪಾಣಿಗಳಾಗಿ ಒಂದೊಂದೊಂದು ಎದುರಿಸಿ ಹೊಡೆಯುತ್ತವೆ. ಬಾಲಕರ ಕೈಗಳಲ್ಲಿ ದೊಣ್ಣೆಗಳನ್ನು ಹಿಡಿದು ಒಬ್ಬರನ್ನೊಬ್ಬರು ಅಟ್ಟಿಕೊಂಡು ಹೋಗುತ್ತಾ ಜಗಳಕ್ಕಾಗಿ ಕೃತ್ರಿಮ ನಗರಗಳನ್ನು ಏರ್ಪಡಿಸಿಕೊಂಡು ಅವುಗಳಲ್ಲಿ ಒಬ್ಬರ ನಗರವನ್ನ ಮತ್ತೊಬ್ಬರು ಬೆದರಿಸ್ತಾ ಇದ್ದಾರೆ. ಕಾಡು ಮರಗಳಲ್ಲಿ ಕಮಲಗಳು, ಉತ್ಪಲಗಳು, ಕನ್ನೈದೆಗಳು ಬಿಡುತ್ತೆ. ನೀರಿನಲ್ಲಿ ಬಿಡೋದ್ ಸರಿ, ಕಮಲ ಕಾಡು ಮರದಲ್ಲಿ 4 ಕಡೆಗಳು ಭಯಂಕರವಾದ ಕೆಟ್ಟ ಗಾಳಿ ಬೀಸ್ತಾ ಇದೆ. ಇಂದು ಶಿಶುನಾಳ್ ಶರೀಫನ್ ಗೀತೆಗಳಿದೆಯಲ್ಲ, ಅದು ಕೋಡಗನ್ನ ಕೋಳಿ ನುಂಗಿತ್ತ. ಇವೆಲ್ಲ ನಡೆಯೋಕ್ ಸಾಧ್ಯ ಅಂದ್ರೆ ಏನೇನೋ ಆಗತ್ತೆ ಅನರ್ಥಗಳೆಲ್ಲ ಕಲಿಯಾಗ ಇದಕ್ಕೆಲ್ಲ ಬರ್ಬೇಕಾದ್ರೆ. ಗೂಢವಾಗಿ ಅರ್ಥ ಒಂದ್ ಹೇಳಿದ್ರೆ ನೇರವಾದ ಅರ್ಥಕ್ಕೂ ಕೂಡ ಈ ರೀತಿ ವಿಪರೀತಗಳು. ರಾಹು ಸೂರ್ಯನನ್ನು ನುಂಗುತ್ತಾ ಇರೋದು, ಕೇತು ಗ್ರಹ ಚಿತ್ತಾ ನಕ್ಷತ್ರವನ್ನು ಮೆಟ್ಟಿ ಕುರುಕುಲ ನಾಶವನ್ನು ಸೂಚಿಸೋದು, ಧೂಮಕೇತು ಕ್ಷತ್ರಿಯ ನಕ್ಷತ್ರವಾದ ಪುಷ್ಯವನ್ನ ಆಕ್ರಮಿಸಿ 2 ಸೇನೆಗಳಿಗೂ ಅತಿ ಘೋರವಾದ ಅಶುಭವನ್ನು ತೋರ್ತಾ ಇರೋದು, ಮಖಾದಲ್ಲಿ ಅಂಗಾರಕನು, ಶ್ರವಣದಲ್ಲಿ ಬೃಹಸ್ಪತಿಯು ವಕ್ರಿಸಿರೋದು. ವಕ್ರಗತಿ ಇನ್ಯೂಟೆ ತಿರಿಮಾ ಪಂಚಾಂಗದಲ್ಲಿ ಬರುತ್ತೆ, ಶನಿ ವಕ್ರಾರಂಭ ಅನ್ಯೂಟ. ಇವನು ಒಂದು ಕ್ಲಾಕ್ ವೈಸ್ ಹೋಗ್ತಿರ್ತಾನಲ್ಲ, ಅದ್ ಹಿಂದಕ್ ಬರ್ತಾನೆ ರಿವರ್ಸ್. ಹೌದು, ವಕ್ರಗತಿ ಅಂತ. ಯಾವಾಗ ವಕ್ರ ಮುಗೀತು ಮತ್ತೆ ಮಾಮೂಲಿಂದ ಶುರು ಮಾಡ್ತಾನೆ. ಇವೆಲ್ಲ ಜ್ಯೋತಿಷ್ಯದಲ್ಲಿ ಇವೆಲ್ಲ ಬರುವಂತದ್ದು. ಶನಿಯು ಪೂರ್ವ ಫಲ್ಗುಣಿ ಉಬ್ಬ ನಕ್ಷತ್ರ, ಅದನ್ನ ಆಕ್ರಮಿಸಿ ಬಿಡಿಸೋದು. ಶುಕ್ರನು ಪ್ರೋಷ್ಠಪಾದ ಪೂರ್ವಭದ್ರ, ಅದನ್ನು ಮೆಟ್ಟಿ ಪ್ರಕಾಶಿಸುತ್ತಾ ಪರಿಗ ಎಂಬ ಉಪಗ್ರಹದೊಡನೆ ಉತ್ತರ ಭಾದ್ರಿಯನ್ನು ಎದುರು ನೋಡ್ತಾ ಇದ್ದಾನೆ. ಕರಿಯ ಬಣ್ಣವುಳ್ಳ ಕೇತು ಎಂಬ 2ನೇ ಉಪಗ್ರಹ ಹೊಗೆಯಿಂದ ಕೂಡಿದ ಅಗ್ನಿಯಂತೆ ಉರಿಯುತ್ತಾ ಐಂದ್ರ ಎಂಬ ಜ್ಯೇಷ್ಠ ನಕ್ಷತ್ರವನ್ನು ಆಕ್ರಮಿಸೋದು. ಕ್ರೂರ ಗ್ರಹವಾದ ರಾಹು ಉಗ್ರವಾಗಿ ಜ್ವಲಿಸಿ ಧ್ರುವ ನಕ್ಷತ್ರವನ್ನ ವಕ್ರವಾಗಿ ಸುತ್ತಿ ಬರೋದಲ್ಲದೆ ಚಿತ್ತ ಸ್ವಾತಿ ನಕ್ಷತ್ರಗಳ ಮಧ್ಯದಲ್ಲಿದ್ದು ಸೂರ್ಯ ಚಂದ್ರರಿಬ್ಬರನ್ನು ಕೂಡ ರೋಹಿಣಿಯನ್ನು ಪೀಡಿಸುತ್ತಾ ಇರೋದು. ಅಗ್ನಿ ಸಮಾನ ಕಾಂತಿಯುಳ್ಳಂತ ಅಂಗಾರಕ ಕುಜ ಅಡಿಗಡಿಗೆ ವಕ್ರನಾಗಿ ಬೃಹಸ್ಪತಿಯಿಂದ ಆಕ್ರಮಿಸಲ್ಪಟ್ಟ ಶ್ರವಣವನ್ನ ಪೂರ್ಣ ದೃಷ್ಟಿಯಿಂದ ನೋಡ್ತಾನೆ. ಹಿಂದೆ ಪಂಚಾಂಗ ಶ್ರವಣದ್ದು ಇದೆ, ಅವನ ಈ ಕಡೆ ದಿಕ್ಕಕ್ಕೆ ತಿರುಗಿ ಅದನ್ನ ನೋಡ್ತಾ ಹೋಗ್ತಾನೆ. ಅವನು ದೃಷ್ಟಿ ಬಿದ್ದಿದ್ದೆಲ್ಲ ಎಲ್ಲಾನು ಹಾಳು ಐದಕ್ಕೆ ನೋಡ್ತಾನೆ. ಸಂಕ್ರಾಂತಿ ಪುರುಷ. ಅವಂದು ಎಲ್ಲ ಪೈರುಗಳಿಂದ ತುಂಬಿದ ಭೂಮಿಯಲ್ಲಿ ಪೈರುಗಳು ರೀತಿಯ ವಿಚಿತ್ರವಾಗಿದೆ. ಯವಧಾನ್ಯ 5 ತಲೆ, ಯಾವ ಅಂದ್ರೆ ಗೋಧಿ. ಭತ್ತದ ಪೈರು 100 ತೆನೆಗಳಿಂದ ಕಾಣಿಸ್ತಾ ಇದೆ. ಇದು ರಿವರ್ಸ್ ಆಗ್ಬೇಕು ಆಕ್ಚುಲ್ ಆಗಿ. ಗೋಧಿದು ತೆನೆ ಇದೆಯಲ್ಲ, ಅದ್ ನೋಡಿ ಬಹಳಷ್ಟು ಇರುತ್ತೆ ಅದರಲ್ಲಿ. ಅದು 5ಕ್ಕೆ ಉಳಿತು ಅಂತಂದ್ರು ಇಲ್ಲಿ ಈ ಕಾಲದಲ್ಲಿ. ಲೋಕದೊಳಗೆಲ್ಲ ಶ್ರೇಷ್ಠರು ಎನಿಸಿಕೊಂಡ ಜಗತ್ತಿಗೆಲ್ಲ ಮುಖ್ಯ ಆಧಾರಗಳಾದ ಗೋವುಗಳನ್ನು ಕರೆಯುವುದಕ್ಕಾಗಿ ಅವುಗಳ ಕೆಚ್ಚಲ್ ಬಳಿಗೆ ಕರುಗಳನ್ನು ಬಿಟ್ಟೋಡ್ನೆ ಅವುಗಳ ಮೊಲೆಗಳಿಂದ ರಕ್ತವು ಸುರಿಯುತ್ತಾ ಇದೆ. ಬಿಲ್ಲಿನಿಂದ ಅಗ್ನಿ ಜ್ವಾಲೆಗಳು ಹೊರಡುತ್ತೆ, ಕತ್ತಿಗಳು ಉರಿತಾ ಇವೆ, ಶಸ್ತ್ರಾಸ್ತ್ರಗಳೆಲ್ಲ ಸನ್ನಿಹಿತವಾದ ಯುದ್ಧವನ್ನೇ ಸ್ಪಷ್ಟವಾಗಿ ತೋರಿಸುತ್ತೆ. ಇವೆಲ್ಲ ಸೂಚನೆಗಳು ವಿಶ್ವದ ಇದ್ರದಕ್ಕೆ ಶುರುವಾಗಿದೆ ಅಂತ. ಶಸ್ತ್ರಗಳು, ನೀರು, ಕವಚಗಳು, ಧ್ವಜ ಇವೆಲ್ಲ ಅಗ್ನಿವರ್ಣದಿಂದಲೇ ಕಾಣಿಸುತ್ತೆ. ಇವೆಲ್ಲ ಮುಂದಿನ ಮಹಾಕ್ಷಯವನ್ನು ಸೂಚಿಸುವಂತಹದ್ದು. ಶೀಘ್ರದಲ್ಲಿಯೇ ಕೌರವ ಪಾಂಡವ ಯುದ್ಧದಿಂದ ಭೂಮಿಯ ರಕ್ತ ಪ್ರವಾಹದಿಂದ ಸುಳಿಗಳಿಂದ, ಧ್ವಜಗಳಿಂದ, ತೆಪ್ಪಗಳಿಂದ ಕೂಡಿದ ಒಂದು ಭಯಂಕರವಾದ ಮಡುವಂತಾಗತ್ತೆ. ನಾನಾ ದಿಕ್ಕುಗಳಲ್ಲಿಯೂ ಮೃಗ ಪಕ್ಷಿಗಳು ಬಾಯಿ ತೆರೆದುಕೊಂಡು ಉರಿಯವನ್ನ ಕಾರುವ ಮುಖಗಳಿಂದ ಮುಂದೆ ಕ್ಷತ್ರಿಯ ಕುಲಕ್ಕೆ ಉಂಟಾಗುವ ಮಹಾ ಅನರ್ಥವನ್ನ, ಭಯವನ್ನ ಸೂಚಿಸುತ್ತೆ. ಒಂದೇ ಕಣ್ಣು, ಒಂದೇ ರೆಕ್ಕೆ, ಒಂದೇ ಕಾಲುಳ್ಳ ಕೆಲವು ಪಕ್ಷಿಗಳು ಆಕಾಶದಲ್ಲಿ ರಾತ್ರಿ ಹೊತ್ತು ಅಶ್ಲೀಲ ದನಿಯಿಂದ ಅರ್ಚುತ್ತಾ ರಕ್ತವನ್ನು ಕಾರ್ತಾ ಇವೆ. ಬೃಹಸ್ಪತಿ ಶನಿ ಗ್ರಹಗಳೆರಡು ಉರಿಯುವಂತೆ ಕೆಂಪು ಬಣ್ಣ ಉಳ್ಳವಳಾಗಿ ಸಪ್ತರ್ಷಿಗಳ ಪ್ರಭೆಯನ್ನ ಮರೆಸಿ ವಿಶಾಖ ನಕ್ಷತ್ರಗಳ ಸಮೀಪದಲ್ಲಿ ಸೇರಿದೆ. ಸೂರ್ಯ ಚಂದ್ರಿಬ್ಬರು ಒಂದೇ ದಿನದಲ್ಲಿ 2 ತಿಥಿ ಕ್ಷಯದಿಂದ ತ್ರಯೋದಶಿ ತಿಥಿಯಲ್ಲಿಯೇ ರಾಹುಗ್ರಸ್ತರಾಗ್ತಾರೆ. ಶೂನ್ಯ ತಿಥಿಯನ್ನು ವರೋರು ಇತ್ತುಳ್ಳೋರ್ನ ವಾಕ್ಯ ಇದು ಸೊಲ್ಡಚ್ಚೆ.
ಅವತ್ತು ಯಾವ್ದು ತಿಥಿನೇ ಇಲ್ಲ. ಶೂನ್ಯ ತಿಥಿ ಇನ್ಯೂಟ್. ಸುಂಟರ ಗಾಳಿಯಿಂದ ಇದ್ದ ರಜೋ ವರ್ಷದಿಂದ ದಿಕ್ಕುಗಳೆಲ್ಲ ಮರೆಸೋಗಿದೆ. ರಾತ್ರಿಯಲ್ಲಿ ಉತ್ಪಾತ ಮೇಘಗಳು ರಕ್ತವನ್ನು ವಿಶ್ವಸುತ್ತೆ. ಸ್ವಾತಿ ಅಂಶದಲ್ಲಿರುವ ಕ್ರೂರ ಗ್ರಹವಾದ ರಾಹು ತನ್ನ ಕ್ರೂರ ಸ್ವಭಾವಕ್ಕೆ ಅನುಗುಣವಾಗಿ ಕೃತ್ತಿಕಾ ನಕ್ಷತ್ರವನ್ನ ಪೀಡಿಸುತ್ತಾ ಧೂಮಕೇತವನ್ನ ಅನುಸರಿಸಿ ಎಲ್ಲ ಕಡೆಗಳಲ್ಲೂ ವಿಷಮಯವಾದ ಗಾಳಿಯನ್ನು ಹೊರಡಿಸುತ್ತೆ. ಕ್ಷತ್ರಿಯ ವಿನಾಶಕರಗಳು ಎನಿಸಿದಂತಹ ಅಶ್ವಿನಿ ಮೊದಲುಗೊಂಡ 9 ನಕ್ಷತ್ರಗಳು, ನಕ್ಷತ್ರ ರಾಶಿ ವಿಭಾಗದಲ್ಲಿ ಮೊದಲಿನ 3 ನಕ್ಷತ್ರಗಳನ್ನು ಬುಧನು ಆಗಾಗ ಮೇಲೆ ಬಿದ್ದು ಆವರಿಸಿ ಪ್ರಾಣಿಗಳಿಗೆ ಭಯವನ್ನು ಸೂಚಿಸ್ತಾನೆ. ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯೆ ಎಂಬುದು 14, 15 ಮತ್ತು 16ನೇ ದಿನಗಳಲ್ಲಿ ಬರುವುದನ್ನು ಮಾತ್ರ ನಾನು ನೋಡಿರುವುದುಂಟು. ಈಗಲೂ ತ್ರಯೋದಶಿಯಲ್ಲಿ ಅಮಾವಾಸ್ಯೆ ಬಂದು ಆ ದಿನವೇ ಚಂದ್ರ ಸೂರ್ಯ ಇಬ್ಬರು ಗ್ರಹಣವನ್ನು ನೋಡುವಂತಾಗಿದೆ. ತ್ರಯೋದಶಿನಿಗೆ ಅಮಾವಾಸ್ಯೆಯ ಉಪರಿ ನಕ್ಕೋ ಅವಮಾನಗನೆ ತ್ರಿದ್ಯುಹೋನೆ. 3 ತಿಥಿಗಳು ಒಂದೇ ಇದ್ರಲ್ಲಿ ಅಥವಾ 3 ನಕ್ಷತ್ರಗಳು. ಈಗ ಅರ್ಲಿ ಮಾರ್ನಿಂಗ್ ಒಂದಿರುತ್ತೆ, ಆಮೇಲೆ ಅದ್ರ ವ್ಯಾಪ್ತಿ ಸಾಯಂಕಾಲ ಇನ್ನು ನೆಕ್ಸ್ಟ್ ಇದ್ರಲ್ಲಿ ಆಗುವಂತದ್ದು ಎಲ್ಲ ಪಂಚಾಂಗದಲ್ಲಿ ಹಾಕಿದೆ ಸೂಚನೆ. ಇದೆಲ್ಲ ನೋಡಿದ್ರೆ ತ್ರಿದ್ಯೂನಕೆನ್ನ ಅವಮಾನಕೆನ್ನ ಎಲ್ಲ ಇರ್ಕಲ್ಲ. ಕೃಷ್ಣ ಪಕ್ಷದ ಚತುರ್ದಶಿಯಲ್ಲಿ ಮಾಂಸ ವರ್ಷ, ಇದು ಪ್ರಜಾಕ್ಷಯ ಸೂಚಕ. ರಾಕ್ಷಸರು ಬಾಯಿ ತುಂಬ ರಕ್ತವನ್ನು ತುಂಬಿಕೊಂಡು ಇನ್ನೂ ತೃಪ್ತಿಯಿಲ್ಲದೆ ಆತುರದಿಂದ ಸುತ್ತಾ ಇದ್ದಾರೆ. ಮಹಾನದಿಗಳು ರಕ್ತೋದಗಳಿಂದ ತುಂಬಿ ಹಿಮ್ಮೊಗವಾಗಿ ಹರಿತಾ ಇವೆ. ಬಾವಿಗಳಲ್ಲಿ ನೊರೆಗಳು ತುಂಬಿ ಗೂಳಿಗಳಂತೆ ಶಬ್ದ ಮಾಡ್ತಾ ಇವೆ. ಯಾರನ್ನ ಒಂದಾಳಾಯ್ತು ಏನ್ಪೋನ ಅವ್ರ ಕೃಷ್ಣಂಗರ್ ಬಂದಿಗ್ನು ಅವ್ರ ಹೆಣ್ಪೇರುವೆ ನಾಳೆ ತೆಗೆಮ ಸಿದ್ಧತೆ ಅಂದಿಗಳ ಬಾವಿಗಳಲ್ಲಿ ನೊರೆ ತುಂಬಿ ಗೂಳಿಗಳಂತೆ ಶಬ್ದ ಮಾಡ್ತಾ ಇವೆ. ಸಿಡಿಲಿನ ಒಡಗೂಡಿ ಕೆಂಡಗಳು ಇಂದ್ರನ ವಜ್ರ ಇದಕ್ಕೆ ಸಮಾನವಾದ ಕಾಂತಿಯಿಂದ ಕೆಳಗೆ ಬೀಳ್ತಾ ಇವೆ. ದಿಕ್ಕುಗಳೆಲ್ಲವನ್ನು ಆವರಿಸಿದ ಕಗ್ಗತ್ತಲೆಯಲ್ಲಿ ಮಹರ್ಷಿಗಳು ದೊಡ್ಡ ಪರವಾಗಿಲ್ಲ ಅವ್ರು ಒಂದಾರ ಸರಿ ವರ ಹಾಕ್ಲ. ಮಹರ್ಷಿಗಳು ದೊಡ್ಡ ಪಂಜುಗಳೊಡನೆ ಹೊರಗೆ ಬಂದು ಈ ಉತ್ಪಾತವನ್ನು ಕಂಡು ಈ ನಿಮಿತ್ತಗಳಿಂದ ಈ ರಾತ್ರಿ ಕಳೆದೊಡನೆ ಭೂಮಿಯು ರಾಜ ರಕ್ತವನ್ನು ತೃಪ್ತಿಯಾಗುವವರೆಗೂ ಪಾನ ಮಾಡುತ್ತವೆ ಎಂದು ಆಡಿಕೊಳ್ತಾ ಇದ್ದಾರೆ. ಈ ರೀತಿ ರಾತ್ರಿ ಕಳೆದು ಬೆಳಗಾದ ಒಡನೆಯೇ ನೀವು ನಿಮ್ಮ ಅನೀತಿಯ ಫಲವಾದ ಭೀತಿಯನ್ನು ಪಡೆಯುತ್ತೀರಿ. ಕೈಲಾಸ, ಮಂದರ, ಹಿಮವಂತಗಳು ಎಂಬ ಈ ಪರ್ವತಗಳಿಗೆ ಬಹಳ ದೊಡ್ಡ ಶಬ್ದವಾಗಿ ಅವುಗಳ ಶಿಖರಗಳು ಸಿಡಿದು ಬೀಳುತ್ತವೆ. ಭೂಕಂಪದಿಂದ 4 ಸಮುದ್ರಗಳು ತೀರಗಳನ್ನು ಅತಿಕ್ರಮಿಸಿ ಭೂಮಿಯನ್ನ ಉಲ್ಲೋಲ ಕಲ್ಲೋಲವಾಗಿ ಮಾಡ್ತವೆ. ಕಲ್ಲು ಮಣ್ಣನ್ನೆರಚುವ ಸುಂಟರ ಗಾಳಿ ಸಿಡಿಲು ಬಡಿದು ಗ್ರಾಮ ನಗರಾದಿಗಳಲ್ಲಿ ಚೈತ್ರ ವೃಕ್ಷ ಅಂದ್ರೆ ಗೊತ್ತಾ, ಸುತ್ತ ಜಗಲಿ ಕಟ್ಟಿರೋದು ಹಳ್ಳಿ ಕಟ್ಟೆ, ಆತರ ವೃಕ್ಷಗಳು, ಆಲಯಗಳು ಮುರಿದು ಬೀಳುತ್ತವೆ. ದ್ವಿಜರಿಂದ ಹುತ ಮಾಡಲ್ಪಟ್ಟ ಅಗ್ನಿಯು ನೀಲಿ, ಕೆಂಪು ಮತ್ತು ಹಳದಿ ಬಣ್ಣಗಳನ್ನಾಗಿ ಅಪ್ರದಕ್ಷಿಣದ ಜ್ವಾಲೆಗಳನ್ನು ತೋರಿಸುತ್ತಾ ಸರಿಯಾಗಿ ಹೋಮ ಮಾಡಿದಾಗ ಅಗ್ನಿ ನಗ್ತಾ ಇದ್ದಾನೆ ಅಂತ ಸ್ವೀಕಾರ ಮಾಡ್ತಾ ಇದ್ದಾನೆ, ಮಾಡಿ ಚೆನ್ನಾಗಿದೆ. ಇವ್ ನಮ್ ಗುರುಗಳು ಹೇಳ್ತಾ ಇದ್ರು, ಅಗ್ನಿ ಚೆನ್ನಾಗಿ ಜ್ವಲಿಸ್ತಾ ಇದ್ದಾನೆ ಅಂದ್ರೆ ಸಂತೋಷ, ಅವನಿಗೆ ನಾವು ಕೊಟ್ಟಿದ್ದ ಹವಿಸನ್ನು ಸ್ವೀಕಾರ ಮಾಡಿದ್ದಾನೆ ಅಂತ. ಇದಕ್ಕೆ ವಿರುದ್ಧವಾಗಿ ಸ್ಪರ್ಶ, ರಸ, ಗಂಧಗಳೆಲ್ಲ ವಿಪರೀತವಾಗಿ ತೋರುತ್ತೆ. ಧ್ವಜ ಸಮೂಹಗಳು ಅಡಿಗಡಿಗೆ ನಡುಗುತ್ತಾ ಹೊಗೆಯನ್ನು ಹೊರಡ್ತಾ ಇವೆ. ದುರ್ಗ ಶಿಖರಗಳಲ್ಲಿ ಬೇರಿ ಪಟಹಗಳು ಕೆಂಡಗಳನ್ನು ಸುರಿಸ್ತಾ ಇವೆ. ಫಲಪುಷ್ಪ ಭರಿತಗಳಾದ ದ್ರುಮಾಗ್ರಗಳ ಮೇಲೆ ಕಾಗೆಗಳು ಅಪ್ರದಕ್ಷಿಣವಾಗಿ ಸುತ್ತಿ ಬಂದು ಕ್ರೂರವಾಗಿ ಅರಸ್ತಾ ಇವೆ. ಪಕ್ಷಿಗಳು ಪಕ್ವಾ ಎಂದು ಕ್ಷತ್ರಿಯರಿಗೆ ನಾಶವನ್ನು ಸೂಚಿಸುವಂತೆ ಉಗ್ರವಾಗಿ ಕೂಗಿ ಅವರ ಧ್ವಜಾಗ್ರದಲ್ಲಿ ಬಂದು ಬೀಳ್ತಾ ಇದೆ. ಸೈನ್ಯದ ಮತದಾನಿಗಳು ಮಲಮೂತ್ರಗಳನ್ನು ಬಿಡುತ್ತಾ ಇದ್ದಕ್ಕಿದ್ದಾಗೆ ನಡುಗಿ ಓಡ್ತಾ ಇವೆ. ಕುದುರೆಗಳು ಉತ್ಸಾಹ ತಪ್ಪಿವೆ. ಆನೆಗಳು ಬೆವರಿ ನೀರಾಗಿವೆ. ಹೀಗೆ ಭೌಮ, ದಿವ್ಯ, ಅಂತರಿಕ್ಷಗಳೆಂಬ 3 ಬಗೆಯ ಉತ್ಪಾತಗಳು ಕಾಣಿಸಿ ದೊಡ್ಡ ಪ್ರಜಾಕ್ಷಯವನ್ನು ಸೂಚಿಸ್ತಾ ಇದೆ. ಗುರುಕುಲ ನಾಶಕ್ಕೆ ಇದು ಮುಖ್ಯ ಸೂಚಕವಾಗಿದೆ. ಆದ್ದರಿಂದ ಮುಂದೆ ಕಾಲೋಚಿತವೇನೋ ಅದನ್ನ ನೀನ್ ನಡೆಸು, ಲೋಕಕ್ಷಯವಾಗದಂತೆ ನೋಡು ಅಂತ ಧೃತರಾಷ್ಟ್ರನಿಗೆ ವ್ಯಾಸ ಹೇಳಿ ಇವನಿಗೆ ಧರ್ಮರಾಜನಿಗೆ ಬಂದು ಹೇಳ್ತಾ ಇದ್ದ. ಇವೆಲ್ಲ ಆದ್ಮೇಲೆ ಅದಕ್ಕೆ ಧೃತರಾಷ್ಟ್ರ ಹೇಳ್ದ, ತಾತ ದೈವ ಸಂಕಲ್ಪವೇ ಆಗಿದೆ, ಯಾರೇನು ಮಾಡಬಲ್ರು, ಇದು ಎಕ್ಸ್ಕ್ಯೂಸು, ಏನು ಪೆರ್ಮಾಳ ಇದು. ಆಕಾಶ ತಲೆ ಮೇಲೆ ಬಿದ್ರಿ ಏನ್ ಮಾಡೋದು? ಆಕಾಶ ತಲೆ ಮೇಲೆ ಬಿದ್ರಿ ಎಲ್ರು ಏನಾಗುತ್ತೋ ಅದೇ ನಿಮ್ಗೂ ಆಗುತ್ತೆ. ನೀವೇನ್ ತಲೆ ಏನ್ ಕಟ್ಸ್ಕೊಂಡು ಏನ್ ಮಾಡ್ತೀರಿ? ಇದಕ್ಕೆ ಭಗವಂತನ ನಂಬಿ ಅನ್ನೋದು ಒಂದ್ ಕಡೆ, ಇದು ಭಗವಂತನ ಸಂಕಲ್ಪನೇ ಇದೆ. ಈ ಮಾತುಗಳು ಬರುತ್ತೆ. ಗಾಂಧಾರಿ, ನೀನ್ ಮನ್ಸು ಮಾಡಿದ್ದೆ ನಾನು 1 ಮಗುನಾರು ಹುಡ್ಸ್ಬೋದಾಗಿತ್ತಲ್ಲ ನೀನು ಅಂತ.
ಅದೇ ಪ್ರತಿಯೊಂದ್ರಲ್ಲೂ ಕೇಳೋದು ಅದೇನೆ. ಈಗ ಈ ಎಲ್ಲ ದೊಡ್ಡ ಚರ್ಚೆಗಳು ಎಲ್ಲೆಲ್ಲಿ ತಗೊಂಡ್ರು ಅಷ್ಟೇ. ಈಗ ತಿರುಮಂಗಿ ಆಳ್ವಾರ ಭಗವಂತನಿಗೂ ತಿರುಮಂಗಿ ಆಳ್ವಾರ ನಂದ ನರಗತ್ತು ಇದು ಕಡ್ಸಲಿಕ್ಕಲ್ಲ ಅದಕ್ಕೂ ಸಂವಾದ ಇರ್ಕನ್ನ. ನನ್ನನ್ನು ಯಾಕೆ ನೀನ್ ಈ ಸಂಸಾರದಲ್ಲಿ ಆಗ್ದೆ ಅಂತ, ನೀನ್ ಯಾಕೆ ನನ್ನ ನೆನೆಸ್ಕೊಳ್ಳಿಲ್ಲ, ನೀನ್ ನನ್ನ ನೆನೆಸ್ಕೊಳ್ಳೋದ್ ನೀನ್ ಯಾಕೆ ಮಾಡ್ಲಿಲ್ಲ. ಹೀಗೆ ಒಬ್ಬರೊಬ್ಬರದು ಮಾತಾಡ್ತಾ ಕಡೆಗೆ ಏನು ಅಂದ್ರೆ ಫಾಲ್ಟ್ ಲೈಸ್ ವಿತ್ ದಿ ಜೀವಾತ್ಮ ನಾಟ್ ದಿ ಭಗವಂತ. ಯಾಕೆ ಅವನು ಬಹಳ ಬುದ್ಧಿವಂತ ಆಗ್ಬಿಟ್ಟ ಅಂದ್ರೆ ನಿಮಗ್ ಬುದ್ಧಿ ಕೊಟ್ಟ, ಶಾಸ್ತ್ರ ಜ್ಞಾನ ಕೊಟ್ಟ. ಕೊಟ್ಟಿದ್ದಾನೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅಂದ್ಬಿಟ್ಟು. ಆಮೇಲೆ ಶಾಸ್ತ್ರದಲ್ಲಿ ಯಾವ್ದು ಮಾಡಿದ್ರೆ ಏನ್ ಸಿಗುತ್ತೆ, ರಿವಾರ್ಡ್ಸ್ ಏನಿದೆ, ಪನಿಷ್ಮೆಂಟ್ ಏನಿದೆ ಅನ್ನೋದನ್ನ ತಿಳಿಸ್ದ. ಇದ್ರ ಜೊತೆಗೆ ಒಂದ್ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಬಿಟ್ಟ. ಹಿ ಇಸ್ ನಾಟ್ ಫೋರ್ಸಿಂಗ್ ಯು, ನೀನು ಹಾಳಾಗಿ ಹೋಗ್ಬಿಡು ಅಂತ ಅಂದ್ಬಿಟ್ಟು ಭಗವಂತ ಇದು ಮಾಡಲ್ಲ. ಇಲ್ಲ ಎಲ್ರು ಉದ್ಧಾರ ಆಗಿ ಮೋಕ್ಷಕ್ಕೆ ಬಂದ್ಬಿಡಿ ಅಂತಾನೂ ಇಲ್ಲ. ನಿಮ್ಗೆ ಚಾಯ್ಸ್ ಇದೆ, ಆ ಲಿಮಿಟೆಡ್ ಚಾಯ್ಸು. ಅದನ್ನ ನೀವು ಉಪಯೋಗಿಸ್ಕೊಂಡು ಯಾವ್ದನ್ನ ಆರಿಸ್ಕೊಳ್ತೀರಿ ಅದ್ರ ಪರವಾಗಿ ನಾನೆಲ್ಲ ಕೊಡ್ತೀನಿ ನಿಮ್ಗೆ. ಕೆಟ್ಟದನ್ನೇ ಮಾಡ್ಬೇಕಾ, ಮಾಡಿ, ಮೋಸ ಮಾಡಿ, ಯಾರ್ದು ತಲೆ ಹೊಡೀರಿ, ದುಡ್ಡು ಮಾಡಿ, ಆಮೇಲೆ ಸಿಗಾಕೊಳ್ತಿರಲ್ಲ, ಅವಾಗ ನನ್ ಬೈಬೇಡಿ. ಯಾಕೆಂದ್ರೆ ಇದಕ್ಕೆ ಕಡೆಯಲ್ಲಿ ಏನು ಅನ್ನೋದನ್ನು ಕೊಟ್ಟು ಹೇಳಿದೀನಿ ನಾನು ಶಾಸ್ತ್ರದಲ್ಲಿ. ತಸ್ಮಾತ್ ಶಾಸ್ತ್ರಂ ಪ್ರಮಾಣ ಅಂತೆ. ಕಾರ್ಯ ಯಾವುದು ಅಂದ್ರೆ ಪ್ರಮಾಣ ಶಾಸ್ತ್ರ. ಎಲ್ಲ ಕಡೆನಲ್ಲೂ ಅಷ್ಟೇ. ಈ ಧೃತರಾಷ್ಟ್ರ, ಈ ಗಾಂಧೇರಿ, ಇವ್ರು ಉದ್ವಾರಗಳು ಏನು ಅವನ್ನೇನೆ. ದುರ್ಯೋಧನ ಒಂದ್ಸಲ ಹೇಳ್ತಾನೆ, ನೀನೇ ಆ ರೀತಿ ನನಗ್ ಮನಸ್ಸು ಕೊಟ್ಟೆ ಅಂತ, ನಿನಗ್ ಬುದ್ಧಿ ಇಲ್ವಾ. ಈಗ ಅದೇ ಮತ್ತೆ ಕತೆ ಎಷ್ಟ್ ಸಲ ಹೇಳಿದ್ನು. ಈಗ ನಾಳೆ ದಿವಸ ಇವತ್ ನಾನು ಒಂದು ಪೆಗ್ಗು ಹೆಂಡ ಕುಡಿಯೋದನ್ನ ನಾಳೆ ಒಂದ್ ಬಾಟ್ಲೆ ಕುಡಿದು ಒಂದ್ ಚರಣಿನಲ್ಲಿ ಬೀಳೋದು ಭಗವಂತನ ಸಂಕಲ್ಪ ಇದ್ರೆ ಬದಲಾಯಿಸೋಕ್ ಸಾಧ್ಯನಾ? ತೇನವಿನ ತೃಣಾಗ್ರಮಪಿ ನಚರತಿ. ಭಗವಂತನ ಸಂಕಲ್ಪ ಇಲ್ದೆ ಹುಲ್ಲಿನ ತುದಿ ಕೂಡ ಅಲಗಾದ್ರಲ್ಲ. ಹಾಗಾದ್ರೆ ಎಲ್ಲಾನು ಭಗವಂತನಿಗೆ ಇಷ್ಟನೇನೋ ಯಾರನ್ನು ಹಾಳು ಮಾಡಿ ಚರಣಿನಲ್ಲಿ ಬಿದ್ದು ಹಾಳಾಗಿ ಅಂತ ಹೇಗೆ ಜಸ್ಟಿಫಿಕೇಶನ್ ಇದು? ಸೊ ಇಲ್ಲೂ ಅಷ್ಟೇ ಆ ತಿರುಮಂಗಿ ಆಳ್ವಾರ ಸಂವಾದದ ಇದ್ರಲ್ಲೂ ಬರೋದು ಕಡೆಗೆ ಏನು ಅಂದ್ರೆ, ಜೀವಾತ್ಮನಿಗೆ ಕೊಟ್ಟಂತಹ ಲಿಮಿಟೆಡ್ ಸ್ವಾತಂತ್ರ್ಯ ಇದೆಯಲ್ಲ, ಅದನ್ನ ನೀವು ಸರಿಯಾಗಿ ಉಪಯೋಗಿಸಿದ್ರ ಅದರ ಮೇಲೆ ಫಲಾಫಲಗಳು. ಸೊ ಏನು ನಾವಿವತ್ತಾಗಿದ್ದೀವಿ, ಮುಂದೆ ಏನಾಗ್ತೀವಿ ಎಲ್ಲದಕ್ಕೂ ನಾವೇ ಹೊಣೆಗಾರರು. ನೀವು ಮಾಡಿಕೊಂಡ್ರೆ ಅದಕ್ಕೆ ಅವನು ಪೂರಕವಾಗಿ ಮಾಡ್ತಾನೆ ಎಲ್ಲದನ್ನು. ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಆತ್ಮ ಇವ ರಿಪುಹು ಆತ್ಮ ಇವ ಬಂಧು ಆತ್ಮನಃ ಅಂತ ಬರೋ ಮಾತಿನಲ್ಲೂ ಕೂಡ ಇದ್ದೇನೆ. ಸೊ ನಮಗೆ ಈ ಒಂದು ಲಿಮಿಟೆಡ್ ಸ್ವಾತಂತ್ರ್ಯ ಕೊಟ್ಟಿದ್ದಾನಲ್ಲ, ಚಾಯಿಸು, ಅದರಿಂದ ಅವನು ಬಚಾವಾಗ್ಬಿಟ್ಟ. ಸೊ ಭಗವಂತನ್ ಯಾರು ಈ ಕೆನಾಟ್ ಹೇಳಿ, ಯಾಕೆಂದ್ರೆ ಅವನಿಗೆ ಯಾರಿಂದ ಏನು ಆಗ್ಬೇಕಾಗಿಲ್ಲ. ಯಾರಿಗೋ ಏನೋ ಫೇವರ್ ಆಗ್ಬೇಕು, ಇನ್ಯಾರೋ ಅವ್ರ ಮೇಲೆ ದ್ವೇಷ ಇದು ಯಾರ ಮೇಲೂ ಇಲ್ಲ. ನಾಮೇ ಭಕ್ತೋಸಿ ನ ಪ್ರಿಯ ದ್ವೇಷೋಸಿ ನ ಪ್ರಿಯ. ನನಗೆ ದ್ವೇಷಗಳು ಇಲ್ಲ, ಪ್ರಿಯರೂ ಇಲ್ಲ. ಹೋಗ್ಲಿ, ಯಾರೋ ಇವರು ಪ್ರಿಯರಾದವರು ಅವ್ರು ಮಾಡ್ತೀನಿ ಅಂತ. ಯಾಕಂದ್ರೆ ಅವರಿಂದ ಇವನಿಗೇನು ಆಗ್ಬೇಕಾಗಿಲ್ಲ. ಅವನ್ ಕಣ್ಣು ಇಲ್ದೆ ನೋಡ್ಬಲ್ಲ, ಕಿವಿ ಇಲ್ದೆ ಕೇಳಬಲ್ಲ, ತನ್ನೆಲ್ಲ ಬೈಕೆಗಳನ್ನ ತಾನೇ ತೀರ್ಸ್ಕೋಬಲ್ಲ. ಇವ್ರು ಪ್ರಿಯರಾದವನು ಅಂತ ಅವನಿಂದ ಏನಾದ್ರು ಮಾಡ್ತಾರೆ. ಅವನಿಂದ ಶರಣಾದವ್ರಿಗೆ ನಾನು ರಕ್ಷಿಸ್ತೀನಿ ಅಂತಾನೆ. ಬಹಳ ಸ್ಪಷ್ಟ ಇದೆಲ್ಲ. ಶ್ರೀಭಾಷ್ಯ ಇವುಗಳಲ್ಲೆಲ್ಲ ಭಗವಂತನ ಪರತತ್ವದ ಬಗ್ಗೆ ತಿಳಿಸ್ಬೇಕಾದ್ರೆ ಈಗ ಇದು ಭಗವದ್ ವಿಷಯ, ಅದ್ರಲ್ಲಿ ಇದ್ದ ತಾನೆ ವಿಷಯಗಳು ಎಷ್ಟು ಚೆನ್ನಾಗಿ ಹೇಳ್ತಾ ಬರ್ತಾರೆ ನಮ್ಮ ಆಳ್ವಾರು. ಭಗವಂತನಿಗೆ ಚೇತನಗಳಿಂದ ಏನಾದ್ರು ಆಗ್ಬೇಕಾಗಿದೆಯಾ? ಅವನು ಪರಮ ಕರುಣಾಳು, ಎಲ್ರೂ ತನ್ನಲ್ಲಿ ಬರ್ಲಿ ಅಂತ ಬಯಸ್ತಾನೆ, ಯಾರಿಗೂ ಬಲವಂತ ಮಾಡೋಲ್ಲ. ಅವನೇ ಎಲ್ಲನ್ನು ನಿಯಂತ್ರಿಸಿ ಮಾಡೋಲ್ಲ. ನಿಮ್ ಕರ್ಮಾಯುತವಾಗಿ ಆಯಾ ಇದ್ರ ತಿರುಗುವಂತೆ ಮಾಡೋದಂತೂ ಇದೆ ಕರ್ಮಾಧ್ಯಕ್ಷನಾಗಿ. ಆದ್ರೆ ವಿವೇಕ ಇದ್ದು ನೀವು ಸತ್ವಗುಣದಲ್ಲಿದ್ದು ರಜೋತಮಗಳನ್ನ ಅಡಗಿಸಿ ಉದ್ಧಾರ ಆಗ್ತೀನಿ ಅಂದ್ರೆ ಬೇಡ ಅಂತ ಹೇಳೋಲ್ಲ. ಇಲ್ಲ ಇದೆಲ್ಲ ಬೇಡ, ನಾನು ಹಿಂಗೆ ಇರ್ತೀನಿ ಅಂದ್ರೆ ಇರಿ ಹಂಗೇನೆ ಅನ್ನೋದು ಅದಕ್ಕೂ ಬಿಡ್ತಾರೆ. ಅದಕ್ಕೆ ಏನೇನ್ ಬರುತ್ತೆ ಫಲಗಳನ್ನ ಅನುಭವಿಸಿ. ನೀವು ಯಾವ ಆರಿಸ್ಕೊಂಡ್ರು ನೀವು ಅದ್ರ ಮೇಲೆ ಕೊಡೋವು ನಾನೇನೆ, ಎರಡುವೆ. ಇದು ಬಹಳ ಸ್ಪಷ್ಟ. ಧೃತರಾಷ್ಟ್ರ ಹೇಳ್ದ, ತಾತ ದೈವ ಸಂಕಲ್ಪ ಹಾಗೆ ಇದೆ, ಯಾರೇನ್ ಮಾಡೋದಕ್ಕೆ ಸಾಧ್ಯ? ರಾಜರು ಕ್ಷತ್ರ ಧರ್ಮದಿಂದ ಯುದ್ಧದಲ್ಲಿ ಸತ್ತರೆ ಅದು ಅವ್ರಿಗೆ ಒಳ್ಳೇದಲ್ವೇ? ಸುಮ್ನೆ ಯಾರ್ಯಾರ ಮೇಲೋ ಯುದ್ಧ ಮಾಡಿ ಸತ್ರು, ಅದಕ್ಕೆಲ್ಲ ಅವ್ರಿಗೆಲ್ರಿಗೂ ಸ್ವರ್ಗ ಉಂಟಾ? ಇದೆಲ್ಲ ಧರ್ಮ ಸೂಕ್ಷ್ಮಗಳು. ಅನ್ಯಾಯದಲ್ಲಿ ಅಥವಾ ಯಾರನ್ನೋ ಇದು ಮಾಡ್ಬಿಟ್ಟು ಅವನು ಹೊಡೆದಾಟದಲ್ಲಿ ಸತ್ರೆ ಅವನನ್ನ ಹುತಾತ್ಮನಾಗಿ ಮಾಡೋದು. ಈ ಪೊಟ್ಟಿ ಶ್ರೀರಾಮುಲು ಮಾಡದ್ನಲ್ಲ, ಭಾಷಾವಾರು ವಿಂಗಡಣೆಗೆ ಮಾಡಿದವನು ಫಸ್ಟ್ ಪರ್ಸನ್, ಅವನ್ ಸತ್ತ. ಅವನನ್ನ ಏನು ದೇವರು ಅವನು ಅಂತ ಮಾಡಿಟ್ಟಿದ್ದು, ದೇಶ ಒಡೆಯೋದಕ್ಕೆ ಕಾರಣವಾಗಿದ್ದು. ಇವರೆಲ್ಲ ಎಷ್ಟು ಕಷ್ಟಪಟ್ರು ಎಲ್ಲ ಒಂದಾಗಿಡೋದಕ್ಕೆ. ಇಂಥವ್ರನ್ನು ವೈಭವೀಕರಿಸಿ ಹೇಳೋದಲ್ಲ. ಅವರು ವೀರ ಸ್ವರ್ಗವನ್ನು ಅಲ್ಲಿ ಸುಖದಿಂದಿದ್ದಾರೆ.
ಅದರಿಂದ ಅವರಿಗೆ ಇಲ್ಲಿ ಕೀರ್ತಿಯೋ ಪರದಲ್ಲಿ ಸೌಖ್ಯವೋ ಲಭಿಸುತ್ತೆ. ಯುದ್ಧದಲ್ಲಿ ಅವರು ಪ್ರಾಣವನ್ನು ಬಿಡ್ಲಿ ತಪ್ಪೇನು ಇಂದ ಧೃತರಾಷ್ಟ್ರ. ಯಾರ ಸತ್ತ ನಮಗೇನು, ಹೇಗಿದ್ರು ಅವ್ರಿಗೆ ವೀರ ಸ್ವರ್ಗ ಸಿಗತ್ತೆ. ಇದನ್ನೇನೆ ಈ ನಾಸ್ತಿಕರು ಹೇಳೋದು. ಅಲ್ಲ, ಹೋಗಿ ಒಂದು ಇದನ್ನ ಆಡನ್ನು ಕೋಳಿನೋ ತಂದು ಹೊಡಿತೀರಲ್ಲ, ತುಂಬಾ ಪ್ರಿಯವಾದದ್ದನ್ನು ಕೊಡ್ಬೇಕು. ನಿಮ್ ತಂದೆನೆ ಕೊಡದ್ ಬಿಡಿ, ದೇವರ ಪ್ರೀತಿಗಾಗಿ ತಂದೆಯನ್ನೇ ತಲೆ ತೆಗಿರಿ ಅವ್ರದ್ದು ಮಾಡ್ಬೋದು. ಅಲ್ಲ, ಹುಲಿ ತಗೊಂಬಂದ್ ಹಾಕಿ. ಸುಭಾಷಿತಗಾರ ಹೇಳ್ತಾನೆ, ಇವರಿಗೆ ಹುಲಿಯನ್ನೋ ಸಿಂಹನೋ ತಂದು ಬಲಿ ಹೊಡಿಯೋಕ್ಕಾಗಲ್ಲ, ಏನು ಪಾಪ ಜಿಂಕೆನೋ ಮೃಗಮೀನ ಸಜ್ಜನಾನ, ಏನು ವಿನಾಕಾರಣ ಇವರುಗಳಿಗೆ ವೈರಿಗಳು ಉಂಟಾಗ್ತಾರೆ ಅಂತ. ಜಿಂಕೆ ಯಾರಿಗೇನ್ ಮಾಡುತ್ತೆ? ಮೀನು. ಸಜ್ಜನರು 3 ಜನನು ಇದಕ್ಕೆ ಕೊಡುವಂತದ್ದು. ಇದನ್ನ ಕೇಳಿ ವ್ಯಾಸಮುನಿ ಸ್ವಲ್ಪ ಹೊತ್ತು ತನ್ನಲ್ಲಿ ತಾನೇ ಆಲೋಚಿಸಿ ತಿರುಗಿ ಧೃತರಾಷ್ಟ್ರನ ಕುರಿತು, ಹೇ ರಾಜ, ನೀನ್ ಹೇಳಿದ ವಾಸ್ತವೇ. ಕಾಲವೇ ಜಗತ್ತನ್ನ ಸಮರಿಸುತ್ತೆ, ತಿರುಗಿ ಅದೇ ಸೃಷ್ಟಿಸುತ್ತೆ. ಈ ಲೋಕದಲ್ಲಿ ಯಾವುದು ಶಾಶ್ವತ ಅಲ್ಲ. ಆದರೆ ಈಗ ನೀನು ನಿನಗೆ ಜ್ಞಾತಿಗಳು, ಸುಹೃತ್ತುಗಳು, ಇತರು ಬಂಧುಗಳು ಆದಂತ ಕುರುಗಳಿಗೆ ಮುಂದೆ ಬರುವ ಆಪತ್ತನ್ನ ನೀನ್ ತಪ್ಪಿಸಬಹುದು. ಅದಕ್ಕೆ ನಿನಗೆ ಶಕ್ತಿ ಉಂಟು. ನೀನು ಉಪಯೋಗಿಸಿದ ಏನು ಬುದ್ಧಿನ? ನೀನು ಇವಾಗ ರಾಜ ಆಗಿದ್ದವನು ಯಾರು? ಇವನು ಯುವರಾಜ ಸಬ್ಸಿಡಿ, ಇವನ್ ಮೇನ್ ಇರೋನು, ಇವನ್ ಡಿಸಿಷನ್. ದುರ್ಯೋಧನದೇನು ಆಡ್ಬೇಕಾಗಿರ್ಲಿಲ್ಲ, ಇವ್ ತಗೊಂಡ. ಇದಕ್ಕೆ ರಾಮಾನುಜರವನ್ನ ಸರ್ವಾತ್ಮನ ಅಂದ ಅಂದ್ರು. ಬರೀ ಕಣ್ಣು ಮುಂದೆ ಅಲ್ಲ, ಎಲ್ಲ ರೀತಿಯಲ್ಲೂ ಮೂರ್ಖ ಅವನು ಅಂದ. ನಿನಗೆ ಶಕ್ತಿ ಇತ್ತು. ಅವರಿಗೆ ಧರ್ಮದಾರಿಯನ್ನು ತೋರಿಸಿಕೊಂಡು ಜ್ಞಾತಿವದೆ ಎಂಬ ಇದು ಕೇವಲ ಹೀನ, ನನಗೆ ಅಪ್ರಿಯವಾದ ಈ ಕಾರ್ಯಕ್ಕೆ ನೀನು ಅವಕಾಶ ಕೊಡದಿರೋ. ಮುಖ್ಯವಾಗಿ ಕಾಲವೇ ನಿನಗೆ ಪುತ್ರ ರೂಪದಿಂದ ಹುಟ್ಟಿದ್ದಾರೆ. ಕೊಲೆ ಎಂಬುದನ್ನು ಯಾವ ವೇದವೂ ಆಧರಿಸುವುದಿಲ್ಲ. ಅದು ಯಾರಿಗೂ ಯಾವ ಭಾಗದಲ್ಲೂ ಹಿತ ಅಲ್ಲ. ಯಾವನು ಕುಲಧರ್ಮವನ್ನು ಕೆಡಿಸ್ತಾನೋ ಅವನು ಆತ್ಮಘಾತಕ ಎನಿಸ್ತಾನೆ. ಈ ಅನರ್ಥವನ್ನ ತಪ್ಪಿಸಲು ನಿನ್ನಿಂದ ಸಾಧ್ಯ ಇರುವಾಗಲೂ ಕೂಡ ಕಾಲ ವೈಪರೀತ್ಯದಿಂದ ಅಮಾರ್ಗಕ್ಕೆ ನೀನು ಹೋಗ್ತಾ ಇದ್ದೀಯ. ನಿನ್ನ ಕುಲದ ಮತ್ತು ಇತರ ರಾಜರ ನಾಶಕ್ಕಾಗಿ ರಾಜ್ಯ ರೂಪದಿಂದ ಅನರ್ಥವೇ ಈಗ ನಿನ್ನನ್ನ ಆವರಿಸಿದೆ. ಧರ್ಮವನ್ನು ಬಿಡಬೇಡ. ನಿನ್ನ ಮಕ್ಕಳಿಗೆ ಧರ್ಮವನ್ನು ತಿಳಿಸೋ. ಪಾಪವನ್ನು ತಂದಿಡತಕ್ಕ ಈ ರಾಜ್ಯದಿಂದ ನಿನ್ಗೆ ಏನಾಗ್ಬೇಕು? ಕೀರ್ತಿ ಧರ್ಮವನ್ನು ಗಳಿಸಿ ಸ್ವರ್ಗವನ್ನು ಸಾಧಿಸೋ. ಪಾಂಡವರು ತಮ್ಮ ರಾಜ್ಯವನ್ನು ಪಡೀಲಿ, ಕೌರವರು ಶಾಂತಿಯನ್ನು ಹೊಂದಲಿ. ಹಿಂದೆ ಇವ ಇದ್ದಾನೆ, ಆ ಜಿಡ್ಡು ಕೃಷ್ಣಮೂರ್ತಿ, ಹಿಂದೆ ಎಚ್ ನರಸಿಂಹಯ್ಯ, ಇವಳೆಲ್ಲ ಕೊಂಚ ಇತ್ತೆಲ್ಲ ಸೊಳ್ಳೆ ನಾಸ್ತಿಕ ಇದ್ರದನ್ನೆಲ್ಲ ಮಾಡಿದ್ದು. ಅದರಲ್ಲಿ ಆ ಏನ್ ಮೂರ್ತಿರಾವ್, ಅವನು ಪುಸ್ತಕ ಬರೆದಂತೆ, ದೇವ್ರು ಅಂತ, ಗಾಡ್ ಅಂತ ಅಂದ್ಬಿಟ್ಟು ಅದನ್ನ ಇಂಗ್ಲಿಷ್ ಬೇರೆ ಟ್ರಾನ್ಸ್ಲೇಟ್ ಮಾಡಿದ್ದು. ಅವ್ರು ಈ ರೀತಿ ಹಾಕ್ತಾರೆ. ಏನಿದು ವಿಪರ್ಯಾಸ? ಮಹಾಭಾರತ ಇವುಗಳೆಲ್ಲ ಹೇಳ್ಬಿಟ್ಟು ದುರ್ಯೋಧನ ಇವ್ರನ್ನೆಲ್ಲ ವೀರ ಸ್ವರ್ಗದಲ್ಲಿ ತೋರಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಲೋಕದಲ್ಲಿ ನಿಂದನೀಯತೆಗೆ ಪಾತ್ರ ಆಗುವಂತವ್ರು, ನರಕಗಳಿಗೆ ಬಿಡೋರು, ಇವ್ರನ್ನ ಸ್ವರ್ಗದಲ್ಲಿ ತೋರಿಸೋದು ಅಂತ ಎಲ್ಲಿದೆ? ಈಗ ಯುದ್ಧ ಮಾಡಿಬಿಟ್ಟು ಪ್ರಾಣ ಬಿಟ್ಟ ಯುದ್ಧದಲ್ಲಿ, ಅದಕ್ಕಾಗಿ ಅವನಿಗೆ ವೀರ ಸ್ವರ್ಗ ಕೊಡ್ಬೇಕಾ? ಅಲ್ಲಿ ಹೇಳಿದ್ ಯಾಕೆ ಅಂದ್ರೆ, ನಿನಗೆ ಕ್ಷತ್ರಿಯ ಧರ್ಮಕ್ಕಾಗಿ ನೀನು ಹೊಡೆದ್ರೆ ಬರೀ ಸುಮ್ನೆ ಇದ್ದಲ್ಲ. ಅರ್ಜುನಗೆ ಹೇಳ್ಬೇಕಾದ್ರೆ ಧರ್ಮವನ್ನು ಕಾಪಾಡ್ಬೇಕಾದ್ದು ಕ್ಷತ್ರಿಯನಿಗೆ ಮೂಲತಃ. ಆ ಧರ್ಮದ ಜೊತೆಗೆ ಸೇರ್ಕೊಂಡು ಹೊಡೆದಾಡ್ಬಿಟ್ಟು ನೀನ್ ಸತ್ರೆ ನೀನ್ ನರಕಕ್ಕೆ ಹೋಗ್ಬೇಕಷ್ಟೇ. ಯು ಕ್ಯಾನಾಟ್ ಗೋ ಇನ್ ದ ಸ್ವರ್ಗ. ಇದು ಎಲ್ಲೂ ಹೇಳಿಲ್ಲ ಸ್ಮೃತಿಗಳಲ್ಲಿ. ತಪ್ಪು ಪ್ರೆಸೆಂಟೇಶನ್ ಇದು. ಈಗ ಒಂದು ರಾಜ್ಯ ಇನ್ನೊಂದು ರಾಜ್ಯದ ಮೇಲೆ ಹೊಡೆದಾಟ ಮಾಡಿ ಬೇಕಾದಷ್ಟು ಎಲ್ಲ ಮಾಡಿದ್ರು, ಬೇಕಾದಷ್ಟು ಅನರ್ಥಗಳು. ಏನು ಅವರೊಂದು 150 ಜನನು ಏನೋ ಅವರೆಲ್ಲ ಬಂಧಿತರಾಗಿದ್ದಾರೆ. ಅವರನ್ನು ಬಿಡಿಸೋದಕ್ಕೆ 42,000 ಜನ ಸತ್ತಿರೋದು ಇವರಿಗೆ. ಇದು ಎಷ್ಟು ಮಟ್ಟಿಗೆ ಸರಿಯಾಗತ್ತೆ? ಈ 135 ಜನ ಅವರ ಆತ್ಮ ಅವರದು, ಬೇರೆಯವರೆಲ್ಲ ಅವ್ರದೆಲ್ಲ ಆದ. ಏನಿದು? ಹಿಂಸೆಯಿಂದ ಏನಾದ್ರು ಪರಿಹಾರ ಸಿಗೋಕ್ ಸಾಧ್ಯನೇ? ಇವೆಲ್ಲ ಅಲ್ಲ. ಆ ಉದ್ದೇಶ ಇಟ್ಕೊಂಡು ಮಾಡೋಂತ ಯಾರ್ಯಾರು ಇದ್ದಾರೋ ಎಲ್ರನ್ನು ಧರ್ಮ ಒಪ್ಪೋದಿಲ್ಲ. ಇದನ್ನ ಧರ್ಮಕ್ಕಾಗಿ ಆಗ್ಬೇಕೆ ಹೊರತು ಕೇವಲ ನನ್ನ ಇದನ್ನು ವಿಸ್ತರಿಸ್ಕೋಬೇಕು ಆ ತರದಲ್ಲಾದ್ರೆ ಅಲ್ಲ. ಈ ಅಶ್ವಮೇಧ ಯಾಗ ಇವುಗಳೆಲ್ಲ ಮಾಡ್ಬೇಕಾದ್ರೆ ಕುದುರೆಗಳನ್ನು ಬಿಡ್ತಾ ಇದ್ರು. ಅವುಗಳೆಲ್ಲ ಹೋಗ್ಬೇಕಾದ್ರೆ ಅವನೊಂದು ಯಾಗ ನಡೆಸ್ತಾ ಇದ್ದಾನೆ. ಅದನ್ನ ಎದುರಿಸಿ ನಿಂತವ್ರ ಜೊತೆ ಯುದ್ಧ. ನೀವು ಇದ್ರಲ್ಲೇ ನೋಡಿದ್ವೇನೋ ನಾವು, ಇವನು 4 ದಿಕ್ಕುಗಳು ಹೋದ್ರಲ್ಲ, ಭೀಮಸೇನ, ಅರ್ಜುನ,
ಎಲ್ಲೆಲ್ಲಿ ಹೋದ್ರು ಕೂಡ ಅವರ ಸೇನೆ ಎಲ್ಲ ತಗೊಂಡು ಹೋಗ್ಬೇಕಾದ್ರೆ ಊರು ಹಳ್ಳಿಗಳಲ್ಲಿ ಅವ್ರಿಗೆ ತೊಂದರೆ ಆಗೋದು ಬೇಡ. ಈಗ ಔಟ್ ಸೈಡ್ ಔಟರ್ ರಿಂಗ್ ರೋಡ್ ಇದೆಯಲ್ಲ, ಆ ತರದಲ್ಲೇನೆ ಇವರು ಹೋಗ್ತಾ ಇದ್ದಿದ್ದು. ಮತ್ತೆ ಆ ರಾಜ್ಯದವನು ಏನಾದ್ರು ಎದ್ದಕ್ ನಿಂತ್ರೆ ಶಕ್ತಿಯಿಂದ ಅವನನ್ನು ಜಯಿಸಿದ ಮೇಲೆ ಅವನನ್ನು ಕಿತ್ಕೊಂಡು ಅವನ್ ಪ್ರಾಣ ಏನ್ ಮಾಡ್ತಿರ್ಲಿಲ್ಲ. ನೀನೇ ಇಲ್ಲಿರೋ, ಯು ಬಿ ಸಬಾರ್ಡಿನೇಟ್ ಟು ಧರ್ಮರಾಜ. ಅದು ಒಪ್ಕೊಳ್ಳೋದಕ್ಕೆ ನೀನು ಕಪ್ಪ ಕಾಣಿಕೆಗಳನ್ನು ಕಳ್ಸ್ಕೊಡು, ನಿನ್ನ ರಾಜ್ಯ ನಿಂದು, ಆದ್ರೆ ಒಪ್ಕೋ. ಈಗಿನ ಈ ಇದಕ್ಕೆ ನಡೆಸ್ತಾ ಇದ್ರು ರಾಜಸೂಯ ಯಾಗ, ಅದಕ್ಕಾಗಿ ಒಪ್ಕೋಬೇಕು ಅಂತ ಈ ತರದಲ್ಲಿ. ಅದಕ್ಕೆ ಇದು ಶುರು ಮಾಡೋಕ್ ಮೊದ್ಲೇನೆ ಇವನು ಕರ್ಕೊಂಡು ಹೋಗಿದ್ದು ಜರಾಸಂಧನನ್ನು ಕೊಲ್ಬೇಕಾದ್ರೆ. ಕೃಷ್ಣ ಭೀಮ 3 ಜನ ಹೋದ್ರು. ಅಲ್ಲಿ ನೋಡಿ ಅವನು ಧರ್ಮದ್ದನ, ಇವನು ಅರ್ಜುನ ನನಗೆ ಜೂನಿಯರು, ಬೇಡ ನೀನು ಗೊಲ್ಲ, ನನಗ್ ಸರಿಯಾದವನು ಭೀಮ, ನಾನು ಅವನ ಜೊತೆ ಯುದ್ಧ ಮಾಡ್ತೀನಿ. ಯುದ್ಧ ಧರ್ಮದಕ್ಕೆ ಅವನು ನಿಂತ ಅಲ್ಲಿ, ಆದ್ರೆ ಕೆಟ್ಟದ್ದೇ ಇದನ್ನ ಮಾಡಿದ್ರಿಂದ ಅನುಭವಿಸಿದ್ದು. ಹೀಗೆ ಒಂದೊಂದ್ರಲ್ಲೂ ಬರುವಂತಹದ್ದು. ಅದಕ್ಕೆ ಧೃತರಾಷ್ಟ್ರ ವ್ಯಾಸ ಮಹರ್ಷಿಯ ವಾಕ್ಯಗಳನ್ನು ಅಭಿನಂದಿಸಿ, ಹೇ ಮಹರ್ಷಿ, ನೀನು ತಿಳಿಸಿದ ಸಂಗತಿಗಳೆಲ್ಲ ನನಗೂ ತಿಳಿದಿದೆ. ಭಾವಗಳ ನಿಜ ತತ್ವಗಳನ್ನು ನಾನು ಬಲ್ಲೆ. ಆದರೂ ಲೋಕಕ್ಕೆ ಸ್ವಾರ್ಥದಲ್ಲಿ ಮೋಹ ಇರುವುದು ಸಹಜ. ಲೋಕಕ್ಕಲ್ಲ, ನಿನಗೆ ಅಂತ ತಿಳ್ಕೊ. ನಾನು ಆ ಗಣಕ್ಕೆ ಒಳಗಾಗಬೇಕಾದವನೇ ಎಂಬುದು ನಿನಗೆ ತಿಳಿದಿದೆ. ತಾತ, ಮಹಾನುಭಾವನಾದ ನೀನೇ ನನಗೆ ಧರ್ಮ ಮಾರ್ಗವನ್ನು ತಿಳಿಸ್ತಕ್ಕವನು. ಏನು ಹೇಳಿ, ಎಷ್ಟ್ ಜನ ಹೇಳಿದ್ದು, ಉಪಯೋಗ ಏನಾದ್ರು ಉಂಟಾ? ನಿನ್ನ ಮೋಹ ಬಿಟ್ಟು ನೀ ಬರ್ಲೇ ಇಲ್ಲ. ಆನಲ್ಲೂ ನಾನು ಕೇಳ್ಕೊಳು ಅಂದೆ. ನನ್ನ ಸ್ವಭಾವದಲ್ಲೇ ಬದಲಾವಣೆ ಆಗೋಲ್ಲ, ಆದ್ರೂ ಕೇಳ್ಬೇಕು ಅಂತ ಸುಮ್ನೆ ಹೇಳೋದಕ್ಕೆ ಹೊರಗಡೆಯಿಂದ ಅವ್ನ್ ಬೇಕಾದಷ್ಟೆಲ್ಲ ಕೇಳದ ಅಂತ ಏನ್ ಉಪಯೋಗ? ನೀನೇ ನನಗೆ ಗತಿ. ನನ್ನ ಮಕ್ಕಳೇನೋ ನನ್ನ ವಶದಲ್ಲಿ ಇಲ್ಲ, ಯಾಕೆ ಮಾಡಿಟ್ಕೊಂಡೆ ಆ ರೀತಿ? ನನ್ನ ಬುದ್ಧಿಯು ಅಧರ್ಮಕ್ಕೆ ಈಡಾಗುವುದಲ್ಲ. ನೀನಾದ್ರೂ ಕೌರವರಿಗೋ ಪಾಂಡವರಿಗೋ ಪಿತಾಮಹ. ನೀನೇ ಪವಿತ್ರವಾದ ಧರ್ಮ, ನೀನೇ ಕೀರ್ತಿ, ನೀನೇ ಧೃತಿ ಸ್ಮೃತಿಗಳು. ಆದ್ರಿಂದ ನೀನೇ ಈಗಿನ ಸಂದರ್ಭದಲ್ಲಿ ಉಚಿತ ಯಾವುದು ಅದನ್ನ ನಡೆಸಬಲ್ಲವನು ಎಂದ. ಅವನಿಗೆ ಹಾಕ್ಬಿಡೋದು ಇದನ್ನ ಮಾಡೋ ಕೆಲಸ ಮಾಡ್ಬಿಟ್ಟು ಇದು ಕೋತಿ ತಿಂದ್ಬಿಟ್ಟು ಕುರಿ ಬಾಯಿಗೆ ಒರೆಸ್ತು ಅಂತಲ್ಲ, ಈ ತರ ಕತೆ. ಲೋಕದಲ್ಲಿ ಜನ ಈ ರೀತಿ ಮಾಡ್ತಾರೆ ಎಲ್ಲದಕ್ಕೂ. ಅದಕ್ಕೆ ವ್ಯಾಸ ಹೇಳ್ತಾನೆ, ಹೇ ಧೃತರಾಷ್ಟ್ರ, ನಿನ್ನ ಮನಸ್ಸಲ್ಲಿ ಯಾವ್ದಾದ್ರೂ ಕೇಳ್ಬೇಕಾದ ಅಂಶ ಇದ್ರೆ ಕೇಳು, ನಿನ್ನ ಸಂಶಯವನ್ನು ನೀಗಿಸ್ತೇನೆ ಎಂದ. ಆಗ ಧೃತರಾಷ್ಟ್ರ, ಹೇ ಮುನೀಂದ್ರ, ಯುದ್ಧದಲ್ಲಿ ವಿಜಯ ಸೂಚಗಳೇನಾವು ಅವುಗಳನ್ನು ವಿವರಿಸು. ಈಗ ಬರೀ ಕೆಟ್ಟದ್ದೆಲ್ಲ ಹೇಳಿದಾಯ್ತು, ನೀನು ವಿಜಯದ ಸೂಚಗಳನ್ನ ತಿಳಿಸುವಂತಹದ್ದು ಶಕುನ ಆಯ್ತಲ್ಲ, ಆ ರೀತಿನಲ್ಲಿ ಏನಾಡಿದ್ಯಾ? ವ್ಯಾಸ ಹೇಳಿದ, ಅಗ್ನಿಯು ಹೊಗೆ ಇಲ್ಲದೆ ದಕ್ಷಿಣಾವರ್ತ ಶಿಖರಗಳಿಂದ ಹವ್ಯದ ಸುಗಂಧಗಳಿಂದ ಉದ್ದಕ್ಕೆ ಜ್ವಲಿಸ್ತಾ ಇರೋದು ಮುಂದಿನ ಜಯಕ್ಕೆ ಸೂಚನೆ. ಶಂಖ ಮೃದಂಗಗಳು ಸ್ನಿಗ್ಧ ಗಂಭೀರ ಧ್ವನಿಗಳನ್ನು ಕೊಡುವುದು. ಸೂರ್ಯ ಚಂದ್ರರು ಪರಿಶುದ್ಧ ರಶ್ಮಿಗಳಿಂದ ಒಪ್ಪುವುದು ಜಯಕ್ಕೆ ಸೂಚನೆ. ಪ್ರಯಾಣಿಕರು ಹಿಂದೆ ಕಾಗೆಗಳು ಕೂಗಿದ್ರೆ ಪ್ರಯಾಣವನ್ನು ಪ್ರೋತ್ಸಾಹಿಸುತ್ತವೆ, ಮುಂಭಾಗದಲ್ಲಿ ಕೂಗಿದ್ರೆ ಪ್ರಯಾಣವು ಬೇಡ ಎಂದು ತಡೆಯುತ್ತವೆ. ಕಾಗೆಗಳು ಮುಂದೆ. ಗಿಳಿ, ರಾಜಹಂಸ, ಕ್ರೌಂಚ, ಶತಪತ್ರ, ಸಾರಸ ಮುಂತಾದ ಪಕ್ಷಿಗಳು ಕಲ್ಯಾಣ ವಾಕ್ಯವನ್ನು ನುಡಿಸುತ್ತಾ ಪ್ರದಕ್ಷಿಣೆ ಮಾಡ್ತೇವೆ. ಆ ಗುರುತುಗಳು ನಿಜವಾದ ಜಯ ಸೂಚಕಗಳು. ಅಪ್ರದಕ್ಷಿಣೆ ಮಾಡಿದ್ರೆ ಇದನ್ನ ಪ್ರಾಜ್ಞರು ತಿಳಿಸ್ತಾರೆ. ಶುಭ ಅಲಂಕಾರಗಳಿಂದ, ಧ್ವಜ ಕವಚಗಳಿಂದ, ಸುಖ ಪ್ರಣಾದಗಳಿಂದ, ಕುದುರೆಗಳ ಕೂಗಿನಿಂದ ಯಾರ ಸೈನ್ಯವು ಶೋಭಿಸುತ್ತೋ ಅವರಿಗೆ ಜಯ ನಿಶ್ಚಯ. ಯೋಧರಿಗೆ ಧರಿಸಿದ ಹೂದಂಡೆಗಳು ಬಾಡದೆ ಇರೋದು, ಅವರ ಹರ್ಷವಾಕ್ಯಗಳು, ಅವರ ಬಲವೋತ್ಸಾಹಗಳು ಹೆಚ್ಚೋದು, ಇವೆಲ್ಲ ಆ ಪಕ್ಷದವರು ಶತ್ರುಗಳನ್ನ ಜಯಿಸೋದಕ್ಕೆ ಸೂಚನೆ. ಪ್ರಯಾಣ ಕಾಲದಲ್ಲಿ ಹಿಂದೆ ಮುಂದೆ ಮತ್ತು ಪಾರ್ಶ್ವಗಳಲ್ಲಿ ವಾಯಸ್ಸುಗಳು ಬಲವಾಗಿ ಕೂಗಿದ್ರೆ ಕಾರ್ಯ ಸಿದ್ಧಿಗೆ ಸೂಚಕ. ಶಬ್ದ ಸ್ಪರ್ಶ ರೂಪ ರಸಗಂಧಗಳು ವಿಕಾರಗಳಿಲ್ಲದೆ ಮಂಗಳಕರವಾಗಿ ತೋರೋದು. ಗಾಳಿ, ಮೇಘಗಳು, ಪಕ್ಷಿಗಳು, ಇಂದ್ರಧನಸ್ಸು ಮುಂತಾದವು ತಮ್ಮನ್ನು ಹಿಂಬಾಲಿಸಿ ಬರುವುದು. ಇವೆಲ್ಲ ಮುಂದಿನ ಜಯಕ್ಕೆ ಸೂಚನೆ, ಚಿಹ್ನೆಗಳು. ಇದಕ್ಕೆ ವಿಪರೀತವಾದದ್ದು ಅಪಜಯ ಸೂಚಕ. ಸೇನೆಯು ಚಿಕ್ಕದಾದರೂ ಅದರಲ್ಲಿರುವ ಯೋಧರು ಹರ್ಷೋತ್ಸಾಹದಿಂದ ಕೂಡಿದ್ರೆ ಅನೇಕ ಶೂರಾಗ್ರಣಿಗಳಿಂದ ಒಪ್ಪುತ್ತಿರುವ ಎಷ್ಟು ದೊಡ್ಡ ಸೈನ್ಯವಾದರೂ ಅವ್ರು ಜಯಿಸಬಹುದು. ಆದ್ರಿಂದ ಸೈನ್ಯಗಳ ಸಂಖ್ಯಾಬಲವೇ ಜಯಕ್ಕೆ ಸಾಧಕವಲ್ಲ. ಇವನ್ ಕಡೆ 17, 11, ಈ ಕಡೆ 8, 7, 18 ಒಟ್ಟು. ಇವ್ರದ್ದು ಜಾಸ್ತಿ ಇತ್ತಲ್ಲ, ಸೊ ಅದ್ರ ಮೇಲೆ ನಂಬರ್ ಮೇಲೆ ಅಲ್ಲ, ಸಂಖ್ಯೆ ಜಯಕ್ಕೆ ಸಾಧ ಅಲ್ಲ. ನಾಯಕನು ಸ್ವಲ್ಪ ಭಯಪಟ್ಟರು ಕೂಡ ಸೈನ್ಯಗಳು ಭಯಪಟ್ಟು ಓಡುತ್ತೆ. ಒಬ್ಬನು ಓಡಿದ್ದನ್ನು ನೋಡಿದ್ರೆ ಮತ್ತೊಬ್ಬನು ಓಡ್ತಾನೆ. ಓಡಿದವರನ್ನು ಕಂಡಷ್ಟು ಭಯ ಮತ್ತೆ ಮೇಲೆ ಮೇಲೆ ಹೆಚ್ಚುತ್ತೆ. ಹರಿಯುವ ಪ್ರವಾಹದ ವೇಗವನ್ನ ಭಯಪಟ್ಟು ಓಡುವ ಮೃಗಗಳನ್ನ ತಡೆಯೋದು ಹೇಗೆ ಅಸಾಧ್ಯವೋ ಹಾಗೆ ಅಂತ ಸೈನ್ಯವನ್ನ ಹಿಂತಿರುಗಿಸಿ ಒಟ್ಟುಗೂಡಿಸೋದು ಎಂತ ಸಮರ್ಥನಿಗೂ ಅಸಾಧ್ಯ.
ಸೊ ಅದಕ್ಕೆ ಅವ್ರಿಗೆ ಮಾನಸಿಕವಾಗಿ ಧೈರ್ಯ ಇರಬೇಕು, ದೃಢ ಸಂಕಲ್ಪ. ಹೇ ರಾಜ, ಸಾಮ ದಾನ ಉಪಾಯಗಳಿಂದ ಲಭಿಸುವ ಜಯವೇ ಉತ್ತಮವಾದದ್ದು, ಭೇದ ದಂಡ ಅಲ್ಲ. ಇನ್ನೊಬ್ರು ಇಬ್ಬರಿಗೆ ಜಗಳ ತಂದು ಹಾಕ್ಬಿಟ್ಟು ಅದರಿಂದ ಸಾಧಿಸೋಕ್ ಹೋಗ್ತಾರಲ್ಲ, ಅದಲ್ಲ. ಭೇದದಿಂದ ಬರುವ ಜಯ ಮಧ್ಯಮ, ಯುದ್ಧದಿಂದ ಪ್ರಾಪ್ತವಾದ ಜಯ ಅಧಮ. ಮತ್ತು ಅದು ಮಹಾ ದೋಷಕರ ಎಂದು ಕ್ಷಯಕರ ಎಂದು ಎಣಿಸಲ್ಪಡುತ್ತೆ. ಸ್ವಬಲ ಶತ್ರುಗಳನ್ನ ಚೆನ್ನಾಗಿ ತಿಳಿದವರು, ಹರ್ಷಯುಕ್ತರು, ಪುತ್ರ ಮಿತ್ರ ಕಳತ್ರಗಳಲ್ಲಿ ಮೋಹವನ್ನು ಬಿಟ್ಟವರು, ಯುದ್ಧದಲ್ಲಿ ಮುಂದಿಟ್ಟ ಕಾಲನ್ನ ಹಿಂದೆ ಹಿಡಿದವರು ಆದ 50 ಮಂದಿ ವೀರರು ಮಾತ್ರ ಇದ್ರು ಕೂಡ ಅವರು 500 ಮಂದಿ ವೀರರಿರುವ ದೊಡ್ಡ ಸೈನ್ಯವನ್ನು ಆದ್ರೂ ಜಯಿಸಬಲ್ಲರು. ತನ್ನ ಶಕ್ತಿಯನ್ನು ಅರಿತ ಗರುತ್ಮಂತ ಬೇರೆಯವರ ಸಹಾಯವನ್ನು ಕೋರದೆ ತನ್ನ ರೆಕ್ಕೆಗಳಿಂದಲೇ ಎಷ್ಟೋ ಸಾರಿ ಪರ ಸೈನ್ಯಗಳನ್ನೆಲ್ಲ ಜಯಿಸಿದ್ದಾನೆ. ಸೇನೆಯ ಅಧಿಕ ಸಂಖ್ಯೆ ಒಂದರಿಂದಲೇ ಜಯ ಲಭಿಸುವುದು ಎಂದು ಹೇಳಲಾಗದು. ಈ ವಿಷಯದಲ್ಲಿ ದೈವ ಬಲವೇ ಮುಖ್ಯ ಕಾರಣ. ಯುದ್ಧದಲ್ಲಿ ಜಯವುಳ್ಳವರು ಕೃತಕೃತ್ಯರು ಎನಿಸ್ತಾರೆ. ಇಲ್ಲಿಗೆ 3ನೇ ಅಧ್ಯಾಯ ಆ ಜಾಗದಲ್ಲಿ ನಿಲ್ಸ್ಕೊಂಡ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿತ್ಯಪಶಿರೋಪಂಗ ಪಂಚಾರ್ಣ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂಬವಿ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ನಾಳೆ ದಿವಸ ಭಗವದ್ಗೀತೆ ಕ್ಲಾಸ್ ಇಲ್ಲ, ಬೆಳಗ್ಗೆ ಹೋಮ ಇದೆಲ್ಲ ಆಗಿರೋದ್ರಿಂದ ಸ್ವಲ್ಪ ವಿಶ್ರಾಂತಿ. ನಾಡಿದ್ದು ಮತ್ತೆ கிளாஸ் பண்றேன். இந்த இப்போ 16 அத்தியாயத்துக்கு வந்திருக்கேன். நான் வருஷம் சொல்றேன், வரேன் ரிப்பீட் பண்றேன். அந்த கிளாஸுக்கு இல்ல என்ன ನಾಳೆ ಬೆಳಗ್ಗೆ. ಹೌದು, ನಾ ಇದ್ರಲ್ಲಿ ಬಿಸಿ ಆಗಿರ್ತೀವಿ. ಬಟ್ ಅವರುಗಳೆಲ್ಲ ಸೇರಿ ಹೇಳ್ಬೋದು, ರಿಪಿಟೇಷನ್ಗೆ ಅವ್ರಿಗೆ ಆಗ್ಬೋದು. 8:30 ಶುರು ಪಣಿ ಉಡ್ಲ 8:30. ಪಟ್ಟಾಭಿಷೇಕ ಧ್ವನಿಕೆ ಸರ್ಗೋ ಅದು ತೊಣಗಿ ರಾಮನ ಜನನ ಅದು ಕೊಟ್ಟಿರ್ಬೋದು ಅದರಲ್ಲಿ. ಹೌದು, ಹಿಂದೆ ಬಾಲಕಾಂಡದ ಬಾಲಕಾಂಡದ ಪ್ರಥಮ ಸರ್ಗ 100 ಶ್ಲೋಕ ಇರೋದು, ಅದು ಸಂಪೂರ್ಣ ರಾಮಾಯಣ. ಅದಾದ್ಮೇಲೆ ರಾಮನ ಜನನ 77ನೇದೋ ಏನೋ ಬರುತ್ತೆ. ಇದಾದ್ಮೇಲೆ ಸೀತಾ ವಿವಾಹ, ಆಮೇಲೆ ಯುದ್ಧ ಕಾಂಡದ 131. ಅದು ಅದಾದ್ಮೇಲೆ ರಾಮತಾರಕ ಹೋಮ. ಎಲ್ಲ ಮಂತ್ರೋಪದೇಶ ಪಡ್ತದೆ. ಅದ್ರದ್ದು ಎದೆ ಪಂಡ್ರದೆ ಅಷ್ಟಾಕ್ಷರಿ ದ್ವೈ ಮಂತ್ರ ಎಲ್ಲತ್ತು ಸೇಗ್ರೆ ಎಲ್ಲ ಪಣ್ಣಿಟ್ಟು ಅಪ್ರ ಕಡ್ಸಿಕಿ ಕನ್ಕ್ಲೂಡ್ ಮಾಡೋದು. ಅಷ್ಟರಲ್ಲಿ ದಿವ್ಯ ಪ್ರಬಂಧ ಪಾರಾಯಣದಲ್ಲಿ ತಿರುಪಲ್ಲಾಂಡು, ತಿರುಪಳ್ಳಿ ಎಲ್ಚಿ, ತಿರುಪ್ಪಾವೈ, ಆಮೇಲೆ ಪೆರುಮಾಳ್ ತಿರುಮಳಿ